to my channel. So SSLC 2024 examination preparation ಗೋಸ್ಕರ ಈಗ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಕಂಡಕ್ಟ್ ಮಾಡಿರುವಂತ ಒಂದು ಪ್ರಿಪರೇಟರಿ ಎಕ್ಸಾಮಿನೇಷನ್ ಪೇಪರ್ಸ್ ನ ರಿವ್ಯೂ ಮಾಡ್ತಾ ಇದೀವಿ ಎವ್ರಿ ಡೇ ನಾವು. So far I have completed 2 preparatory examination papers. So ಇವತ್ತಿನ ಸೆಷನ್ ಅಲ್ಲಿ I am going to discuss another question paper. So I welcome each and everyone who are present in today's live. So in today's class, we will be discussing about a few more questions from another preparatory paper. So before that, as usual, nan prati dina nimge class conduct maduvaga heltini to score better marks in SSLC 2024 final examination, both in mathematics as well as science. Kindly subscribe to DVS Mathematics, that is DVS Math channel. So ma'am alli nimge clear agi concepts na helkodta idare. So as usual, science ge help madake nanantu nim jothe ಲಾಸ್ಟ್ ಡೇ ಆಫ್ ಎಕ್ಸಾಮಿನೇಷನ್ ವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ಸೊ ಸೇಯಿಂಗ್ ಸೋ ಮಚ್, ಇವತ್ತಿನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಫೈನ್, ಓಕೆ. ಇವತ್ತಿನ ಪೇಪರ್ ಅಗೇನ್ ಸ್ವಲ್ಪ ಈ ಒಂದು ಕ್ವೆಶ್ಚನ್ ಪೇಪರ್ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಸೊ ಇದನ್ನೆಲ್ಲ ನೋಟ್ ಮಾಡ್ಕೊಳ್ತಾ ಬನ್ನಿ. ಎಸ್ಪೆಷಲಿ ನೀವು ಯಾವ ಕ್ವೆಶ್ಚನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಕ್ವೆಶ್ಚನ್ ಅನ್ನ ನೋಟ್ ಮಾಡ್ಕೊಳ್ಳೋದ್ರಿಂದ ಸೊ ದಟ್ ನಿಮ್ಗೆ ಫೈನಲ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಆಸ್ ಯೂಶುವಲ್ ನಾನು ನಿಮ್ಗೆ ಪ್ರತಿದಿನ ಹೇಳ್ತಾ ಇರ್ತೀನಿ, ಈಗ ಸೀರೀಸ್ ಅನ್ನ ಮಾಡ್ಬೇಕಾದ್ರೆ ಎಕ್ಸಾಮಿನೇಷನ್ ಪ್ರಿಪರೇಷನ್ ಸೀರೀಸ್ ನಲ್ಲಿ ಹೇಳ್ತಾ ಇರ್ತೀನಿ ಏನಂದ್ರೆ, ವಾಟ್ ಎವರ್ ಯು ರೀಡ್, ಓಕೆ ದಟ್ ಇಸ್ ಓಕೆ ಗುಡ್ ಫೈನ್, ಬಟ್ ನೀವ್ ಏನ್ ಓದಿದಿರಾ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ಆಲ್ ಹ್ಯಾವ್ ಟು ಲರ್ನ್. ಓಕೆ, ಸೊ ಸೇಯಿಂಗ್ ಸೋ ಮಚ್, ಇವತ್ತಿನ ಕ್ಲಾಸ್ ಅನ್ನ ವಿತೌಟ್ ವೇಸ್ಟಿಂಗ್ ಟೈಮ್ ಕಂಟಿನ್ಯೂ ಮಾಡ್ತಾ ಇದೀನಿ. ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಹೂ ಆರ್ ಇನ್ ದ ಲೈವ್. ಸೊ ಕೆಮಿಸ್ಟ್ರಿ ಪಾರ್ಟ್ ಅನ್ನ ನೋಡ್ತಾ ಬರೋಣ, ರೈಟ್? The chemistry part nalli first question, as the pH value of neutral solution increases. Neutral solution first of all pH ಏನಿರುತ್ತೆ 7 ಇರುತ್ತೆ. ಓಕೆ, ಅವರು ಹೇಳ್ತಾ ಇದ್ದಾರೆ ಸೊ pH value of neutral solution increase ಆಗ್ತಾ ಇದ್ರೆ ಏನಾಗುತ್ತೆ, ಫಸ್ಟ್ ಇದನ್ನ ರಿವ್ಯೂ ಮಾಡ್ಕೊಳ್ಳೋಣ. 7 ಇಂದ ಮುಂದೆ ಬರುವಂತ ಯಾವುದೇ ಒಂದು ಸೊಲ್ಯೂಷನ್ ಕೂಡ ಏನಾಗಿರುತ್ತೆ, ಬೇಸ್ ಆಗಿರುತ್ತೆ. ಸೊ ಬೇಸಿಕ್ ನೇಚರ್ ಇನ್ಕ್ರೀಸ್ ಆಗುತ್ತೆ. ಇಫ್ ಬೇಸಿಕ್ ನೇಚರ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇದಿಷ್ಟು ನಿಮಗೆ ಗೊತ್ತಿರ್ಬೇಕು, ಓಕೆನಾ? ಸೊ ಇದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಇದಕ್ಕೆ ಆನ್ಸರ್ ನ ಸರ್ಚ್ ಮಾಡೋಣ. ಸಿ ಫಸ್ಟ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಬೇಸಿಕ್ ಪ್ರಾಪರ್ಟಿ ಡಿಕ್ರೀಸಸ್ ಅಂತ. ಬೇಸಿಕಲಿ ಏನಾಗುತ್ತೆ, ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನ ಡಿಸ್ಕ್ವಾಲಿಫೈ ಮಾಡ್ಬೋದು. ಆಸಿಡಿಕ್ ಪ್ರಾಪರ್ಟಿ ಇನ್ಕ್ರೀಸಸ್ ಅಂತ ಕೊಟ್ಟಿದ್ದಾರೆ, ಡೆಫಿನೆಟ್ಲಿ ನಾಟ್. ಸೊ ನ್ಯೂಟ್ರಲ್ ಸೊಲ್ಯೂಷನ್ ಅಂದ್ರೆ 7. So pH value increases after the neutral solution andre it is more than 7. So acidic agake chance illa, so you can disqualify this. Third nodi, basic property increases and the number of OH minus ions also increases anta kottidare. Absolutely now discuss madidenu basic nature increase agutte, OH minus ions kuda increase agutte. So according to that, okay, most of you are giving right answer. Exactly option C is the right answer. Okay, ಫೈನ್. ಸೊ ತುಂಬಾ ಜನ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರ, ಬಟ್ ಸಿ ನಾನು ಮತ್ತೆ ಹೇಳ್ತೀನಿ ನಿಮ್ಗೆ, ಸೈನ್ಸ್ ನ ಯಾವತ್ತೂ ಕೂಡ ಕಷ್ಟ ಅಂತ ಫೀಲ್ ಆಗ್ಬೇಡಿ. ಯಾವಾಗ ಸೈನ್ಸ್ ಕಷ್ಟ ಅಂತ ಫೀಲ್ ಆಗುತ್ತೆ ನಿಮ್ಗೆ ಅಂದ್ರೆ, ನೀವ್ ಯಾವಾಗ ಓದಿರೋ ಕ್ವಶನ್ನೇ ಬರಲ್ಲ ಸೈನ್ಸ್ ಎಕ್ಸಾಮ್ ಅಲ್ಲಿ, ಡೆಫಿನೆಟ್ಲಿ ಯು ಫೀಲ್ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ದ ಥಿಂಗ್ ಇಸ್, ನೀವು ಇದರ ಒಂದು ಏನು ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳಿ. ಏನಂದ್ರೆ, ಸಿ ಇಟ್ ಇಸ್ ನಾಟ್ ದಟ್ ವಾಟ್ ಯು ಹ್ಯಾವ್ ಸ್ಟಡಿಡ್ ಇನ್ ಸ್ಕೂಲ್ ದ ಸೇಮ್ ಕ್ವಶನ್ ವಿಲ್ ಕಮ್ ಇನ್ ದ ಎಕ್ಸಾಮಿನೇಷನ್. ನಮ್ ಸೈನ್ಸ್ ಅಲ್ಲಿ ಹಾಗೇನೆ. ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ಕಾನ್ಸೆಪ್ಟ್ ಮೇಲೆ ಎಷ್ಟು ವೆರೈಟಿ ಆಫ್ ಕ್ವಶನ್ಸ್ ಬರ್ಬೋದು ಅಂತ ಈಗ ನಾನು ಪ್ರಿಪರೇಟರಿ ಸೀರೀಸ್ ನಲ್ಲಿ ಹೇಳ್ತಾ ಇದೀನಿ. ಅಲಾಂಗ್ ವಿತ್ ದಟ್ ನಿಮ್ಗೆ ಅಪ್ಲಿಕೇಶನ್ ಕ್ವಶನ್ ಸೀರೀಸ್ ಮಾಡ್ತೀನಿ ಆಫ್ಟರ್ ಎಕ್ಸಾಮ್ ಎನ್ಹಾನ್ಸರ್. ಕಾನ್ಸೆಪ್ಟ್ ಎಲ್ಲ ಕ್ಲಾರಿಟಿ ಸಿಕ್ಕದ್ಮೇಲೆ ನಿಮ್ಗೆ ಎಕ್ಸಾಮ್ ಎನ್ಹಾನ್ಸರ್ ಸೀರೀಸ್ ಅಲ್ಲಿ ಅಪ್ಲಿಕೇಶನ್ಸ್ ದೇ ಒಂದು ಸೆಷನ್ ಇರುತ್ತೆ. ಸೊ ನಿಮ್ಗೆ ಐಡಿಯಾ ಸಿಗುತ್ತೆ. ಸೊ ನೋ ನೀಡ್ ಟು ವರಿ ಅಟ್ ಆಲ್. ಹೇಳ್ತಾ ಇದೀನಲ್ಲ, ಟಿಲ್ ದ ಲಾಸ್ಟ್ ಮೂಮೆಂಟ್ ಆಫ್ ಯುವರ್ ಫೈನಲ್ ಎಕ್ಸಾಮಿನೇಷನ್ ನಾನು ನಿಮ್ಗೆ ಗೈಡ್ ಮಾಡ್ತಾ ಬರ್ತೀನಿ ಕಂಟಿನ್ಯೂಸ್ ಆಗಿ. Okay, right, fine. So let's go for next question. See, among the following possible chemical reactions anta kelta idare. So nimge ನಾನು ನಿಮ್ಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಕೆಲವೊಂದು ಸೀರೀಸ್ ನ ಕೆಲವರು ಅಟೆಂಡ್ ಮಾಡಿದಿರಾ, ಕೆಲವರು ಮಾಡಿಲ್ಲ. ಸೊ ನಾನು ನಿಮ್ಗೆ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ. ಏನ್ ಟೆಕ್ನಿಕ್ ಅಪ್ಪ ಅಂತಂದ್ರೆ, ಕೆಮಿಕಲ್ ರಿಯಾಕ್ಷನ್ ಆಗುತ್ತೋ ಇಲ್ವೋ ಅಂತ ಕಂಡುಹಿಡಿಬಹುದು. ಹೇಗೆ, ನಾನೊಂದು ಸ್ಟೇಟ್ಮೆಂಟ್ ಹೇಳ್ಕೊಟ್ಟಿದ್ದೀನಿ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಥವಾ ಕೆಮಿಕಲ್ ಫಾರ್ಮುಲಾಸ್ ಹೇಗ್ ಮಾಡೋದು ಅಂತ ಯಾರು ಆ ಸೀರೀಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ನಿಮ್ಗೆ ಅರ್ಥ ಆಗ್ಲಿ ಅಂತ ಮತ್ತೆ ಜಸ್ಟ್ ಕ್ವಿಕ್ ರಿವ್ಯೂ ಮಾಡ್ತೀನಿ. ನಾನೀಗ ನಾನು ಹೇಳ್ಕೊಟ್ಟಿರೋಂಥದ್ದು ಒಂದು ಸ್ಮಾಲ್
ಫನ್ನಿ ಸ್ಟೇಟ್ಮೆಂಟ್ ಇದು ಆಕ್ಚುಲಿ. ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅಂದ್ರೆ, ಕಾವೇರಿ ನದಿಯ ಕಲಾಪ ಮಾರ್ಗದಲ್ಲಿ ಅಲೆಯಿತು ಜಿಂಕೆ, ಓಕೆ, ಫೆಬ್ರವರಿಯಲ್ಲಿ ಪಬ್ನ ಹಿಂದೆ ಕುಳಿತವನಿಗೆ ಸಿಕ್ಕಿತು ಬೆಳ್ಳಿ ಚಿನ್ನ ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆ, ಈ ಸ್ಟೇಟ್ಮೆಂಟ್ ಅನ್ನ ಯಾರು ಕೆಮಿಕಲ್ ಫಾರ್ಮುಲಾಸ್ ಮಾಡಿದ್ದಾರೆ, ಅಟೆಂಡ್ ಮಾಡಿದಿರ ಸೆಷನ್, ಅವ್ರಿಗೆ ಕ್ಲಾರಿಟಿ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಓಕೆನಾ? ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಸ್ಟೇಟ್ಮೆಂಟ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಇಲ್ಲ ಏನ್ ರಿಯಾಕ್ಷನ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ಕಾವೇರಿ ಫಾರ್ ಕೆ ಅಂದ್ರೆ ಪೊಟ್ಯಾಷಿಯಂ. ಓಕೆ, ಕಾವೇರಿ ನದಿಯ ಕಲಾಪ ಮಾರ್ಗದಲ್ಲಿ ಅಲೆಯಿತು ಜಿಂಕೆ, ಫೆಬ್ರವರಿಯಲ್ಲಿ ಪಬ್ನ ಹಿಂದೆ ಕುಳಿತವನಿಗೆ ಸಿಕ್ಕಿತು ಬೆಳ್ಳಿ ಚಿನ್ನ. ಮ್ಯಾಮ್ ಇದನ್ನ ಇಟ್ಕೊಂಡು ಹೆಂಗ್ ಮಾಡೋದು? ವೆರಿ ಸಿಂಪಲ್ ಕಂಡ್ರೋ. ನೋಡಿ, ಇಲ್ಲಿ ಐರನ್ ಸಲ್ಫೇಟ್ ಮತ್ತೆ ಲೆಡ್ ಇಟ್ಟಿದ್ದಾರೆ. ಓಕೆ, ಐರನ್ ಸಲ್ಫೇಟ್ ಲೆಡ್ ರಿಯಾಕ್ಟ್ ಆಗುತ್ತಾ ಅಂತ ಚೆಕ್ ಮಾಡಿ. ಐರನ್ ಸಲ್ಫೇಟ್ ಮತ್ತೆ ಲೆಡ್ ನೋಡಿ, ಲೆಡ್ ಈಸ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಕಂಪೇರ್ ಟು ಐರನ್. ಒಂದ್ ವೇಳೆ ನಿಮ್ಗೆ ಏನಾದ್ರು ಈ ಲೆಡ್ ನ ಜಾಗದಲ್ಲಿ ಐರನ್ ಇದ್ದಿದ್ರೆ ಐರನ್ ಏನ್ ಮಾಡ್ತಿತ್ತು? ಇಟ್ ವಾಸ್ ಈಸಿಲಿ ಡಿಸ್ಪ್ಲೇಸಿಂಗ್ ದ ಲೆಡ್ ಫ್ರಮ್ ಲೆಡ್ ಸಲ್ಫೇಟ್. ಬಟ್ ಇಲ್ಲಿ ನಿಮ್ಗೆ ಲೆಡ್ ಇದೆ, ಲೆಡ್ ಕೆನಾಟ್ ಡಿಸ್ಪ್ಲೇಸ್ ಐರನ್ ಫ್ರಮ್ ಐರನ್ ಸಲ್ಫೇಟ್. ಸೊ ಈ ರಿಯಾಕ್ಷನ್ ಆಗಲ್ಲ. ಕ್ಲಾರಿಟಿ ಸಿಗ್ತಿದೆ ಅಲ್ವಾ ನಿಮ್ಗೆ? ನೆಕ್ಸ್ಟ್ ನೋಡಿ, ಜಿಂಕ್ ಸಲ್ಫೇಟ್ ಪ್ಲಸ್ ಐರನ್. ನೋಡಿ, ಜಿಂಕ್ ಕಂಪೇರ್ ಟು ಐರನ್ ಏನಾಗಿದೆ? ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್. ಫಸ್ಟ್ ಇಸ್ ಜಿಂಕ್. ನಿಮ್ ರಿಯಾಕ್ಷನ್ ಹೆಂಗಿರ್ಬೇಕು ಇತ್ತು ಅಂದ್ರೆ ಇಲ್ಲಿ, ಸೊ ಐರನ್ ಸಲ್ಫೇಟ್ ಪ್ಲಸ್ ಜಿಂಕ್ ಇರ್ಬೇಕಿತ್ತು. ಆಗ ಏನಾಗ್ತಿತ್ತು? ಜಿಂಕ್ ಐರನ್ ಅನ್ನ ಈಸಿಯಾಗಿ ಡಿಸ್ಪ್ಲೇಸ್ ಮಾಡ್ತಿತ್ತು. ಬಟ್ ಇಲ್ಲಿ ರಿವರ್ಸ್ ಕೊಟ್ಟಿದ್ದಾರೆ, ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್, ಇಟ್ ಕೆನಾಟ್ ಐರನ್ ಕೆನಾಟ್ ಡಿಸ್ಪ್ಲೇಸ್ ಜಿಂಕ್. ಈ ರಿಯಾಕ್ಷನ್ ಆಗಲ್ಲ. ನೆಕ್ಸ್ಟ್ ನೋಡಿ, ಸಿಲ್ವರ್ ನೈಟ್ರೇಟ್ ಪ್ಲಸ್ ಕಾಪರ್ ಅಂತ ಕೊಟ್ಟಿದ್ದಾರೆ. ಸಿಲ್ವರ್ ನೈಟ್ರೇಟ್ ಪ್ಲಸ್ ಕಾಪರ್. ಅಬ್ಸರ್ವ್ ಮಾಡಿ, ಕಾಪರ್ ಫಸ್ಟ್ ಇದೆ, ಸಿಲ್ವರ್ ನೆಕ್ಸ್ಟ್ ಇದೆ. ಅಂದ್ರೆ ಕಾಪರ್ ಇಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಸಿಲ್ವರ್. ಓಕೆನಾ? ಸೊ ಕಾಪರ್ ಏನ್ ಮಾಡ್ತಾ ಇದೆ? ಇಟ್ ಕೆನ್ ಈಸಿಲಿ ಡಿಸ್ಪ್ಲೇಸ್ ಸಿಲ್ವರ್ ಫ್ರಮ್ ಸಿಲ್ವರ್ ನೈಟ್ರೇಟ್. ನೋಡಿ, ಕಾಪರ್ ಏನ್ ಮಾಡಬಹುದು? ಕಾಪರ್ ಕೆನ್ ಈಸಿಲಿ ಡಿಸ್ಪ್ಲೇಸ್ ದ ಸಿಲ್ವರ್ ಫ್ರಮ್ ಸಿಲ್ವರ್ ನೈಟ್ರೇಟ್. ಆಸ್ ಎ ರಿಸಲ್ಟ್ ಆಫ್ ಇಟ್ ಏನಾಗ್ತದೆ? ಕಾಪರ್ ಇಸ್ ಕಂಬೈನಿಂಗ್ ವಿತ್ ನೈಟ್ರೇಟ್ ಟು ಫಾರ್ಮ್ ಕಾಪರ್ ನೈಟ್ರೇಟ್. ಸಿಲ್ವರ್ ಏನಾಗ್ತಾ ಇದೆ? ಇಲ್ಲಿ ಸೆಪರೇಟ್ ಆಗ್ತಾ ಇದೆ. ಸೊ ದಿಸ್ ರಿಯಾಕ್ಷನ್ ಹ್ಯಾಪನ್ಸ್. ಈ ಕೇಸಲ್ಲಿ ನೋಡಿ, ಲೆಡ್ ಕ್ಲೋರೈಡ್ ಪ್ಲಸ್ ಕಾಪರ್. ಲೆಡ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಲೆಡ್ ಕ್ಯಾನ್ ಡಿಸ್ಪ್ಲೇಸ್ ಕಾಪರ್, ಬಟ್ ಕಾಪರ್ ಕೆನಾಟ್ ಡಿಸ್ಪ್ಲೇಸ್ ಲೆಡ್. ಈ ರಿಯಾಕ್ಷನ್ ಆಗಲ್ಲ. ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಈಗ, ನಿಮ್ಗೆ ಒಂದು ಕರೆಕ್ಟ್ ಆಗಿ ಅರ್ಥ ಆಗ್ತದೆ. ಬಿಕಾಸ್ ಯಾಕೆ ನಾನು ಈ ರೀತಿ ಹೇಳ್ಕೊಡ್ತಾ ಇದೀನಿ ಅಂದ್ರೆ, ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವುದೇ ರಿಯಾಕ್ಷನ್ ಕೊಡಬಹುದು. ಇಟ್ ಮೇ ಬಿ ಎನಿ ರಿಯಾಕ್ಷನ್ ವಿಚ್ ದೇ ಗಿವ್ಸ್ ಇನ್ ದ ಎಕ್ಸಾಮಿನೇಷನ್. ನಿಮಗೆ ಗೊತ್ತಿರಬೇಕು ಯಾಕೆ ಈ ರಿಯಾಕ್ಷನ್ ಆಗುತ್ತೆ, ಯಾಕೆ ಈ ರಿಯಾಕ್ಷನ್ ಆಗಲ್ಲ. ಯಾಕೆ? ಬಿಕಾಸ್ ಯು ಹ್ಯಾವ್ ಟು ಫೈಂಡ್ ಔಟ್ ವಿಚ್ ಇಸ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್, ವಿಚ್ ಇಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಅಕಾರ್ಡಿಂಗ್ ಟು ದಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ಅರ್ಥ ಆಗಿದ್ರೆ ಎಸ್ ಮ್ಯಾಮ್ ವಿ ಅಂಡರ್ಸ್ಟುಡ್ ಅಂತ ಚಾಟ್ ಅಲ್ಲಿ ಎಸ್ ಎಸ್ ಅಂತ ಬೇಗ ಕಮೆಂಟ್ ಬರಲಿ. ಸೊ ಎಷ್ಟು ಫಾಸ್ಟ್ ಆಗಿ ನೀವು ರಿಪ್ಲೈ ಕೊಡ್ತೀರಾ ಅಷ್ಟು ಬೇಗ ನಾನು ಮುಂದೆ ಹೋಗ್ತೀನಿ. ರೈಟ್, ಅರ್ಥ ಆಗಿದೆ ಅನ್ಕೋತೀನಿ. ಎಸ್ ಎಸ್, ವೆರಿ ಗುಡ್ ವೆರಿ ಗುಡ್, ಅಬ್ಸಲ್ಯೂಟ್ಲಿ ಫೈನ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಮರೀದೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಲೈವ್ ಸೆಷನ್ಗೆ ಜಾಯ್ನ್ ಆಗಕ್ಕೆ ಹೇಳಿ, ಸೊ ದಟ್ ಎಲ್ರಿಗೂ ಕೂಡ ಈ ಸೆಷನ್ ಹೆಲ್ಪ್ ಆಗುತ್ತೆ. Let's go for next. Next question. Atomic number of an element is 20. So atomic number of an element is 20. What is the periodic number of the element in the modern periodic table ಅಂತ ಕೇಳ್ತಾ ಇದ್ದಾರೆ. ನಾನು ನಿಮಗೆ ಈ ಪೀರಿಯಾಡಿಕ್ ಟೇಬಲ್ ಬಗ್ಗೆನೂ ಕೂಡ ಸಾಕಷ್ಟು ಹಿಂಟ್ ಗಳನ್ನ ಕೊಟ್ಟಿದ್ದೀನಿ. ಐ ಹ್ಯಾಡ್ ಗಿವನ್ ಯು ಲಾಟ್ ಆಫ್ ಹಿಂಟ್ಸ್. ನೋಡಿ, ಏನಾಗುತ್ತೆ ಈಗ ಟೇಬಲ್ ನೋಡಿದಾಗ ಏನಾಗುತ್ತೆ, ಫಸ್ಟ್ ಪೀರಿಯಡ್ ಅಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಎಲಿಮೆಂಟ್ ಇದೆ. ಸೆಕೆಂಡ್ ಪೀರಿಯಡ್ ಅಲ್ಲಿ ಎಲಿಮೆಂಟ್ ನಂಬರ್ 3 ಟು ಎಲಿಮೆಂಟ್ ನಂಬರ್ 10 ಇದೆ. ಥರ್ಡ್ ಪೀರಿಯಡ್ ಅಲ್ಲಿ ಎಲಿಮೆಂಟ್ ನಂಬರ್ 11 ಟು ಎಲಿಮೆಂಟ್ ನಂಬರ್ 18 ಇದೆ. ಫೋರ್ತ್ ಪೀರಿಯಡ್ ಅಲ್ಲಿ ಎಲಿಮೆಂಟ್ ನಂಬರ್ 19 ಅಂದ್ರೆ 20th ಎಲಿಮೆಂಟ್ ಕೂಡ ಎಲ್ಲಿರುತ್ತೆ? ಫೋರ್ತ್ ಪೀರಿಯಡ್ ಅಲ್ಲೇ ಇರುತ್ತೆ. ಯು ಶುಡ್ ನೋ ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್ ಪ್ರೆಸೆಂಟ್ ಇನ್ ದ ಈಚ್ ಟೇಬಲ್, ಅಂದ್ರೆ ಈಚ್ ಪೀರಿಯಡ್. ಸೊ ಟೆಲ್ ಮಿ ವಿಚ್ ಓಕೆ, ಐ ಥಿಂಕ್ ಮೋಸ್ಟ್ ಆಫ್ ಯುವರ್ ಆನ್ಸರ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ಈ 20th ಎಲಿಮೆಂಟ್ ಬಂದು ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫೋರ್ತ್ ಪೀರಿಯಡ್. ಅರ್ಥ ಆಗಿದೆ ಅಲ್ವಾ? 20th element is present in which period? It is present in the fourth period. ಅದು ನಿಮ್ಗೆ ಪರ್ಫೆಕ್ಟ್ ಕ್ಲಾರಿಟಿ ಇರಲಿ. ನೀವು ಏನ್ ಬರಿತಾ ಇದ್ದೀರಾ ಆನ್ಸರ್ 100% ಕ್ಲಾರಿಟಿ ಇರ್ಬೇಕು ನಿಮ್ಗೆ. ರೈಟ್, ವೆದರ್ ನಾನು ಬರ್ದಿರೋದು ಓಕೆ ಒಂದು ಡೌಟ್ ಅಲ್ಲಿ ಆನ್ಸರ್ ಬರೆಯೋದು ಬೇಡ. ವಾಟ್ ಎವರ್ ಯುವರ್ ರೈಟಿಂಗ್ ಯು ಶುಡ್ ಹ್ಯಾವ್ ಅ ಪ್ರಾಪರ್ ರೀಸನ್ ಫಾರ್ ಇಟ್. ಓಕೆ, ರೈಟ್. ಸೊ ನೆಕ್ಸ್ಟ್ ನೋಡಿ 17th ಕ್ವಶನ್ ನೋಡ್ತಾ ಬರೋಣ. 17th ಕ್ವಶನ್ ಏನ್ ಕೇಳಿದ್ದಾರೆ? ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ ದ ನೈಟ್ರೋಜನ್ ಮಾಲಿಕ್ಯೂಲ್ ಅಂತ ಕೇಳಿದ್ದಾರೆ. ನೈಟ್ರೋಜನ್ ಮಾಲಿಕ್ಯೂಲ್ಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೌ ಡು ಯು ರೈಟ್? ನಾನು ನಿನ್ನೆ ಕೂಡ ನಿಮ್ಗೆ ಆಕ್ಸಿಜನ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಐ ಥಿಂಕ್ ಪ್ರೀವಿಯಸ್ ಪೇಪರ್ ಅಲ್ಲೂ ನೋಡಿದೀರಾ, ಅಲ್ಲೂ ಕೂಡ ಒಂದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಕೇಳಿದ್ರು.
ಆಕ್ಸಿಜನ್ ಬಗ್ಗೆ ಕೇಳಿದ್ರು, ಬಟ್ ನಾನು ನಿಮ್ಗೆ ಅಲ್ಲಿ ಆಕ್ಸಿಜನ್ ಬಗ್ಗೆ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಇಲ್ಲಿ ಬಟ್ ನೈಟ್ರೋಜನ್ ಕೇಳಿದ್ದಾರೆ, ಏನ್ ಮಾಡ್ಬೇಕು? ನೈಟ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? ಅಟಾಮಿಕ್ ನಂಬರ್ is 7. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು? 2,5. So you are going to write the outermost electrons. We will call this as valence electron ಅಂತ ಕರಿತೀವಿ. ಇದನ್ನ ನೀವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಮಾಡಕ್ಕೆ ಯೂಸ್ ಮಾಡ್ತೀರಾ. ಅರ್ಥ ಆಗ್ತಿದಾ? ಇದನ್ನೇನು ಯೂಸ್ ಮಾಡೋಂಥದ್ದು ನೀವು, ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಇಲ್ಲಿ ನೋಡಿ, ನೈಟ್ರೋಜನ್ ಮಾಲಿಕ್ಯೂಲ್ ಅಂದ್ರೇನೆ ಕೆಲವ್ರಿಗೆ ಗೊತ್ತಿರಲ್ಲ. ಮಾಲಿಕ್ಯೂಲ್ ಅಂದ್ರೆ ಮೋರ್ ದೆನ್ 1 ನಂಬರ್ ಆಫ್ ಆಟಮ್. ಇಲ್ಲಿ ನೈಟ್ರೋಜನ್ ಮಾಲಿಕ್ಯೂಲ್ ಅಂದ್ರೆ N2 ಅಂತ 2 atoms ಆಫ್ ನೈಟ್ರೋಜನ್. ಈ ಒಂದು ಆಟಮ್ ಆಫ್ ನೈಟ್ರೋಜನ್ 5 ಎಲೆಕ್ಟ್ರಾನ್ಸ್ ಇದೆ. ಲೆಟ್ ಮೀ ದ ಸೈಜ್ ಆಫ್ ದಿಸ್. ಓಕೆ, ಸೊ ಒಂದು ನೈಟ್ರೋಜನ್ ಆಟಮ್ಗೆ ಎಷ್ಟಾಗಿದೆ ನೋಡಿ, 5 ಎಲೆಕ್ಟ್ರಾನ್ಸ್ ಇದೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಈ ನೈಟ್ರೋಜನ್ಗೂ ಕೂಡ ಏನಾಗಿದೆ, 5 ಎಲೆಕ್ಟ್ರಾನ್ಸ್ ಇದೆ. ಈಗ ನೈಟ್ರೋಜನ್ ಸ್ಟೇಬಲ್ ಆಗಬೇಕು ಅಂದ್ರೆ ನೈಟ್ರೋಜನ್ಗೆ ಎಷ್ಟು ಬೇಕು? 3 more ಬೇಕು. ಯಾಕೆ ಅಂತ ನೆನೆ ಹೇಳಿದ್ದೀನಿ ನಾನು ನಿಮ್ಗೆ, ಇಟ್ ಹ್ಯಾಸ್ ಟು ಅಚೀವ್ ದ ಆಕ್ಟೇಟ್ ಕಾನ್ಫಿಗರೇಷನ್. ಸಮ್ ಆಫ್ ಯು ಆರ್ ಆಸ್ಕಿಂಗ್ ಕ್ವೆಶ್ಚನ್, ಮ್ಯಾಮ್ ಫಾರ್ ಪಾಸಿಂಗ್ ವಿಚ್ ವಿಡಿಯೋಸ್ ವಿ ಶುಡ್ ಸಿ? ಪವಿತ್ರ ಅನ್ನೋರು ಕೇಳ್ತಾ ಇದ್ದೀರಾ ಅನ್ಕೋತೀನಿ. ಪವಿತ್ರ, ಕೈಂಡ್ಲಿ ಜಾಯಿನ್ ಟು ಟೆಲಿಗ್ರಾಮ್ ಗ್ರೂಪ್. ನೀವು ಸೈನ್ಸ್ ಕಷ್ಟ ಅಂತ ಫೀಲ್ ಆಗ್ತಿದೆ, ಯಾವ್ದೆಲ್ಲ ನೀವು ಪರ್ಟಿಕ್ಯುಲರ್ ಆಗಿ ಓದ್ಕೊಳ್ಬೇಕು ಅಂತ ಫಸ್ಟ್ ಗೈಡ್ ಮಾಡ್ತೀನಿ. ಗೈಡ್ ಮಾಡಿದ ನಂತರ ನಿಮ್ಗೆ ಏನ್ ನೋಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ರೈಟ್, ಫಸ್ಟ್ ಫಾಲೋ ದಟ್. ಸೊ ಇಟ್ ಇಸ್ ನಾಟ್ ದಟ್ ರ್ಯಾಂಡಮ್ ಆಗಿ ನೀವು ನೋಡಬಾರ್ದು, ಏನ್ ಕಲ್ತ್ಕೊಳ್ಬೇಕು ಅಂತ ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಐ ವಿಲ್ ಗೈಡ್ ಯು. ಸೊ ನೈಟ್ರೋಜನ್ 8 ಆಗ್ಬೇಕಂದ್ರೆ ನೈಟ್ರೋಜನ್ಗೆ ಎಷ್ಟು ಬೇಕು? 3 more electrons ಬೇಕು. ಸೊ ನೈಟ್ರೋಜನ್ ವಿಲ್ ಶೇರ್ 3 electrons ಫ್ರಮ್ ದ ಆಪೋಸಿಟ್ ಆಟಮ್ ಆಫ್ ನೈಟ್ರೋಜನ್. ನೋಡಿ 8 ಆಯ್ತು. ಈಗ ಈ ನೈಟ್ರೋಜನ್ ಕೂಡ 5 ಇತ್ತು ನೋಡಿ, ಇಲ್ಲಿ 3 ಶೇರ್ ಮಾಡುತ್ತೆ. ಸೊ ಏನಾಗುತ್ತೆ? ಸೊ ಎರಡೂ ಕಡೆ ಕೂಡ ಈಗ ನೈಟ್ರೋಜನ್ ಹ್ಯಾವಿಂಗ್ ಅ ಫೀಲಿಂಗ್, ದಿಸ್ ನೈಟ್ರೋಜನ್ ಇಸ್ ಹ್ಯಾವಿಂಗ್ ಅ ಫೀಲಿಂಗ್ ದಟ್ ಇಟ್ ಹ್ಯಾಸ್ 8 electrons ಆನ್ ಇಟ್ಸ್ ಬಾಡಿ. This is how you write the structure, electron dot structure for the nitrogen molecule. ಅರ್ಥ ಆಗ್ತದೆ ಅಲ್ವಾ? ಓಕೆ, ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅಲ್ವಾ? ಸೊ ತುಂಬಾ ಜನ ಆನ್ಸರ್ ಕೂಡ ಮಾಡ್ತಾ ಇದ್ದೀರಾ, ಸೈಯಿಂಗ್ ದಟ್ ದಿಸ್ ಇಸ್ ಗೋಯಿಂಗ್ ಟು ಫಾರ್ಮ್ ದ ಟ್ರಿಪಲ್ ಬಾಂಡ್. ಅಬ್ಸಲ್ಯೂಟ್ಲಿ ಇದು ಟ್ರಿಪಲ್ ಬಾಂಡೇ ಫಾರ್ಮ್ ಮಾಡೋದು. ವಾಟ್ ಕೈಂಡ್ ಆಫ್ ಬಾಂಡ್ ಇಟ್ ಫಾರ್ಮ್ಸ್? ಇಟ್ ಫಾರ್ಮ್ಸ್ ಅ ಟ್ರಿಪಲ್ ಬಾಂಡ್. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆನಾ? ರೈಟ್. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಮೆನ್ಷನ್ ದ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ದ ಸ್ಟ್ರಕ್ಚರ್ C2H4 ಅಂತ ಕೇಳ್ತಾ ಇದ್ದಾರೆ. ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಕೇಳ್ತಿರ್ತಾರೆ, ಇದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಐಡಿಯಾ ಇರ್ಲಿ. ಓಕೆ, ಸೊ C2H4 ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಹೇಗೆ ಬರೀತೀರಾ? ಹೌ ಡು ಯು ರೈಟ್ ಅಂತ ಅನ್ಕೊಂಡ್ರೆ, C2H4 ಫಸ್ಟ್ ಆಫ್ ಆಲ್ ದಿಸ್ ಇಸ್ ವಾಟ್? ದಿಸ್ ಇಸ್ ಈಥೀನ್. ಮ್ಯಾಮ್ ಹೆಂಗ್ ಐಡೆಂಟಿಫೈ ಮಾಡ್ತೀರಾ? ಸಡನ್ ಆಗಿ ಹೆಂಗ್ ಐಡೆಂಟಿಫೈ ಮಾಡ್ತೀರಾ ನೋಡಿ, ಫಾರ್ಮುಲಾ ಗೊತ್ತಿಲ್ಲ. C2 ಜಾಗದಲ್ಲಿ ಈ N ಜಾಗದಲ್ಲಿ 2 ಇದೆ ಅಂದ್ರೆ ಓಕೆ. ನೆಕ್ಸ್ಟ್ ನೀವು ಡಬಲ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ 2 ಇದೆ, 2 2s 4 ಇದ್ರೆ ಏನಾಗಿರುತ್ತೆ? ಈ ಫಾರ್ಮುಲಾ ಆಲ್ಕೀನ್ ಆಗಿರುತ್ತೆ. 2 ಅಂದ್ರೆ ಏನು? ಇಟ್ ಇಸ್ ಈತ್. ಸೊ ಇಟ್ ಇಸ್ ಈಥೀನ್. ಸೊ 2 ಕಾರ್ಬನ್, ಸೊ 2 ಕಾರ್ಬನ್ ಬರ್ಕೊಳ್ಳಿ. ಈಥೀನ್ ಆಗಿರೋದ್ರಿಂದ ಯು ಹ್ಯಾವ್ ಟು ರೈಟ್ ಡಬಲ್ ಬಾಂಡ್. ಓಕೆನಾ? ಸೊ ದಿಸ್ ಕಾರ್ಬನ್ ಇಸ್ ನೌ ಡನ್ ವಿತ್ 2 bonds, ಲೆಫ್ಟ್ ವಿತ್ 3 and 4. ಇದಕ್ಕೂ ಕೂಡ ನೋಡಿ 2 ಆಗಿದೆ, ಲೆಫ್ಟ್ ವಿತ್ 3 and 4. ನಾನು ಪ್ರತಿ ಸಲ ನಿಮಗೆ ಕ್ಲಾಸ್ ಮಾಡುವಾಗ ಹೇಳ್ತಾ ಬಂದಿದ್ದೀನಿ, ಎವ್ರಿ ಕಾರ್ಬನ್ ಶುಡ್ ಬಿ ಸರೌಂಡೆಡ್ ಬೈ 4 bonds. Some of you are asking, ma'am, when Zen model paper 9th and 10th will be solved? And physics only 2 Zen papers were solved. Please solve ಅಂತ ಕೇಳ್ತಾ ಇದ್ದೀರಾ. ಎಸ್, ಸಾಲ್ವ್ ಮಾಡ್ತೀನಿ ನಾನು. ಈಗ ಸಂಡೇ ಫಿಸಿಕ್ಸ್ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಎಸ್ಪೆಷಲಿ ಕ್ವೆಶ್ಚನ್ ಪೇಪರ್ ರಿಲೇಟೆಡ್ ಆಗಿ. ಸೊ ಬಿಕಾಸ್ ಇಟ್ಸ್ ಹೋಲ್ ಡೇ ಹೆಕ್ಟಿಕ್ ಸ್ಕೆಡ್ಯೂಲ್ ಇರೋದ್ರಿಂದ ಅಂಡ್ ನಾನು ಕೆಮಿಸ್ಟ್ರಿ ಅಂಡ್ ಬಯಾಲಜಿನ ಮೇನ್ ಆಗಿ ಡೀಲ್ ಮಾಡೋದ್ರಿಂದ ಎವ್ರಿ ಡೇ ನಿಮಗೆ ಟ್ರೈನ್ ಮಾಡ್ತಾ ಇದ್ದೀನಿ. ಬಟ್ ಎವ್ರಿ ಸಂಡೇ ನಿಮಗೆ ಫಿಸಿಕ್ಸ್ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತೀವಿ. ಈಗ ಕೇಳ್ತಿರುವಂತ ಪ್ರಶ್ನೆ ಏನು? ಮೆನ್ಷನ್ ದ ನಂಬರ್ ಆಫ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ದ ಸ್ಟ್ರಕ್ಚರ್. ಅಬ್ಸರ್ವ್ ಮಾಡಿ, ಎಷ್ಟು ಸಿಂಗಲ್ ಬಾಂಡ್ ಇದೆ, ಎಷ್ಟು ಡಬಲ್ ಬಾಂಡ್ ಇದೆ ಅಂತ ಅಬ್ಸರ್ವ್ ಮಾಡಿ. ಇಫ್ ಯು ಲುಕ್ ಅಟ್ ಹಿಯರ್, ವಿ ಹ್ಯಾವ್ 1 double bond ಅಲ್ವಾ? ದರ್ ಇಸ್ 1 double bond. ಎಕ್ಸಾಮ್ ಅಲ್ಲಿ ಬರಿಬೇಕು, ದರ್ ಇಸ್ 1 double bond ಅಂತ ಬರೀತೀರಾ. ಹೌ ಮೆನಿ ಸಿಂಗಲ್ ಬಾಂಡ್ಸ್? 1 2 3 4 ಸಿಂಗಲ್ ಬಾಂಡ್ಸ್ ಇದೆ. ಓಕೆ, 1 double bond ಇದೆ, 4 ಸಿಂಗಲ್ ಬಾಂಡ್ ಇದೆ. ಯಾರಾಗ ಅರ್ಥ ಆಯ್ತು ಅನ್ಕೋತೀನಿ. ಎಸ್, ಇದೇ ರೀತಿ ನೀವು ಬರಿಬೇಕಾಗತ್ತೆ. ಓಕೆನಾ? ರೈಟ್. ಸೊ ತುಂಬಾ ಜನ ಡೌಟ್ಸ್ ಕೇಳ್ತಾ ಇದ್ದೀರಾ, ವೇಟ್ ಮಾಡಿ, ನಿಮ್ಮ ಡೌಟ್ಸ್ಗೂ ಕೂಡ ಆನ್ಸರ್ ಮಾಡ್ತೀನಿ. ಓಕೆ, ರೈಟ್, ಫೈನ್. ನೆಕ್ಸ್ಟ್ ಕ್ವಶನ್ ನೋಡಿ. ಡ್ರಾ ದ ಡಯಾಗ್ರಾಮ್ ಟು ಸೆಟ್ ಅಪ್ ಟು ಶೋ ದ ಆಸಿಡ್ ಸೊಲ್ಯೂಷನ್ ಇನ್ ದ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಅಂತ ಕೇಳ್ತಾ ಇದ್ದಾರೆ. 2 marks ಯಾವ್ದೆಲ್ಲ ಡಯಾಗ್ರಾಮ್ಸ್ ಓದಬೇಕು ಅಂತ ಆಲ್ರೆಡಿ ವಿಡಿಯೋ ಅವೈಲೇಬಲ್ ಇದೆ ಚಾನಲ್ ಅಲ್ಲಿ. ಇದನ್ನ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತೀನಿ, ಫಾಲೋ ಮಾಡಿ. ಓಕೆನಾ? ಸೊ ಯಾರೆಲ್ಲ ಇದುವರೆಗೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ, ಎಲ್ರೂ ಕೂಡ ಈಗ ನೀವು ವಿಡಿಯೋ ಏನ್ ವಾಚ್ ಮಾಡ್ತಾ ಇದ್ದೀರಾ, ಅಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇದೆ, ಕ್ಲಿಕ್ ಮಾಡಿ.
ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಜಾಯ್ನ್ ಆಗಿ. ಸೊ ನಾನು ಏನ್ ಡಿಸ್ಕಸ್ ಮಾಡ್ತಾ ಇರ್ತೀನಿ, ಕ್ವಶನ್ ಪೇಪರ್ ಆಗಿರ್ಬೋದು, ಎಕ್ಸಾಮ್ ಎನ್ಹಾನ್ಸರ್ ಸೀರೀಸ್ದು PDF ಗಳನ್ನ ನಾನು ಅಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಓಕೆ, ರೈಟ್. ಯಾ, ಪ್ಲೇ ಲಿಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಐ ಹ್ಯಾವ್ ಆಲ್ರೆಡಿ ಮೇಡ್ ದ ಪ್ಲೇ ಲಿಸ್ಟ್. ಚಾನಲ್ ಅಲ್ಲಿ ನೀವು ವಿಸಿಟ್ ಮಾಡಿದ್ರೆ ಪ್ಲೇ ಲಿಸ್ಟ್ ಕೆಳಗಡೆ ಪ್ಲೇ ಲಿಸ್ಟ್ ಕೂಡ ನಿಮಗೆ ಅವೈಲಬಲ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಆನ್ಸರ್. ಓಕೆ, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಆಕ್ಸಿಡೇಷನ್ಗೂ ರಿಡಕ್ಷನ್ಗೂ ಓಕೆ ಡಿಫರೆನ್ಸ್ ಏನು? ಆಕ್ಸಿಡೇಷನ್ ಅಂದ್ರೆ ಏನಾಗುತ್ತೆ? ಆಕ್ಸಿಡೇಷನ್ ಈಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಆಕ್ಸಿಜನ್ ಅಂಡ್ ನೀವು ಬರಿಬೇಕು ಅಡಿಷನ್ ಆಫ್ ಆಕ್ಸಿಜನ್. ಶಾರ್ಟ್ ಆಗಿ ನಾನು ಇಲ್ಲಿ ಆನ್ಸರ್ ನ ಬರಿತಾ ಇದ್ದೀನಿ. ಇಟ್ ಈಸ್ ಅಡಿಷನ್ ಆಫ್ ಆಕ್ಸಿಜನ್ ಅಂಡ್ ರಿಮೂವಲ್ ಆಫ್ ಹೈಡ್ರೋಜನ್. Addition of oxygen and removal of hydrogen is what? Oxidation. Reduction is reverse of oxidation. Reduction gain baritira, it is addition of hydrogen and removal of oxygen. Either addition of hydrogen ಆಗ್ತಿರುತ್ತೆ ಅಥವಾ removal of oxygen ಆಗ್ತಾ ಇದ್ರೆ we will call that as reduction. ಅರ್ಥ ಆಯ್ತಲ್ವಾ? Write one example for each ಅಂತ ಕೇಳ್ತಾ ಇದ್ದಾರೆ. ಆಕ್ಸಿಡೇಷನ್ ಗಾದ ನೀವು ಇದನ್ನ ಬರಿಬೇಕು. The copper is burnt in the presence of oxygen. ಏನಾಗುತ್ತೆ? Copper oxide. This is an example for oxidation. The copper oxidize ಆಗ್ತಾ ಇದೆ. Reduction ಏನ್ ಬರೀತೀರಾ? See, copper oxide is combining. Copper oxide ಏನ್ ಮಾಡ್ತಾ ಇದೀವಿ? ಹೈಡ್ರೋಜನ್ ಗ್ಯಾಸ್ ನ ಫ್ಲಶ್ ಮಾಡ್ತಾ ಇದೀವಿ. We get copper plus water. Here you can observe copper oxide is getting reduced to copper. So this is getting reduction. ಇಲ್ಲಿ oxidation and reduction ಎರಡು ಆಗ್ತಾ ಇದೆ ಈ ಒಂದು ಪಾಯಿಂಟ್ ಅಲ್ಲಿ. ಬಟ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ರಿಡಕ್ಷನ್. ಓಕೆ, ನೆಕ್ಸ್ಟ್ ನೋಡಿ, ನಾನು ನಿಮ್ಗೆ 100% ಬರುವಂತ ಕ್ವಶನ್ಸ್ ನ ಪ್ರತಿ ಕ್ವಶನ್ ಪೇಪರ್ ಅಲ್ಲೂ ಹೇಳ್ತಾ ಇರ್ತೀನಿ. ದ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್. ಈ ಲೆಸನ್ಗೆ ಬಂದ್ರೆ ಡೆಫಿನೆಟ್ಲಿ ಒಂದು ಸಾಲ್ಟ್ ರಿಲೇಟೆಡ್ ಕ್ವಶನ್ ಇರುತ್ತೆ. ಅಂದ್ರೆ 100% ಕ್ವಶನ್ ಇದು. ಎನಿ ಒನ್ ಕ್ವಶನ್ ಫ್ರಮ್ ದ ಪಾರ್ಟ್ ಆಫ್ ಸಾಲ್ಟ್ಸ್ ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಇರುತ್ತೆ. ಇಫ್ ಯು ಸಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಕೇಳಿರುವಂತದ್ದು ರೈಟ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಬೇಕಿಂಗ್ ಸೋಡಾ ಅಂಡ್ ರೈಟ್ ಇಟ್ಸ್ ಯೂಸರ್ಸ್ ಅಂತ ಕೇಳಿದ್ದಾರೆ. ಬೇಕಿಂಗ್ ಸೋಡಾ ಫಾರ್ಮುಲಾ ಈಸ್ NaHCO3. NaH ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಅಂತ ಹೇಳ್ತೀವಿ. ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಈಸ್ ದ ಫಾರ್ಮುಲಾ ಆಫ್ ಬೇಕಿಂಗ್ ಸೋಡಾ. ಐ ಥಿಂಕ್ ಮೋಸ್ಟ್ ಆಫ್ ಯುವರ್ ಆನ್ಸರ್ ಮಾಡ್ತಾ ಇದ್ದೀರಾ. ಸೊ ನಿಮಗೂ ಕೂಡ ಕ್ವಶನ್ ಕೇಳ್ತಾ ಬರ್ತೀನಿ. ಯು ಕ್ಯಾನ್ ಆಲ್ಸೋ ಆನ್ಸರ್ ಅಲಾಂಗ್ ವಿತ್ ಮೀ. ಓಕೆ, ಕ್ಯಾನ್ ಯು ಟೆಲ್ ಮಿ ಒನ್ ಯೂಸ್ ಆಫ್ ಬೇಕಿಂಗ್ ಸೋಡಾ? Okay, I think Madhushri is already answering. Okay, so Madhushri is answering to the question. Good. Mamata is also trying to answer. Good. Okay, Pavitra B, you are telling that today you have completed your preparatory examination. How did you write your examination? Would you able to attend all the questions in the examination, Pavitra? Okay. Fine. So most of you are trying to say answer, children. Very good. See, basically baking soda is used as antacid because it is acting like a base. Okay. Apart from this, you can also write it is also used in the fire extinguishers. Fire extinguishers nalli use ಮಾಡ್ತೀವಿ. It is also used to make the baking powder. Baking powder na kuda ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. Okay? Clear? Okay, fine. So now let's go for the next question. Right? Okay, the next question is, what is the chemical formula of plaster of Paris? And write the two uses of plaster of Paris anta kelta idare. Okay, so the chemical formula of plaster of Paris, can you guys tell me? Can you guys try to answer what is the chemical formula of plaster of Paris? I think Madhushri, yes, you're absolutely correct and you're very quick in answering. It is calcium sulfate hemihydrate, half H2O. ಇಲ್ಲಿ ನಿಮಗೆ ಕೆಮಿಕಲ್ ಫಾರ್ಮುಲಾ ಕೂಡ ಕೇಳ್ಬೋದು ಅಥವಾ ಕೆಮಿಕಲ್ ನೇಮ್ ಕೂಡ ಕೇಳ್ಬೋದು. ಸಂಜಯ್ ಟ್ರೈ ಟು ಆನ್ಸರ್ ಮಾಡಿದ್ದೀರಾ, ಬಟ್ ಯು ನೀಡ್ ಟು ಮೆನ್ಷನ್ ಹಾಫ್ H2O. ಅಲ್ಲಿ ಹಾಫ್ ಮಾಲಿಕ್ಯೂಲ್ ಆಫ್ ವಾಟರ್ ನೀವು ಬರಿಬೇಕಾಗುತ್ತೆ, ಅಂದ್ರೆ ಮೆನ್ಷನ್ ಮಾಡಬೇಕಾಗತ್ತೆ. ಪವಿತ್ರ, ನಿಮ್ಮ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದ್ರೆ ಅದ್ರದ್ದು ಒಂದು PDF ನ ನನ್ನ ಮೇಲ್ ಐಡಿಗೆ ಫಾರ್ವರ್ಡ್ ಮಾಡಿ. ಮೈ ಮೇಲ್ ಐಡಿ ಪ್ಲೀಸ್ ನೋಟ್ ಡೌನ್. ಇಟ್ ಇಸ್ sosramya@gmail.com. sosramya@gmail.com. ಈ ಒಂದು ಮೇಲ್ ಐಡಿಗೆ ನಿಮ್ಮ ಒಂದು ಕ್ವೆಶನ್ ಪೇಪರ್ ನ ಫಾರ್ವರ್ಡ್ ಮಾಡಿದ್ರೆ ಸೊ ದಟ್ ಬೇರೆ ಸ್ಕೂಲ್ ನ ಕ್ವೆಶನ್ ಪೇಪರ್ ನ ಡಿಸ್ಕಸ್ ಮಾಡಬಹುದು. ಸೊ ದಟ್ ನಿಮ್ಮ ಬೇರೆ ಫ್ರೆಂಡ್ಸ್ಗೆ, ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಇದು. ಓಕೆ, ರೈಟ್. ಸೊ POP ಯೂಸಸ್ ಎಲ್ರಿಗೂ ಕೂಡ ಗೊತ್ತಿದೆ. POP is basically used to
support the fractured bones at hospitals, and it is also used to make toys, idols, anything. ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಇರುತ್ತೆ ಕಂಡ್ರೋ ಇದು. ನಿಮ್ಗೆ 100% ಕ್ವಶನ್ ಇದು, ಓಕೆನಾ? ರೈಟ್, ಯಾವ್ದಾದ್ರು ಒಂದು ಸಾಲ್ಟ್ ಇದ್ದೇ ಇರುತ್ತೆ. ನೆಕ್ಸ್ಟ್ ನೋಡಿ, ಗಿವ್ ರೀಸನ್ ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ರಿಲೀಸ್ಡ್ when a metal react with nitric acid. ಈ ವರ್ಷದ ಮಾಡೆಲ್ ಪೇಪರ್ ಅಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಅಪ್ಲಿಕೇಶನ್ ಕ್ವಶನ್ ಕೇಳಿದ್ದಾರೆ. ಐ ಥಿಂಕ್ ನೀವು ಅದನ್ನ ಅಬ್ಸರ್ವ್ ಮಾಡಿದೀರಾ ಅಂತ ಅನ್ಕೋತೀನಿ. ಓಕೆ, ಈ ವರ್ಷದ ಪೇಪರ್ ಅಲ್ಲಿ ಕೇಳಿದ್ದಾರೆ, ಒಂದು ಅಪ್ಲಿಕೇಶನ್ ಕೇಳಿದ್ದಾರೆ ರಿಲೇಟೆಡ್ ಟು ದ ಸೇಮ್ ಕಾನ್ಸೆಪ್ಟ್. ದಿ ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ರಿಲೀಸ್, ನಿಮಗೆ ಗೊತ್ತಿರಬೇಕು. ಓಕೆ, ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ರಿಲೀಸ್ಡ್ when a metal react with nitric acid. Can you guys tell me what is the answer? What might be the answer? You're trying to answer. Most of you are trying to answer. Yes. ಒಂದು ಇಂಪಾರ್ಟೆಂಟ್ ವರ್ಡ್ ನೀವು ಬರೀಲೇಬೇಕು ಇಲ್ಲಿ. ಕೃಷ್ಣ, ಐ ಥಿಂಕ್ ಕೃಷ್ಣ ಐಡಿ, ಕೃಷ್ಣ ಮೊಗವೀರ ಐಡಿ has given the right answer. See, because nitric acid is a strong oxidizing agent. Nitric acid acts like a strong oxidizing agent. It oxidizes the hydrogen to produce the water. Hence, hydrogen gas is not released. Here ಆಯ್ತಲ್ವಾ? ರೈಟ್. ಓಕೆ, ಸೊ ಇದನ್ನ ನೀವು ಬರೀಲೇಬೇಕು. ಎಕ್ಸಾಮ್ ಅಲ್ಲಿ ಏನ್ ಬರೀಬೇಕು? ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ರಿಲೀಸ್ ಬಿಕಾಸ್ ನೈಟ್ರಿಕ್ ಆಸಿಡ್ ಯಾಕೆ? ಇಟ್ ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ಇಟ್ ಆಕ್ಸಿಡೈಸಸ್ ದ ಹೈಡ್ರೋಜನ್ ಅಂಡ್ ಇಟ್ ಪ್ರೊಡ್ಯೂಸಸ್ ದ ವಾಟರ್. ನೆಕ್ಸ್ಟ್ ನೋಡಿ, ಸಿಲ್ವರ್ ವೆಸಲ್ಸ್ ಟರ್ನ್ಸ್ ಬ್ಲಾಕ್ ವೆನ್ ಎಕ್ಸ್ಪೋಸ್ಡ್ ಟು ಏರ್ ಅಂತ ಕೇಳಿದ್ದಾರೆ. ವೈ ಸಿಲ್ವರ್ ವೆಸಲ್ಸ್ ಟರ್ನ್ ಬ್ಲಾಕ್? ವೈ? ಬಿಕಾಸ್ ಸಿಲ್ವರ್ ರಿಯಾಕ್ಟ್ ವಿತ್ ಸಲ್ಫರ್ ಪ್ರೆಸೆಂಟ್ ಇನ್ ದ ಏರ್. ತುಂಬಾ ಶಾರ್ಟ್ ಆಗಿ ಆನ್ಸರ್ ಬರಿತಾ ಇದೀನಿ ನಾನು ನಿಮ್ಗೆ. ಎಕ್ಸಾಮ್ ಅಲ್ಲಿ ನೀವೇನ್ ಬರಿಬೇಕು ಅಂತ ಕನ್ವೆ ಮಾಡ್ತಾ ಇದೀನಿ, ಓಕೆನಾ? ಸಿಲ್ವರ್ ಇಟ್ ರಿಯಾಕ್ಟ್ಸ್ ವಿತ್ ಸಲ್ಫರ್ ಪ್ರೆಸೆಂಟ್ ಇನ್ ದ ಏರ್. ಏನ್ ಫಾರ್ಮ್ ಮಾಡುತ್ತೆ? ಇಟ್ ಫಾರ್ಮ್ಸ್ ದ ಸಿಲ್ವರ್ ಸಲ್ಫೈಡ್. ವಾಟ್ ಡಸ್ ಇಟ್ ಫಾರ್ಮ್? ಇಟ್ ಫಾರ್ಮ್ಸ್ ದ ಸಿಲ್ವರ್ ಸಲ್ಫೈಡ್. ಸಿಲ್ವರ್ ಸಲ್ಫೈಡ್ ಅನ್ನ ಫಾರ್ಮ್ ಮಾಡುತ್ತೆ ಇದು. ಸೊ ಬೇಸಿಕಲಿ ಸಿಲ್ವರ್ ಸಲ್ಫೈಡ್ ಅನ್ನೋದು ಏನಾಗಿದೆ? ಇಟ್ ಇಸ್ ಬ್ಲಾಕ್ ಕಲರ್ ಲೇಯರ್. ನೀವು ಏನ್ ನೋಡ್ತೀರಾ ಬ್ಲಾಕ್ ಕಲರ್ ಕೋಟಿಂಗ್ ಸಿಲ್ವರ್ ಮೇಲೆ, ದಟ್ ಈಸ್ ಬೇಸಿಕಲಿ ಕಾಲ್ಡ್ as ಸಿಲ್ವರ್ ಸಲ್ಫೈಡ್. ನೆಕ್ಸ್ಟ್ ನೋಡಿ, 3 ಮಾರ್ಕ್ ಕ್ವೆಶ್ಚನ್. ರೈಟ್ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್. ಇದನ್ನ ಕೇಳ್ತಾರೆ, ಅಥವಾ ಆಕ್ಷನ್ ಆಫ್ ಸ್ಟೀಮ್ 100% ಕ್ವೆಶ್ಚನ್. ನೆಕ್ಸ್ಟ್, ರೈಟ್ ದ ಫಾಲೋಯಿಂಗ್ ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಲಾಂಗ್ ದ ಪೀರಿಯಡ್ ಅಂಡ್ ಡೌನ್ ದ ಗ್ರೂಪ್. ಈಗ ನಾನು ಆಲ್ರೆಡಿ ಎಕ್ಸಾಮ್ ಎನ್ಹಾನ್ಸರ್ ಅಲ್ಲಿ ಟ್ರೆಂಡ್ಸ್ ರಿಲೇಟೆಡ್ ಆಗಿ 100% ಕೇಳುವಂತ 3 ಮಾರ್ಕ್ ಕ್ವೆಶ್ಚನ್ ಹೇಗ್ ಸಾಲ್ವ್ ಮಾಡಬೇಕು, ಟ್ರೆಂಡ್ಸ್ ಅಲ್ಲಿ ಯಾವ್ದನ್ನ ಕೊಟ್ರೆ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಡೂ ವಾಚ್ ದಟ್ ವಿಡಿಯೋ. ಇಟ್ ಇಸ್ ಅವೈಲೇಬಲ್ ಇನ್ ದ ಚಾನಲ್ಸ್. ಪ್ಲೇ ಲಿಸ್ಟ್ ಇದೆ ನಿಮ್ಗೆ, ಈ ವರ್ಷದ ಪ್ಲೇ ಲಿಸ್ಟ್ ಇದೆ, ಎಕ್ಸಾಮ್ ಎನ್ಹಾನ್ಸರ್ ಅಂತ, ನಿಮ್ಮಲ್ಲಿ ಗೊತ್ತಾಗುತ್ತೆ. ಸೊ ಲೆಟ್ಸ್ ಟ್ರೈ ಟು ಆನ್ಸರ್ ನೌ. ಸೊ ಏನ್ ಹೇಳ್ತಾ ಇದ್ದಾರೆ? ಪೀರಿಯಡ್ ವೈಸು ಅಂಡ್ ಗ್ರೂಪ್ ವೈಸ್ ಅಟಾಮಿಕ್ ಸೈಜ್ ಏನಾಗುತ್ತೆ? ಸೊ ವೆನ್ ಯು ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಪೀರಿಯಡ್, ಲೆಫ್ಟ್ ಟು ರೈಟ್ ಪೀರಿಯಡ್ ಅಲ್ಲಿ ಹೋದ್ರೆ ಏನಾಗುತ್ತೆ? ಅಟಾಮಿಕ್ ಸೈಜ್ AS ಅಂತ ಬರೀತೀನಿ. ಅಟಾಮಿಕ್ ಸೈಜ್ ಏನಾಗುತ್ತೆ? ಡಿಕ್ರೀಸಸ್. ಯಾಕೆ ಡಿಕ್ರೀಸ್ ಆಗುತ್ತೆ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಇದೆಲ್ಲ ರೀಸನ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ದ ಸೇಮ್ ವೇ ವೆನ್ ವಿ ಮೂವ್ ಫ್ರಮ್ ಟಾಪ್ ಟು ಬಾಟಮ್ ಇನ್ ದ ಗ್ರೂಪ್, ದ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಯಾಕೆ? ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್. ನಂಬರ್ ಆಫ್ ಶೆಲ್ಸ್ ಏನಾಗುತ್ತೆ? ಇನ್ಕ್ರೀಸಸ್. ಅಟಾಮಿಕ್ ಸೈಜ್ ಏನಾಗುತ್ತೆ? ಇನ್ಕ್ರೀಸಸ್ ಆಸ್ ವಿ ಮೂವ್ ಫ್ರಮ್ ಟಾಪ್ ಟು ಬಾಟಮ್. ಕ್ಲಿಯರ್ ಆಯ್ತಲ್ವಾ? ರೈಟ್. ಅದೇ ರೀತಿ ಮೆಟಾಲಿಕ್ ನೇಚರ್. ಮೆಟಾಲಿಕ್ ನೇಚರ್ ಅಂದ್ರೆ ಏನ್ ಹೇಳ್ಕೊಟ್ಟಿದ್ದೀನಿ? ಲೆಟ್ಸ್ ಸಿ ಹೂ ವಿಲ್ ಆನ್ಸರ್. ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ the other name that we have for metallic character. We also have another name for metallic character. ಯಾರೆಲ್ಲ ಎಕ್ಸಾಮ್ ಎನ್ಹಾನ್ಸರ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ನೋಡಿದ್ರ ನಿಮ್ಮೆಲ್ರಿಗೂ ಈ ಒಂದು ವರ್ಡ್ ಗೊತ್ತಿರುತ್ತೆ. ಆಕ್ಚುಲಿ 2 ವರ್ಡ್ಸ್ ಹೇಳಿದ್ದೀನಿ. ವಾಟ್ ಈಸ್ ದ ಅದರ್ ನೇಮ್ ಫಾರ್ ಮೆಟಾಲಿಕ್ ಕ್ಯಾರೆಕ್ಟರ್? ಓಕೆ, ಮಮತಾ tried answering electropositivity, correct. Krishna, Bhavana, I think an ID with Shiny as well as Basavaraj had tried to answer absolutely correct. So electropositivity ಅಂದ್ರು ಒಂದೇ, ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರು ಒಂದೇ. ಸೊ ಕರೆಕ್ಟ್ ಆಗಿ ನಾನು ಹೇಳಿರೋದನ್ನ ಕೇಳಿಸ್ಕೊಂಡಿರೋದು ಇನ್ನೊಂದು ಸ್ಟೂಡೆಂಟು, an ID with smart student, okay, and Aishwarya and Sanjay, you all are telling very good. ಸೊ ನಾನು ನಿಮಗೆ ಹೇಳಿದ್ದೆ ಮೆಟಾಲಿಕ್ ನೇಚರ್ ಅಂದ್ರು ಒಂದೇ, ಇಲ್ಲಿ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ. ಮೆಟಾಲಿಕ್ ಕ್ಯಾರೆಕ್ಟರ್ ಇಸ್ ನಥಿಂಗ್ ಬಟ್ tendency to lose electron. Okay, tendency to lose electron ಏನಂತ ಹೇಳಿ ಕರಿತೀವಿ? ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಕರಿತೀವಿ. as we move from left to right in the periodic table, ಏನಾಗುತ್ತೆ? ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ?
ಮೆಟಾಲಿಕ್ ಕ್ಯಾರೆಕ್ಟರ್ ಕೂಡ ಡಿಕ್ರೀಸ್ ಆಗುತ್ತೆ. ಯಾಕೆ? ಎಲೆಕ್ಟ್ರಾನ್ಸ್ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ನಿ. 1 2 3 ಲೂಸ್ ಆಗುತ್ತೆ, 4 ಶೇರ್ ಆಗುತ್ತೆ, 5 6 7 ಬಂದಾಗ ಲೂಸಿಂಗ್ ಸ್ಟಾಪ್ ಆಗುತ್ತೆ. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್. ಬಟ್ ಆಸ್ ವಿ ಮೂವ್ ಫ್ರಮ್ ಟಾಪ್ ಟು ಬಾಟಮ್ ಏನಾಗುತ್ತೆ? ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಯಾಕೆ? It has only one electron in the outer shell here in the first group especially. It can easily lose electron. So metallic character ಏನಾಗುತ್ತೆ? Increase ಆಗುತ್ತೆ. Right? Left to right decrease, top to bottom increase. ನೀವು ನೋಡೋದಾದ್ರೆ ಅಟಾಮಿಕ್ ಸೈಜ್ ಅಂಡ್ ಮೆಟಾಲಿಕ್ ಕ್ಯಾರೆಕ್ಟರ್ ಎರಡೂ ಕೂಡ ಲೆಫ್ಟ್ ಇಂದ ರೈಟ್ ಹೋದ್ರೆ ಡಿಕ್ರೀಸ್ ಆಗುತ್ತೆ. ಟಾಪ್ ಟು ಬಾಟಮ್ ಎರಡೂ ಕೂಡ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ರೈಟ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ನಾನು ಹೋಗ್ತಾ ಇದ್ದೀನಿ. Why does the color of copper sulfate change when an iron nail is dipped into it ಅಂತ ಕೇಳ್ತಾ ಇದ್ದಾರೆ. ಈಕ್ವೇಶನ್ ಬರೆಯೋದು ಕಲ್ತ್ಕೊಳ್ರೋ ಯಾವಾಗ್ಲೂ. ನೀವು ಯಾವಾಗ್ಲೂ ಅಷ್ಟೇ, ನೀವು ಯಾವಾಗ ಈಕ್ವೇಶನ್ ಮುಖಾಂತರ ಸಾಲ್ವ್ ಮಾಡೋದನ್ನ ಕಲ್ತ್ಕೊಳ್ತೀರಾ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಅದನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಓಕೆ ಆಲ್ರೆಡಿ ಆನ್ಸರ್ ಬಂದಾಯ್ತು. ಐ ಥಿಂಕ್ ಸೋ ಫಾಸ್ಟ್ಲಿ ಮಧುಶ್ರೀ ಅಂಡ್ ಫಾಲೋಡ್ ಬೈ ಅನ್ ಐಡಿ ವಿತ್ ಅಪ್ಪು, ಸಂಜಯ್, ಮೋಸ್ಟ್ ಆಫ್ ಯುವರ್ ಆನ್ಸರಿಂಗ್. ಓಕೆ, ಏನ್ ಹೇಳ್ತಾ ಇದಾರೆ? ಟೇಕ್ ಎನ್ ಐರನ್ ನೇಲ್ ಅಂಡ್ ಡಿಪ್ ಇಟ್ ಇನ್ ದ ಕಾಪರ್ ಸಲ್ಫೇಟ್. ಅಂದ್ರೆ ಐರನ್ ನೇಲು ಕಾಪರ್ ಸಲ್ಫೇಟ್ ಜೊತೆ ಏನಾಗ್ತದೆ? ರಿಯಾಕ್ಟ್ ಆಗ್ತದೆ. ಏನ್ ಫಾರ್ಮ್ ಆಗುತ್ತೆ? ನಿಮ್ಗೆ ಆಲ್ರೆಡಿ ನಾನೊಂದು ಹೇಳ್ಕೊಟ್ಟೆ ಇಕ್ತಾನ. ಓಕೆ, ಕಾವೇರಿ ನದಿಯ ಕಲಾಪ ಅದು ಹೇಳ್ಕೊಟ್ಟೆ ಅಲ್ವಾ ನಾನು ನಿಮ್ಗೆ. ಅದ್ರ ಪ್ರಕಾರ ಹೋಗೋದಾದ್ರೆ ನಾವು ಐರನ್ ಇಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಕಾಪರ್. ಏನಾಗುತ್ತೆ? ಅ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಅ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಏನಾಗುತ್ತೆ? ಐರನ್ ಸಲ್ಫೇಟ್ ವಿಲ್ ಬಿ ಫಾರ್ಮ್ ಅಂಡ್ ಕಾಪರ್ ಏನಾಗುತ್ತೆ? ಇಲ್ಲಿಂದ it moves out and copper will be displaced. Okay na? Question ಅಲ್ಲಿ write a balanced chemical equation for this reaction ಅಂತ ಕೇಳ್ತಾ ಇದ್ದಾರೆ. If you want to write this equation, it is already balanced. ಇದು already balance ಆಗಿದೆ. Okay na? Right. Next ಪ್ರಶ್ನೆ, write the balanced chemical equation for the following reactions and name the type of reaction. So ಇದು ಇವತ್ತಿನ ಹೋಮ್ ವರ್ಕ್ ನಿಮ್ಗೆ. ಇದಕ್ಕೆ ಆನ್ಸರ್ಸ್ ಅನ್ನ ನಾನು ಕಾಮೆಂಟ್ ಏರಿಯಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಎಂಡ್ ಆದ್ಮೇಲೆ ಈ ಒಂದು ಕ್ವಶನ್ ಅನ್ನ ಆನ್ಸರ್, ಈ ಕ್ವಶನ್ ಏನಿದೆ 2 ಕ್ವಶನ್ಸ್ ಇದೆ ಅಲ್ವಾ, ಈ 2 ಕ್ವಶನ್ ಆನ್ಸರ್ನ ನನಗೆ ದಯವಿಟ್ಟು ನೀವು ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಈಗ ಚಾಟ್ ಅಲ್ಲಿ ನೀವು ರಿಪ್ಲೈ ಮಾಡ್ತಾ ಇದ್ದೀರಾ, ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಓಕೆನಾ? ಐ ವಾಂಟ್ ದ ಆನ್ಸರ್ಸ್ ಫಾರ್ ದೀಸ್ 2 ಕ್ವಶನ್ಸ್. ಓಕೆ, ರೈಟ್. I'll be waiting for your answer, children. I am now moving for next question. Explain the process of cleansing action of soap. ನೋಡಿ, ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ, ಮತ್ತೆ ಇದನ್ನ ರಿಪೀಟ್ ಮಾಡಕ್ ಹೋಗಲ್ಲ. ಈ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪು, ಡಿಟರ್ಜೆಂಟ್ಸು, ಇದರಿಂದ ಒಂದು ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಬೇಸಿಕಲಿ ಆಲ್ ದೀಸ್ ವಿಲ್ ಬಿಲಾಂಗ್ ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಓಕೆನಾ? ಇಲ್ಲಿ ನಿಮ್ಗೆ ಒಂದು ಕ್ವಶನ್ 100% ಇರುತ್ತೆ. ಅದು ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ಇಂದ ಆಗಿರ್ಬೋದು, ಆರ್ ಕನ್ವರ್ಷನ್ ಆಫ್ ಇಥನಾಲ್ ಟು ಈಥೀನ್ ಆಗಿರ್ಬೋದು, ಇಥನಾಲ್ ಟು ಇಥನೋಯಿಕ್ ಆಸಿಡ್. ಇದೆಲ್ಲ ನಾನು ನಿಮ್ಗೆ ಎಕ್ಸಾಮ್ ಎನ್ಹಾನ್ಸ್ ಅಲ್ಲಿ ಫಸ್ಟ್ ನಿಮ್ಗೆ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ಹೇಳ್ಕೊಟ್ಟಿದ್ದೀನಿ. ಸೊ ವಾಚ್ ಮಾಡಿ, ಏನೇ ಡೌಟ್ಸ್ ಇದ್ರು ಕೇಳಿ. ಬಟ್ ಈ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಕಾನ್ಸೆಪ್ಟ್ ನ ಮಿಸ್ ಮಾಡದೆ ಓದ್ಕೊಳ್ಳಿ. ಸೊ ಕ್ವಿಕ್ ಆಗಿ ಹೇಳೋದಾದ್ರೆ ಸೋಪ್ ಡೆಫಿನೇಷನ್ ಫಸ್ಟ್ ನೀವು ಇಟ್ಕೊಳ್ಬೇಕು. ಸೋಪ್ ಈಸ್ ಅ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳ್ತೀವಿ. ಸೋಪ್ ಹ್ಯಾಸ್ 2 ends. One is ionic end and one more is carboxylic end ಅಂತ ಹೇಳ್ತೀವಿ. ಇದನ್ನ ionic end is always ಏನಾಗಿರುತ್ತೆ? This is hydrophilic. ಅಂದ್ರೆ it will always focus towards water, and carboxylic end is hydrophobic. ಅದರಿಂದ ಏನಾಗುತ್ತೆ? It always focus towards the oil and dirt. As a result of ಏನಾಗುತ್ತೆ? ಎಲ್ಲಿ ಡರ್ಟ್ ಇರುತ್ತೆ ಅಲ್ಲಿ ನೀವು ಈ ರೀತಿಯ ಒಂದು ಸ್ಟ್ರಕ್ಚರ್ ನ ಫಾರ್ಮ್ ಆಗೋದು ನೋಡಬಹುದು. This kind of structure which is formed surrounded by a dirt, we call it as a missile. And ಈ ಮಿಸಲ್ ಅನ್ನ ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತೆ? ಯು ಕ್ಯಾನ್ ರಿಮೂವ್ ದ ಡರ್ಟ್ ಫ್ರಮ್ ಕ್ಲೋತ್. ಸೋ ಸಿಂಪಲ್ ಅಲ್ವೇನ್ರೋ? ಎಷ್ಟು ಈಸಿ ಇದೆ ಗೊತ್ತಾ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬಿಟ್ರೆ ನೀವು ಸೈನ್ಸ್ ನ ಪದೇ ಓದೋ ಅವಶ್ಯಕತೆನೇ ಇಲ್ಲ. ಸೋ ಸಿಂಪಲ್, ಅರ್ಥ ಆಗ್ತದೆ ಅನ್ಕೋತೀನಿ. ಸೊ ಕೆಲವರು ಹೇಳ್ತಾ ಇದ್ದೀರಾ 1 or 2 ಸ್ಟೂಡೆಂಟ್ಸ್ ಮ್ಯಾಮ್ ಬ್ಲರ್ ಆಗ್ತಾ ಇದೆ ಅಂತ. ಸೊ ನಿಮಗೆ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಕೋತೀನಿ. ಸೊ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ಕುತ್ಕೊಳ್ಳಿ ಅಂಡ್ ಕರೆಕ್ಟ್ ಆಗಿ ನಾನು ಏನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಓಕೆನಾ? ರೈಟ್, ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಆಲ್ರೆಡಿ ಸ್ಟೂಡೆಂಟ್ಸ್ ಆನ್ಸರ್ ಮಾಡ್ತಾ ಇದ್ದೀರಾ. ವೆರಿ ಗುಡ್ ಮಿಸ್ಟರ್ ಸಂಜಯ್. ಓಕೆ, ವಾಟ್ ಈಸ್ ಅಡಿಷನ್ ರಿಯಾಕ್ಷನ್? ನಾನು ಇದನ್ನೆಲ್ಲ ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ಹೆಂಗ್ ನೆನ್ಪಿಟ್ಕೊಳ್ಳೋದು. ಆಡ್ ಅಂದ್ರೆ ವಿ ಆರ್ ಆಡಿಂಗ್ ಸಮಥಿಂಗ್.
ದಿ ಅಡಿಷನ್ ರಿಯಾಕ್ಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹೈಡ್ರೋಜಿನೇಷನ್. ನೆನ್ಪಿಟ್ಕೊಳ್ಳಿದು, ಅಡಿಷನ್ ರಿಯಾಕ್ಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹೈಡ್ರೋಜಿನೇಷನ್. ಹೈಡ್ರೋಜಿನೇಷನ್ ಅಂದ್ರೂ ಒಂದೇ, ಅಡಿಷನ್ ರಿಯಾಕ್ಷನ್ ಅಂದ್ರೂ ಕೂಡ ಸೇಮ್ ಮೀನಿಂಗ್ ಇರುತ್ತೆ. ಓಕೆನಾ? ರೈಟ್. ಹೈಡ್ರೋ ಏನ್ ಮಾಡ್ತಾ ಇದೀವಿ? ಹೈಡ್ರೋಜನ್ ಆಡ್ ಮಾಡ್ತಾ ಇದೀವಿ. ಏಷನ್ ಅಂದ್ರೆ ಆಡ್. ಹೈಡ್ರೋಜನ್ ಏಷನ್ ಅಂದ್ರೆ ಆಡ್ ಮಾಡ್ತಾ ಇದೀವಿ ಮೀನಿಂಗ್. ಅಡಿಷನ್ ರಿಯಾಕ್ಷನ್ ಅಂದ್ರೆ ಏನು? ಅಡಿಷನ್ ಆಫ್ ಹೈಡ್ರೋಜನ್, ಯು ಆರ್ ಆಡಿಂಗ್ ಹೈಡ್ರೋಜನ್ ಟು ಅನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, US ಅಂತ ಬರ್ದಿರ್ತೀನಿ. ಓಕೆನಾ? ಇನ್ ದ ಪ್ರೆಸೆನ್ಸ್ ಆಫ್ ಅ ಕ್ಯಾಟಲಿಸ್ಟ್, ಇಲ್ಲಿ ನಿಕ್ಕಲ್ ಅಥವಾ ಪ್ಯಾಲಾಡಿಯಂ ಅನ್ನೋ ಕ್ಯಾಟಲಿಸ್ಟ್ ಇರುತ್ತೆ ಟು ಗೆಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಯ್ತಲ್ವಾ? ಇದಕ್ಕೆ ನಾನು ನಿಮ್ಗೆ ಎಕ್ಸಾಂಪಲ್ಸ್ ಕೂಡ ಹೇಳ್ಕೊಟ್ಟಿದ್ದೀನಿ. ಓಕೆ, ಎಕ್ಸಾಂಪಲ್ ಕೂಡ ಹೇಳ್ಕೊಟ್ಟಿದ್ದೀನಿ ನಾನು, ಅದನ್ನ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಜಸ್ಟ್ ಮಿನಿಟ್. ಇಲ್ಲಿ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ನೀವು ಅನ್ಸ್ಯಾಚುರೇಟೆಡ್ ಅಂದ್ರೆ ಎನಿಥಿಂಗ್ ಯು ಕ್ಯಾನ್ ಟೇಕ್. ಸಿ ಲೆಟ್ ಅಸ್ ಟೇಕ್ ಈಥೀನ್, E2H4. ನೋಡಿ, ಇದಕ್ಕೆ ಹೈಡ್ರೋಜನ್ ನ ಆಡ್ ಮಾಡಿ ಏನಾಗುತ್ತೆ, ಈ ಪ್ಲೇಸ್ ಅಲ್ಲಿ 2 ಐಟಮ್ಸ್ ಆಫ್ ಹೈಡ್ರೋಜನ್ ಇನ್ಕ್ರೀಸ್ ಆಗುತ್ತೆ. C2H ಏನಾಗುತ್ತೆ, 6 ಆಗುತ್ತೆ. ಸೊ ಇಲ್ಲಿ ಈಥೇನ್ ಇತ್ತು, ಈಥೇನ್ ಏನಾಗ್ತಾ ಇದೆ, ಇಟ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಈಥೇನ್. ಅನ್ಸ್ಯಾಚುರೇಟೆಡ್ ಟು ಸ್ಯಾಚುರೇಟೆಡ್. ಕ್ಲಿಯರ್ ಆಗಿ ಅರ್ಥ ಆಯ್ತು ಅಲ್ವಾ? ಎಸ್, ಐ ಥಿಂಕ್ ನಿಮ್ಗೆ ಈ ಒಂದು ಸ್ಟ್ರಕ್ಚರ್ಸ್ ಎಲ್ಲ ಕ್ಲಿಯರ್ ಆಗಿ ನೀವು ತಿಳ್ಕೊಳ್ಬೇಕು. ಓಕೆ, ಸೊ ಮೋಸ್ಟ್ ಆಫ್ ಯು ಆರ್ ಆಸ್ಕಿಂಗ್ ಸಮ್ ಕ್ವೆಶನ್ಸ್ ಆಲ್ಸೋ. ಸೊ ಬೇಸಿಕಲಿ ಒಬ್ರು ಟಾಲ್ವಿನ್ ಬಗ್ಗೆ ಕೇಳ್ತಾ ಇದ್ದೀರಾ. ನಾವು ಬೇಸಿಕಲಿ ಕ್ಲಾಸ್ 10th ಅಲ್ಲಿ ಟಾಲ್ವಿನ್ ಬಗ್ಗೆ ಮಾತಾಡೋದಿಲ್ಲ, ಬಟ್ ನೀವು ಕ್ವಶನ್ ಕೇಳ್ತಾ ಇದ್ದೀರಾ ಅಂತ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ದಿ ಟಾಲ್ವಿನ್ ಇಸ್ ಬೇಸಿಕಲಿ ಎ ಟ್ರಾನ್ಸ್ಪರೆಂಟ್ and it is also what kind of structure I can tell you is it is almost similar to benzene anta helbodu. Okay, toluene is very similar to benzene, but exactly benzene anta helala, but it is benzene. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ಗೆ ನಿಮ್ಗೆ ಈ ರೀತಿಯ ನೇಮ್ಸ್ ಕೊಟ್ಟು ಕನ್ಫ್ಯೂಸ್ ಮಾಡಲ್ಲ. ಟಾಲ್ವಿನ್ ಸ್ಟ್ರಕ್ಚರ್ ಬರೀರಿ ಅಂತ ಹೇಳಿ ಕನ್ಫ್ಯೂಸ್ ಮಾಡಲ್ಲ. ಡೆಫಿನೆಟ್ಲಿ ಅದನ್ನ ನೀವು ತಿಳ್ಕೊಳ್ಳಿ. ಓಕೆನಾ? ಸೊ ಬಿಕಾಸ್ ಬೆನ್ಝೀನ್ ಅಂದ್ರೆ ನಿಮ್ಗೆ ಈ ಡಬಲ್ ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ವಿತ್ ಸೈಕ್ಲಿಕ್ ಸ್ಟ್ರಕ್ಚರ್ ಇರುವಂತದ್ದು ಒಂದೇ ಸ್ಟ್ರಕ್ಚರ್ ಬೆನ್ಝೀನು. ಯೂಶಲಿ ಬೆನ್ಝೀನ್ ಕೇಳ್ತಾರೆ ಕೇಳಿದ್ರೆ. ಸೊ ಟಾಲ್ವಿನ್ ಕೊಟ್ಬಿಟ್ಟು ಬೆನ್ಝೀನ್ ಬರೀರಿ ಅಂತ ಕೇಳಲ್ಲ, ಬಿಕಾಸ್ ದಟ್ ಇಸ್ ನಾಟ್ ಮೆನ್ಷನ್ಡ್ ಇನ್ ಯೋರ್ ಟೆಕ್ಸ್ಟ್ ಬುಕ್. ಓಕೆನಾ? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಹೈಡ್ರೋಕಾರ್ಬನ್ಸ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಯು ವಾಂಟ್ ಟು ಸರ್ಚ್ ಫಾರ್ ಅನ್ಸ್ಯಾಚುರೇಟೆಡ್. ಹೇಗೆ ಸರ್ಚ್ ಮಾಡೋದು ಮ್ಯಾಮ್? ನೋಡಿ, ಅನ್ಸ್ಯಾಚುರೇಟೆಡ್ ಅಂದ್ರೆ ಏನಾಗಿರುತ್ತೆ, ಫಸ್ಟ್ ನಂಬರ್ ಏನಿರುತ್ತೆ ಇದ್ರದ್ದು ಡಬಲ್ ಸೆಕೆಂಡ್ ನಂಬರ್ ಇರುತ್ತೆ. ಇದ್ರದ್ದು ಡಬಲ್ ಸೆಕೆಂಡ್ ನಂಬರ್ ಇರುತ್ತೆ. ಸ್ಮಾಲ್ ಟ್ರಿಕ್ ಇದು. ಓಕೆನಾ? ನೋಡಿ, 2 2s 4 ಇರ್ಬೇಕಿತ್ತು, 6 ಇದೆ, ಅನ್ಸ್ಯಾಚುರೇಟೆಡ್ ಅಲ್ಲ. 3 2s ಏನಿದೆ, 6 + 2 8 ಆಗೋಗಿದೆ, ಅನ್ಸ್ಯಾಚುರೇಟೆಡ್ ಅಲ್ಲ, ಸ್ಯಾಚುರೇಟೆಡ್. ನೋಡಿ, 3 2s 6 ಇದೆ, ಇದು ಸ್ಯಾಚುರೇಟೆಡ್, ಇದು ಪ್ರೋಪೀನ್. C2H ಇದೆ, ಡಬಲ್ ಇಲ್ಲ, ಬಟ್ ಇದು ಕೂಡ ನಮ್ಗೆ ಏನಾಗಿದೆ, C2H2 ಅಂದ್ರೆ ಏನ್ ಬರುತ್ತೆ ನೋಡಿ, CnH 2n-2 ಫಾರ್ಮುಲಾ ಹಾಕೋಣ. ಈಗ n ಜಾಗದಲ್ಲಿ 2 ನ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ. 2 × 2 - 2 ಏನಾಗುತ್ತೆ, C2H4 - 2 is 2. ಇದು ಕೂಡ ಏನಾಗುತ್ತೆ, ಅನ್ಸ್ಯಾಚುರೇಟೆಡ್. CH4 is methane, ಸೊ ಇದು ಅನ್ಸ್ಯಾಚುರೇಟೆಡ್ ಅಲ್ಲ. ಸೊ ಹಿಯರ್ ದ ಆನ್ಸರ್ ಈಸ್ C3H6 and C2H2. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಲ್ವಾ? ಎಸ್, ಓಕೆ. ಎನಿ ಡೌಟ್ಸ್ ಚಿಲ್ಡ್ರನ್? ಅರ್ಥ ಆಗ್ತಾ ಇದೆ ಅಲ್ವಾ? ಓಕೆ ಮ್ಯಾಮ್, ಟಾಲ್ವಿನ್ ಇಸ್ ಆಸ್ಕ್ಡ್ ಇನ್ ಕ್ವೆಶನ್ ಅಂತ ಕೇಳ್ತಾ ಇದ್ದೀರಾ ಕೆಲವರು. ಟಾಲ್ವಿನ್ ಕ್ವೆಶನ್ 26 ಅಲ್ಲಿ ಕೇಳಿದಾರಾ, ಇಲ್ಲಿ ಕೇಳಿದಾರಾ? ಓಕೆ, ಇಲ್ಲಿ ಕೇಳಿದ್ದಾರೆ, ಸೊ ಅದಕ್ಕೆ ನೀವು ಕೇಳ್ತಾ ಇದ್ದೀರಾ. ಫೈನ್. ಯೂಶಲಿ ನೀವು ಬೋರ್ಡ್ಸ್ ಅಲ್ಲಿ ಕೇಳಲ್ಲ. ಈ ಟಾಲ್ವಿನ್ ಸ್ಟ್ರಕ್ಚರ್ ಯೂಶಲಿ ನಾವು ಹೆಂಗ್ ಬರಿತೀವಿ ಅಂದ್ರೆ, ಇಟ್ ಇಸ್ ಸಿಮಿಲರ್ ಟು ಬೆನ್ಝೀನ್. ಬೆನ್ಝೀನ್ ರೀತಿನೇ ಇರುತ್ತೆ, ಬಟ್ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ, ಸ್ಟ್ರಕ್ಚರ್ ವೈಸ್ ಚೇಂಜಸ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಬಟ್ ಇಲ್ಲಿ ನಾವು KSEAB ಬೋರ್ಡ್ ನ ತಗೊಂಡ್ರೆ, KSEAB ಬೋರ್ಡ್ ಅಲ್ಲಿ ನಮ್ಗೆ ಟಾಲ್ವಿನ್ ಕೇಳಲ್ಲ. ಅರ್ಥ ಆಗ್ತಿದ್ಯಾ? ಸೊ ಟಾಲ್ವಿನ್ ಬಗ್ಗೆ ಯೂಶಲಿ ಕೇಳಲ್ಲ, ಇದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಓಕೆ, ಬಟ್ ನಿಮ್ಗೆ ಕ್ಯೂರಿಯಾಸಿಟಿ ಇರೋದ್ರಿಂದ ಇದ್ರದ್ದು ಕೆಮಿಕಲ್ ಫಾರ್ಮುಲಾ ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೆಕೆಂಡ್ ಕೆಮಿಕಲ್ ಫಾರ್ಮುಲಾ ಬರೀತೀನಿ. ಇದ್ರದ್ದು ಪ್ರಾಪರ್ಟೀಸು ಎಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂದ್ರೆ ಐ ನೀಡ್ ಅ ಸೆಪರೇಟ್ ಸೆಷನ್. ಆಕ್ಚುಲಿ ಇದನ್ನ ನೀವು ಕ್ಲಾಸ್ 11th ಅಲ್ಲಿ ಕಲ್ತ್ಕೊಳ್ತೀರಾ. ಓಕೆ, ಸೊ ಟಾಲ್ವಿನ್ ಇಸ್ ಸಿಮಿಲರ್ ಟು ಬೆನ್ಝೀನ್. ವಾಟ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಟಾಲ್ವಿನ್ ಅಂತ ಹೇಳಿದಾಗ ಸಮ್ ಆಫ್ ದ ಸ್ಟೂಡೆಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿದೀರಾ ಅನ್ಕೋತೀನಿ. ಓಕೆ, ಎಸ್, some students are also asking, ma'am, can you solve Sslc district paper? Definitely solve ಮಾಡ್ತೀನಿ.
ಪೇಪರ್ ಐ ಹ್ಯಾವ್ ಟು ರಿಸೀವ್. ಸೊ ಪೇಪರ್ ರಿಸೀವ್ ಮಾಡ್ಕೊಂಡಾಗ ನಾನು ನಿಮಗೆ ಸಾಲ್ವ್ ಮಾಡ್ತೀನಿ. ಸೊ ಸಾಲ್ವಿಂದು ಫಾರ್ಮುಲಾ ಬಂದು ನಿಮ್ಗೆ ಏನಾಗಿರುತ್ತೆ ಅಂದ್ರೆ C6H5CH3 ಅಂತ ಇರುತ್ತೆ. ಸೊ ಬೇಸಿಕಲಿ ಈ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದ್ರೆ ನೋಡಿ, ಬೆನ್ಝೀನ್ ಸ್ಟ್ರಕ್ಚರ್ ನೀವು ಹೇಗೆ ಬರಿತೀರಾ ಅಲ್ವಾ, ಅದೇ ರೀತಿ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇರುತ್ತೆ. ಇಲ್ಲಿ ಏನಾಗಿದೆ C6 ಕಾರ್ಬನ್ಸ್ ಇರುತ್ತೆ, H ಏನಾಗಿರುತ್ತೆ 1 2 3 4 5 ಇರುತ್ತೆ. ಈ 6th ಪೊಸಿಷನ್ ಅಲ್ಲಿ ಏನಾಗಿರುತ್ತೆ ಒಂದು ಮೀಥೈಲ್ ಅಂತ ಹೇಳ್ತೀವಿ ಇದನ್ನ. ವಾಟ್ ಇಸ್ ಮೀಥೈಲ್? ಮೀಥೈಲ್ ಇಸ್ ಮೇಡ್ ಅಪ್ ಆಫ್ 1 ಕಾರ್ಬನ್ ಅಂಡ್ 3 ಹೈಡ್ರೋಜನ್. 1 ಕಾರ್ಬನ್ 3 ಹೈಡ್ರೋಜನ್ ಇದ್ರೆ ಅದನ್ನ ಮೀಥೈಲ್ ಅಂತ ಹೇಳಿ ಕರಿತೀವಿ. ಓಕೆ, ಅರ್ಥ ಆಯ್ತು ಅಲ್ವಾ? ಓಕೆ, ಸೊ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಟಾಲ್ವಿನ್ ಇಸ್ C6H5CH3. ನೋಡಿ, ನಾವು C6H5CH3 ಟಾಲ್ವಿನ್ ಫಾರ್ಮುಲಾ ಬರೆದಾಗ ನಮಗೆ ಈ ರೀತಿ ಕಾಣುತ್ತೆ. ಈ ಬೇಸಿಕಲಿ KSEAB ಬೋರ್ಡ್ ನಲ್ಲಿ ಟಾಲ್ವಿನ್ ಅಂತ ಕೇಳಲ್ಲ, ಬಿಕಾಸ್ ಇದು ಯಾವುದೊಂದು ಬೇರೆ ಡಿಸ್ಟ್ರಿಕ್ಟ್ ಪೇಪರ್ ಆಗಿರೋದ್ರಿಂದ ಸ್ವಲ್ಪ ಟಫ್ ಆಗಿ ಕೊಟ್ಟಿದ್ದಾರೆ ಈ ಪೇಪರ್. ಬಯಾಲಜಿ ನಾನು ನಿಮಗೆ ಈಗ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ. ಸೊ ಯುಲ್ ಬಿ ಗೆಟಿಂಗ್ ಎನ್ ಐಡಿಯಾ ಔಟ್ ಆಫ್ ಇಟ್. ಓಕೆನಾ? ರೈಟ್. ಸೊ ಯಾವ ಡಿಸ್ಟ್ರಿಕ್ಟ್ ಪೇಪರ್ ಅಂತ ಕೇಳ್ತಾ ಇದ್ದೀರಾ? ಐ ಥಿಂಕ್ ಇವತ್ತು ನಾನು ಸಾಲ್ವ್ ಮಾಡ್ತಿರುವಂತ ಪೇಪರ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಇಟ್ ಈಸ್ ಫ್ರಮ್ ಚಿತ್ರದುರ್ಗ. ಓಕೆ, ಟಾಲ್ವಿನ್ ಇಂಪಾರ್ಟೆಂಟಾ ಮ್ಯಾಮ್ ಅಂತ ಕೇಳ್ತಾ ಇದ್ದೀರಾ? ಪಬ್ಲಿಕ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಟಾಲ್ವಿನ್ ಕೇಳಲ್ಲ, ಡೆಫಿನೆಟ್ಲಿ ಕೇಳಲ್ಲ. ಸೊ ನೋ ನೀಡ್ ಟು ವರಿ ಚಿಲ್ಡ್ರನ್. ಓಕೆ, ಲೆಟ್ us now solve some of the other structures which is given here. ನೋಡಿ, ತುಂಬಾ ಸಿಂಪಲ್, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ನಾನೀಗ ಬೆನ್ಝೀನ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಬೆನ್ಝೀನ್ ಏನ್ ಮಾಡ್ತೀರಾ, ಯು ವಿಲ್ ರೈಟ್ 6 ಕಾರ್ಬನ್ ಆಟಮ್ಸ್, 6 ಕಾರ್ಬನ್ ಬರೀತೀರಾ. ದೆನ್ ಯು ವಿಲ್ ರೈಟ್ ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್. ನೋಡಿ, ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಅಂಡ್ ಡಬಲ್ ಬಾಂಡ್. ಓಕೆ, ಅಂಡ್ ಪ್ರತಿ ಕಾರ್ಬನ್ಗೂ ನಿಮ್ಗೆ ಗೊತ್ತಿರೋ ಹಾಗೆ 4 ಬಾಂಡ್ಸ್ ಇರಬೇಕು. ಸೊ ಯು ಆರ್ ಗೋಯಿಂಗ್ ಟು ರೈಟ್ 4 ಬಾಂಡ್ಸ್ and the 4th bond is bonding with the hydrogen. ನೋಡಿ, ಎಲ್ಲಾ ಕಡೆ ಹೈಡ್ರೋಜನ್ ಬರಿಬೇಕಾಗುತ್ತೆ. The formula of benzene is C6H6. Okay na? So can you guys tell me what is the formula of cyclopropane? What is the formula of cyclopropane? What is the formula of cyclopropane? So somebody is also telling that, ma'am, our district paper also was difficult. Okay, ನಾನು ಮತ್ತೆ ಹೇಳ್ತಾ ಇದೀನಿ ಚಿಲ್ಡ್ರನ್, ನೀವೇನ್ ಮಾಡ್ಬೋದು ಅಂದ್ರೆ ಯಾವುದೇ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ನೀವು ಯಾರೆಲ್ಲ ಇಲ್ಲಿ ಜಾಯಿನ್ ಆಗಿದ್ದಾರೆ, ಯು ಕ್ಯಾನ್ ಡೆಫಿನೆಟ್ಲಿ ಸೆಂಡ್ ಆಲ್ ಆಫ್ ಯೋರ್ ಕ್ವಶನ್ ಪೇಪರ್ಸ್. ನೀಟಾಗಿ ಒಂದು PDF ನಲ್ಲಿ ಅದನ್ನ ಕಳಿಸಿದ್ರೆ ಐ ಕ್ಯಾನ್ ಡಿಸ್ಕಸ್ ವಿತ್ ಅದರ್ ಸ್ಟೂಡೆಂಟ್ಸ್. SOS ರಮ್ಯಾ ಅನ್ನೋ ಒಂದು ಇಮೇಲ್ ಐಡಿಗೆ ಕಳಿಸಿ, SOSramya@gmail.com ಈ ಇಮೇಲ್ ಐಡಿಗೆ ಕಳಿಸೋದ್ರಿಂದ ಐ ಕ್ಯಾನ್ ಡಿಸ್ಕಸ್ ದ ಕ್ವೆಶನ್ಸ್. So cyclopropane ಫಾರ್ಮುಲಾ ಕೇಳಿದೆ. So many of you are answering. Very good children. ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ರಾ. cyclopropane ಫಾರ್ಮುಲಾ ಈ C3H6. ಅಬ್ಸಲ್ಯೂಟ್ಲಿ ಕರೆಕ್ಟ್. ಕರೆಕ್ಟ್ ಆಗಿ ಹೇಳ್ತಾ ಇದ್ರಾ. ಸೈಕ್ಲೋಪ್ರೋಪೇನ್ ಹೇಗ್ ಬರೀತೀರಾ ನೋಡಿ, ಇದೆ ಅಂತಲ್ಲ, ಸೈಕ್ಲೋಪ್ರೋಪೇನ್ ಸ್ಟ್ರಕ್ಚರ್ ನ ಎಕ್ಸಾಮ್ ಅಲ್ಲಿ ಕೇಳಿ, ಸೈಕ್ಲೋಹೆಕ್ಸೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್ ಯಾವುದೇ ಕೇಳಿ, ಹೇಗ್ ಬರಿಬೇಕು? ಸೈಕ್ಲೋ ಅಂದ್ರೆ ಸೈಕ್ಲಿಕ್ ಸ್ಟ್ರಕ್ಚರ್, ಪ್ರಾಪ್ ಅಂದ್ರೆ 3 ಕಾರ್ಬನ್, ಏನ್ ಅಂದ್ರೆ ಸಿಂಗಲ್ ಬಾಂಡ್. ನೋಡಿ, 3 ಕಾರ್ಬನ್ ಅನ್ನ ಯೂಸ್ ಮಾಡಿಕೊಂಡು ನೀವು ಸೈಕ್ಲಿಕ್ ಸ್ಟ್ರಕ್ಚರ್ ನ ಬರಿಬೇಕು. 3 ಕಾರ್ಬನ್ ಅಂಡ್ ದಿಸ್ ಇಸ್ ದ ಫಸ್ಟ್ ಮೆಂಬರ್ ಆಫ್ ಸೈಕ್ಲೋ ಆಲ್ಕೇನ್ಸ್ ಕೂಡ. ಓಕೆ, ದಿಸ್ ಇಸ್ ದ ಫಸ್ಟ್ ಮೆಂಬರ್ ಆಫ್ ಸೈಕ್ಲೋ ಆಲ್ಕೇನ್. ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಇದು ನಿಮ್ಗೆ ಕ್ಲಾರಿಟಿ ಇರಲಿ ಮಕ್ಕಳ. ಓಕೆ, ಸಿ ಫಸ್ಟ್ ಮೆಂಬರ್ ಆಫ್ ಸೈಕ್ಲೋ ಆಲ್ಕೇನ್ ಇಸ್ ಸೈಕ್ಲೋಪ್ರೋಪೇನ್. 3 ಕಾರ್ಬನ್ಸ್ ಇದೆ ನೋಡಿ. ಸೈಕ್ಲೋ ಅಂದ್ರೆ ಸೈಕ್ಲಿಕ್ ಸ್ಟ್ರಕ್ಚರ್, ಪ್ರಾಪ್ ಅಂದ್ರೆ 3 ಕಾರ್ಬನ್ ಬರ್ದಿದೀವಿ, ಏನ್ ಅಂದ್ರೆ ಸಿಂಗಲ್ ಬಾಂಡ್ ಬರಿಬೇಕಾಗತ್ತೆ. ಏನ್ ಇಸ್ ನಥಿಂಗ್ ಬಟ್ ಸಿಂಗಲ್ ಬಾಂಡ್. ಓಕೆನಾ? ಓಕೆ, ರೈಟ್. ನಾವು ನೋಡಿ, ಈಚ್ ಕಾರ್ಬನ್ ಇಸ್ ಸ್ಯಾಟಿಸ್ಫೈಡ್ ವಿತ್ 2 ಬಾಂಡ್ಸ್, ವಿ ಆರ್ ಲೆಫ್ಟ್ ವಿತ್ 2 ಬಾಂಡ್ಸ್. ನೋಡಿ, ಇಲ್ಲಿ 2 ಹೈಡ್ರೋಜನ್ ಬರಿಬೇಕು, ಇಲ್ಲಿ 2 ಹೈಡ್ರೋಜನ್ ಬರಿಬೇಕು, ಅಂಡ್ ಇಲ್ಲೂ ಕೂಡ 2 ಹೈಡ್ರೋಜನ್ ಬರಿಬೇಕಾಗತ್ತೆ. ದ ಫಾರ್ಮುಲಾ ಈ C3H6. ನಿಮ್ಗೆ ಎಕ್ಸಾಮ್ ಅಲ್ಲಿ ರೈಟ್ ದ ಫಸ್ಟ್ ಮೆಂಬರ್ ಆಫ್ ಸೈಕ್ಲೋ ಆಲ್ಕೇನ್ಸ್ ಅಂತ ಕೇಳ್ಬೋದು, ಆರ್ ಡೈರೆಕ್ಟ್ ಆಗಿ ರೈಟ್ ದ ಫಾರ್ಮುಲಾ ಆಫ್ cyclopropane ಅಂತ ಕೂಡ ಕೇಳ್ಬೋದು. ಓಕೆನಾ? ಇನ್ ಐದರ್ ವೇ ದೇ ಕ್ಯಾನ್ ಆಸ್ಕ್. ಥ್ಯಾಂಕ್ ಯು ಸೋ ಮಚ್ ವೀರೇಶ್ ಫಾರ್ ಯುವರ್ love and affection. Okay, next somebody is also asking some other question. Next ನೋಡಿ, ಪೆಂಟೈನ್ ಅಂತ ಇದೆ. ಪೆಂಟೈನ್, ಹೌ ಡು ಯು ರೈಟ್ ಪೆಂಟೈನ್? ಪೆಂಟೈನ್ ಹೇಗ್ ಬರೀತೀರಾ? ಈ ಪೆಂಟೈನ್ ಹೇಗ್ ಬರಿಬೇಕು ತೋರಿಸ್ತೀನಿ ನೋಡಿ. ನೋಡಿ, ಫಾರ್ಮುಲಾ ನೋಡಿದ ತಕ್ಷಣ ಯಾವ ರೀತಿ ನಾವು ಎಕ್ಸಾಮ್ ಅಲ್ಲಿ ಬರಿಬೇಕು ಅದು ಗೊತ್ತಿರ್ಬೇಕು. ಓಕೆನಾ? ಓಕೆ, ಕೇಳಿಸ್ಕೊಳ್ಳಿ. ಪೆಂಟೈನ್, ಪೆಂಟ್ ಅಂದ್ರೆ ನೋಡಿ
5 ಕಾರ್ಬನ್ ಬರಿಬೇಕು, ಪೆಂಟ್ 5 ಕಾರ್ಬನ್, ಪೆಂಟ್ ಮುಗೀತು. ಐನ್, ಐನ್ ಅಂದ್ರೆ ಟ್ರಿಪಲ್ ಬಾಂಡ್ ಬರಿತೀರಾ. ಓಕೆನಾ. ನೋಡಿ ಈ ಕಾರ್ಬನ್ಗೆ 3 ಬಾಂಡ್ಸ್ ಆಗಿದೆ. ತುಂಬಾ ಸಿಂಪಲ್ ಕಂಡ್ರೋ. ನೀವು ಪ್ರತಿ ಕಾರ್ಬನ್ ಸುತ್ತ ಎಷ್ಟು ಬಾಂಡ್ ಇದೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ನೋಡಿ 3 ಬಾಂಡ್ಸ್ ಇದೆ. ಈ ಕಾರ್ಬನ್ಗೆ ಇನ್ನೊಂದೇ ಬಾಂಡ್ ನಾನು ಹಾಕ್ಬೇಕಾಗಿರುವಂತದ್ದು. ಯು ಕ್ಯಾನ್ ರೈಟ್ ಹಿಯರ್ ಆರ್ ಹಿಯರ್ ಆರ್ ಹಿಯರ್, ಎಲ್ಲಾದ್ರೂ ಒಂದ್ ಕಡೆ ಬರಿಬೇಕು. ಓಕೆ ರೈಟ್. ಅಂಡ್ ನೋಡಿ ಈ ಕಾರ್ಬನ್ಗೂ ಕೂಡ 3 ಆಗಿದೆ, ಲೆಫ್ಟ್ ವಿತ್ 1 ಬಾಂಡ್. ಇಲ್ಲೇ ಮಾಡ್ಬೇಕು ಅದನ್ನ. ಸಮ್ಟೈಮ್ಸ್ ನೋಡಿ ಇಲ್ಲೂ ಹಾಕ್ತೀರಾ, ಏನಾಗುತ್ತೆ ನೋಡಿ 1 2 3 4 5 ಆಯ್ತು. 5 ಇರಬಾರ್ದು, 4 ಇರಬೇಕು. ಇದಕ್ಕೆ 1 ಆಗಿದೆ, 2 3 4. ಇದಕ್ಕೂ 1 ಆಗಿದೆ, 2 3 4. 1 ಆಗಿದೆ, 2 3 4. ಸೊ ಹೈಡ್ರೋಜನ್ಸ್ ಅನ್ನ ಬರೀರಿ. ಏನಾಯ್ತು? ದ ಫಾರ್ಮುಲಾ ಫಾರ್ ದ ಪೆಂಟೈನ್ ಈಸ್ C5. C5 ಇದೆ, H 1 2 3 4 5 6 7 8, H8. ಓಕೆ. ನೇಮ್ ನೋಡ್ಕೊಂಡು ಫಾರ್ಮುಲಾ ಬರೆಯೋದು ಡ್ಯಾಮ್ ಈಸಿ ಕಂಡ್ರು. ಅರ್ಥ ಆಗ್ತಿದ್ಯಾ? ನೇಮ್ ನೋಡ್ಕೊಂಡು ಫಾರ್ಮುಲಾ ಬರೆಯೋದು ಡ್ಯಾಮ್ ಈಸಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿವರೆಗೂ ನಾವು ಏನೆಲ್ಲ ಸಾಲ್ವ್ ಮಾಡಿದ್ರಿ, ದಿಸ್ ಇಸ್ ಆಲ್ ಬಿಲಾಂಗ್ ಟು ಕೆಮಿಸ್ಟ್ರಿ ಪಾರ್ಟ್. ನೌ ವಿ ಆರ್ ಎಂಟರಿಂಗ್ ಟು ದ ಬಯಾಲಜಿ ಸೆಕ್ಷನ್. ಸೊ ಬಯಾಲಜಿ ಸೆಕ್ಷನ್ ಅಲ್ಲಿ ನಾನು ನಿಮ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಬರ್ತೀನಿ. ಪ್ಲೀಸ್ ಬಿ ವೆರಿ ಕಾನ್ಶಿಯಸ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ ಅಂಡ್ ಆನ್ಸರ್. ಓಕೆ ರೈಟ್. Thank you so much, children. Most of you are also telling your opinion. Very good. Right. ನಿಮ್ಮ ಈ ಒಪಿನಿಯನ್ಸು, ನಿಮ್ಮ ಇನ್ವಾಲ್ವ್ಮೆಂಟೇ ನನಗೆ ಕ್ಲಾಸ್ ಮಾಡೋಕ್ಕೂ ಕೂಡ ಮೋಟಿವೇಶನ್ ಕೊಡುತ್ತೆ. ಬಿಕಾಸ್ ನೀವೆಲ್ಲ ಕ್ಲಾಸ್ ಕೇಳಿಸ್ಕೊಳ್ತಾ ಇರೋದ್ರಿಂದನೇ ನಾನು ಕೂಡ ಕ್ಲಾಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಇದು ಹೆಲ್ಪ್ ಆಗ್ತಿದೆ ಅಂತ ಐ ಫೀಲ್. ಬಿಕಾಸ್ ನಾನು ಪ್ರತಿ ಸಲಿನೂ ಮತ್ತೆ ಮತ್ತೆ ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಇಟ್ ಇಸ್ ನಾಟ್ ದಟ್ ಯು ಆರ್ ರೀಡಿಂಗ್ ಆಲ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ಜಸ್ಟ್ ಸಿಟ್ಟಿಂಗ್ ಕ್ವೈಟ್ಲಿ. ನನಗೆ ಎಲ್ಲ ಗೊತ್ತು ಅಂತ ಕೂರೋದಲ್ಲ. ಯು ವಾಂಟ್ ಟು ಸಾಲ್ವ್ ದ ಕ್ವಶನ್ ಪೇಪರ್. ಓಕೆನಾ. ಎಷ್ಟು ನೀವು ಸಾಲ್ವ್ ಮಾಡ್ತೀರೋ ಅಷ್ಟು ನಿಮ್ಗೆ ಏನಾಗುತ್ತೆ, ಐಡಿಯಾ ಸಿಗುತ್ತೆ. ರೈಟ್. ಆಲ್ರೆಡಿ ಆನ್ಸರ್ಸ್ ಮಾಡ್ತಾ ಇದ್ದೀರಾ, ನೀವೆಲ್ಲ ತುಂಬಾ ಬ್ರಿಲಿಯಂಟ್ ಅಂತ ಇಲ್ಲೇ ಗೊತ್ತಾಗ್ತಿದೆ. ದ ಕರೆಕ್ಟ್ ಪಾತ್ ಆಫ್ ದ ಮೂವ್ಮೆಂಟ್ ಆಫ್ ನರ್ವ್ ಇಂಪಲ್ಸ್ ಇನ್ ದ ಫಾಲೋಯಿಂಗ್ ಡಯಾಗ್ರಾಮ್. ಇದು ಒಂದು ವರ್ಷ ನಿಮ್ಗೆ ಪ್ರಿಪರೇಟರಿ ಕೊಟ್ಟಿದ್ರು, ಸ್ಟೇಟ್ ಪ್ರಿಪರೇಟ್ನಲ್ಲಿ. ನೋಡಿ ಕರೆಕ್ಟ್ ಪಾತ್ ಅಂದ್ರೆ ಇಲ್ಲಿಂದ ಮೂವ್ ಆಗ್ಬೇಕು. ಫಸ್ಟ್ ಡೆಂಡ್ರೈಟ್ಗೆ ಹೋಗೋಣ. ಡೆಂಡ್ರೈಟ್ ಏನಿದೆ? ಪಿ. ಫಸ್ಟ್ ನಮಗೆ ಪಿ ಇರಬೇಕು. ನೆಕ್ಸ್ಟ್ ನೋಡಿ ಸೆಲ್ ಬಾಡಿ ಅಂದ್ರೆ ಆರ್ ಇರಬೇಕು. ನೆಕ್ಸ್ಟ್ ಆಕ್ಸಾನ್, ಆಕ್ಸಾನ್ ಅಂದ್ರೆ ಎಸ್ ಇರಬೇಕು. ನೆಕ್ಸ್ಟ್ ನರ್ವ್ ಎಂಡಿಂಗ್ ಕ್ಯೂ ಇರಬೇಕು. ನೋಡಿ ಈ ಆಪ್ಷನ್ ಎಲ್ಲಿದೆ? PRSQ ಎಲ್ಲಿದೆ? ಈ 4th ಆಪ್ಷನ್ ಅಲ್ಲಿ ಇದೆ. ಅಬ್ಸಲ್ಯೂಟ್ಲಿ ಆಲ್ ಆಫ್ ಯುವರ್ ಆನ್ಸರ್ಸ್ ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಎಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ನೋಡಿ, ಅಬ್ಸರ್ವ್ ದ ಗಿವನ್ ಫುಡ್ ಚೈನ್ ಅಂತ ಕೇಳಿದ್ದಾರೆ. ಗ್ರಾಸ್ ಹಾಪರ್, ಫ್ರಾಗ್, ಸ್ನೇಕ್ ಅಂಡ್ ಹಾಕ್. ಕ್ವಶನ್ ಏನ್ ಕೇಳ್ತಿದ್ರೆ ನೋಡೋಣ. ನೋಡಿ, ಅವೈಲಬಲ್ ಎನರ್ಜಿ ಫಾರ್ ದ ಫಸ್ಟ್ energy level is 5000 joule ಅಂತೆ. then what is the amount of energy available in frog ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಗ್ರಾಸ್ ಅಲ್ಲಿ 5000 ಇದೆ. ಈಗ ಗ್ರಾಸ್ ಅಲ್ಲಿ 5000 ಅಂದ್ರೆ ಎವ್ರಿ ಟ್ರೋಪಿಕ್ ಲೆವೆಲ್ ರಿಸೀವ್ 10%. ಓಕೆನಾ. ಸೊ 10% ಆಫ್ 5000 is how much? 500. 10% ಆಫ್ 500 ಏನಾಗುತ್ತೆ? 50 ಆಗುತ್ತೆ. 10% ಆಫ್ 50 is 5. 10% ಆಫ್ 5 is 0.5. ಅವ್ರು ಕೇಳ್ತಾ ಇರೋಂಥದ್ದು ನಮ್ಗೆ ಯಾವ ಲೆವೆಲ್ ಅಲ್ಲಿ? ಫ್ರಾಗ್ ನ ಲೆವೆಲ್ ಅಲ್ಲಿ. ಎಷ್ಟಿದೆ? ರೈಟ್, ಅಬ್ಸಲ್ಯೂಟ್ಲಿ ಎಲ್ರು ಕೂಡ ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀರಾ. ಅಬ್ಸಲ್ಯೂಟ್ಲಿ ರೈಟ್ ಆನ್ಸರ್ 50 ಜೌಲ್ ಇದೆ ನಮ್ಗೆ. ಎಷ್ಟಿದೆ? 50 ಜೌಲ್. ಓಕೆ. ಅವರ್ ಎನ್ವಿರಾನ್ಮೆಂಟ್ ಗೆ ರಿಲೇಟೆಡ್ ಆಗಿರುವಂತ ಪ್ರಶ್ನೆ ಆಯ್ತಲ್ವಾ? 10% ಲಾಗ್ ರಿಲೇಟೆಡ್ ಆಗಿರುವಂತ ಪ್ರಶ್ನೆ. ಓಕೆ ರೈಟ್. ಲೆಟ್ ಮಿ ನೌ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ನೋಡಿ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ವಾಟ್ ಆರ್ ದ ಟ್ರಾನ್ಸ್ಪೋರ್ಟ್ ಯೂನಿಟ್ ಆಫ್ ಮೋರ್ ಕಾಂಪ್ಲೆಕ್ಸ್ ಪ್ಲಾಂಟ್ಸ್ ಅಂತ ಕೇಳಿದ್ದಾರೆ. ಸ್ವಲ್ಪ ಕ್ವೆಶನ್ ಏನ್ ಮಾಡಿದ್ದಾರೆ ಅಂದ್ರೆ ಟ್ವಿಸ್ಟ್ ಮಾಡಿದ್ದಾರೆ. ಓಕೆನಾ. ಐ ರಿಪೀಟ್ ದ ಕ್ವೆಶನ್. ಏನ್ ಕೇಳ್ತಾ ಇದಾರೆ? ವಾಟ್ ಆರ್ ದ ಟ್ರಾನ್ಸ್ಪೋರ್ಟ್ ಯೂನಿಟ್ ಆಫ್ ಮೋರ್ ಕಾಂಪ್ಲೆಕ್ಸ್ ಪ್ಲಾಂಟ್. ಮೋರ್ ಕಾಂಪ್ಲೆಕ್ಸ್ ಪ್ಲಾಂಟ್ ಅಂದ್ರೆ ನಾವ್ ಏನ್ ಫೋಕಸ್ ಮಾಡ್ತೀವಿ? ಕಾಂಪ್ಲೆಕ್ಸ್ ಪ್ಲಾಂಟ್ ಅಂದ್ರೆ ಹೈಲಿ ಡೆವಲಪ್ಡ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ತುಂಬಾ ಸಿಂಪಲ್ ಆ ಕ್ವಶನ್ ಇದು, ಬಟ್ ನಿಮ್ಗೆ ಕನ್ಫ್ಯೂಸ್ ಮಾಡಿದ್ದಾರೆ. ಬಟ್ ಮಮತಾ, ಐ ಥಿಂಕ್ ಯು ಆರ್ ಸೋ ಗುಡ್. ನಿಮ್ಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ ಹಿಂಟ್ ಇದೆ ಕಂಡ್ರೋ, ಇಲ್ಲಿ ಟ್ರಾನ್ಸ್ಪೋರ್ಟ್ ಅನ್ನೋ ಹಿಂಟ್ ಇದೆ. ಓಕೆನಾ. ಟ್ರಾನ್ಸ್ಪೋರ್ಟೇಷನ್ ಹೆಂಗಾಗುತ್ತೆ ಪ್ಲಾಂಟ್ ಅಲ್ಲಿ ಅಂತ ಬರಿಬೇಕಷ್ಟೇ ನೀವು. ಕಾಂಪ್ಲೆಕ್ಸ್ ಟಿಶ್ಯೂಸ್ 9th ಅಲ್ಲಿ ತಿಳ್ಕೊಂಡಿದ್ದೀರಾ, ನೆನಪಿದೆ ಅಲ್ವಾ? ಜೈಲಮ್ ಅಂಡ್ ಫ್ಲೋಯಂ ಬಗ್ಗೆ ಬರಿಬೇಕು ನೀವು. ಜಸ್ಟ್ ಯು ಹ್ಯಾವ್ ಟು ರೈಟ್ ಜೈಲಮ್ ಅಂಡ್ ಫ್ಲೋಯಂ. ಯೂನಿಟ್ಸ್ ಅಷ್ಟೇ ಕೇಳ್ತಾ ಇದ್ದಾರೆ. ಸೊ ವಾಟ್ ಆರ್ ಯು ರೇಟಿಂಗ್ ದ ಆನ್ಸರ್ ಆಸ್? ದ ಟ್ರಾನ್ಸ್ಪೋರ್ಟ್ ಯೂನಿಟ್ ಆಫ್ ಮೋರ್ ಕಾಂಪ್ಲೆಕ್ಸ್ ಪ್ಲಾಂಟ್ಸ್ ಆರ್ ಜೈಲಮ್ ಅಂಡ್ ಫ್ಲೋಯಂ. ಜೈಲಮ್ ಅಂಡ್ ಫ್ಲೋಯಂ ಅಂತ ಬರೀತೀರಾ ಅಷ್ಟೇ. ಸೋ ಸಿಂಪಲ್. ಅರ್ಥ ಆಯ್ತಲ್ವಾ? ಸೊ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋಗೊಂದು ಲೈಕ್ ಕೊಡಿ. ಬಿಕಾಸ್
ನೀವು ಒಂದು ಲೈಕ್ ಕೊಡೋದ್ರಿಂದ ವಿಡಿಯೋ ಬೂಸ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೂ ಕೂಡ ಇದು ರೀಚ್ ಆಗುತ್ತೆ. ಓಕೆನಾ? ರೈಟ್. ನೆಕ್ಸ್ಟ್, ವೈ ಇಸ್ ದ ಫ್ಲೋ ಆಫ್ ಎನರ್ಜಿ ಇನ್ ದ ಎನ್ವಿರಾನ್ಮೆಂಟ್ ಈಸ್ ಯೂನಿಡೈರೆಕ್ಷನಲ್ ಅಂತ ಕೇಳ್ತಾ ಇದ್ದಾರೆ. ಫ್ಲೋ ಆಫ್ ಎನರ್ಜಿ ಇಸ್ ಆಲ್ವೇಸ್ ಯೂನಿಡೈರೆಕ್ಷನಲ್. ಯಾಕೆ ಫ್ಲೋ ಆಫ್ ಎನರ್ಜಿ ಯೂನಿಡೈರೆಕ್ಷನಲ್ ಆಗಿರುತ್ತೆ ಅಂದ್ರೆ, ಸಿ ಗ್ರಾಸ್ ಈಗ ತಗೊಳ್ಳೋಣ, ಗ್ರಾಸ್ ಹಾಪರ್, ಫ್ರಾಗ್, ಸ್ನೇಕ್ ಅಂತ ಅನ್ಕೊಳ್ಳಿ. ಗ್ರಾಸ್ ಅನ್ನ ಕನ್ಸ್ಯೂಮ್ ಮಾಡಿದಂತ ಗ್ರಾಸ್ ಹಾಪರ್ಗೆ ಎನರ್ಜಿ ಪಾಸ್ ಆಯ್ತು. ಗ್ರಾಸ್ ಹಾಪರ್ ನ ಕನ್ಸ್ಯೂಮ್ ಮಾಡಿದಂತ ಫ್ರಾಗ್ಗೆ ಗ್ರಾಸ್ ಹಾಪರ್ ಇಂದ ಎನರ್ಜಿ ಆಯ್ತು. ರೈಟ್? ಫ್ರಾಗ್ ಅನ್ನ ಕನ್ಸ್ಯೂಮ್ ಮಾಡಿದಂತ ಸ್ನೇಕ್ ಅಲ್ಲಿ ಎನರ್ಜಿ ಪಾಸ್ ಆಯ್ತು. ಅಬ್ಸರ್ವ್ ಮಾಡ್ತಾ ಇದ್ರ ಎನರ್ಜಿ ಏನಾಗ್ತಾ ಇದೆ, ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಯೂನಿ ಡೈರೆಕ್ಷನ್. ಓಕೆ, ಒಂದೇ ಡೈರೆಕ್ಷನ್ ಅಲ್ಲಿ ಯಾಕೆ ಹೋಗ್ತಾ ಇದೆ? ಬಿಕಾಸ್ ಫ್ರಾಗ್ ನೋಡಿ, ಈಗ ನೀವೇನ್ ನೋಡ್ತಾ ಇದ್ದೀರಾ, ಗ್ರಾಸ್ ಇಸ್ ಕನ್ಸ್ಯೂಮ್ಡ್ ಬೈ ಗ್ರಾಸ್ ಹಾಪರ್. ಇಟ್ ಇಸ್ ನಾಟ್ ದಟ್ ಗ್ರಾಸ್ ಹಾಪರ್. ಅರ್ಥ ಆಗ್ತದೆ ಅಲ್ವಾ? ಗ್ರಾಸ್ ಅನ್ನ ಯಾರು ಕನ್ಸ್ಯೂಮ್ ಮಾಡ್ತಾ ಇದಾರೆ? ಗ್ರಾಸ್ ಹಾಪರ್. ಗ್ರಾಸ್ ಹಾಪರ್ ನ ಗ್ರಾಸ್ ಕನ್ಸ್ಯೂಮ್ ಮಾಡುತ್ತಾ? ಡೆಫಿನೆಟ್ಲಿ ಇಲ್ಲ. ಗ್ರಾಸ್ ಹಾಪರ್ ನ ಗ್ರಾಸ್ ಕನ್ಸ್ಯೂಮ್ ಮಾಡೋಕೆ ಸಾಧ್ಯನೇ ಇಲ್ಲ. ಓಕೆ, ಅದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಸೊ ಎನರ್ಜಿ ಇಸ್ ಆಲ್ವೇಸ್ ಯೂನಿಡೈರೆಕ್ಷನಲ್. ಯಾಕೆ ಯೂನಿಡೈರೆಕ್ಷನಲ್? ಫ್ಲೋ ಆಫ್ ಎನರ್ಜಿ ಇಸ್ ಯೂನಿಡೈರೆಕ್ಷನಲ್ ಬಿಕಾಸ್ ದ ಎನರ್ಜಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟ್ರೋಪಿಕ್ ಲೆವೆಲ್ ವಿಲ್ ನಾಟ್ ಬಿ ಬ್ಯಾಕ್ ಟು ದ ಪ್ರೀವಿಯಸ್ ಟ್ರೋಪಿಕ್ ಲೆವೆಲ್. ಅರ್ಥ ಆಗ್ತದೆ ಅಲ್ವಾ? ಸೊ ಒಂದು ಟ್ರೋಪಿಕ್, ಇದನ್ನ ಟ್ರೋಪಿಕ್ ಲೆವೆಲ್ ಅಂತ ಹೇಳ್ತೀವಿ. ಫಸ್ಟ್ ಟ್ರೋಪಿಕ್ ಲೆವೆಲ್ ಇದು, ಅಂಡ್ ದಿಸ್ ಇಸ್ ಸೆಕೆಂಡ್ ಟ್ರೋಪಿಕ್ ಲೆವೆಲ್, ದಿಸ್ ಇಸ್ ಥರ್ಡ್ ಟ್ರೋಪಿಕ್ ಲೆವೆಲ್ ಅಲ್ವಾ? ಎನರ್ಜಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟ್ರೋಪಿಕ್ ಲೆವೆಲ್ ಟು ಅನದರ್ ಟ್ರೋಪಿಕ್ ಲೆವೆಲ್ ಏನಾಗುತ್ತೆ, ವಿಲ್ ನಾಟ್ ಕಮ್ ಬ್ಯಾಕ್ ಟು ದ ಪ್ರೀವಿಯಸ್ ಟ್ರೋಪಿಕ್ ಲೆವೆಲ್. 10% ಬಗ್ಗೆ ಬರೆಯೋ ಅವಶ್ಯಕತೆ ಇಲ್ಲ ಇಲ್ಲಿ ನಮ್ಗೆ. ಓಕೆ, ಸೊ 10% ಬಗ್ಗೆ ಬರೆಯೋ ಅವಶ್ಯಕತೆ ಇಲ್ಲ. ನಮ್ಗೆ ಕೇಳ್ತಾ ಇರೋದು ಫ್ಲೋ ಆಫ್ ಎನರ್ಜಿ ಇನ್ ದ ಎನ್ವಿರಾನ್ಮೆಂಟ್ ಯೂನಿ ಡೈರೆಕ್ಷನ್. ಯಾಕೆ ವಾಪಸ್ ಬರಲ್ಲ? ಫಾರ್ವರ್ಡ್ ಆದಂತ ಎನರ್ಜಿ ಡೆಫಿನೆಟ್ಲಿ ವಾಪಸ್ ಬರಲ್ಲ. ದಟ್ ಇಸ್ ದ ಒನ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್, ಹೌ ಕ್ಯಾನ್ ವಿ ರೆಡ್ಯೂಸ್ ದ ಪ್ರೆಷರ್ ಆನ್ ದ ಎನ್ವಿರಾನ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಹೌ ಕ್ಯಾನ್ ಯು ರೆಡ್ಯೂಸ್ ದ ಪ್ರೆಷರ್ ಆನ್ ದ ಎನ್ವಿರಾನ್ಮೆಂಟ್? ಇದು ಕೂಡ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿರುವಂತ ಪ್ರಶ್ನೆ, ಬಟ್ ಯೆಟ್ ತುಂಬಾ ಸಿಂಪಲ್ ಆಗಿದೆ ಪ್ರಶ್ನೆ. ಅಂದ್ರೆ ಎನ್ವಿರಾನ್ಮೆಂಟ್ ನ ಹೆಂಗ್ ಕನ್ಸರ್ವ್ ಮಾಡ್ತೀರಾ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಓಕೆನಾ? ಹೌ ಕ್ಯಾನ್ ಯು ರೆಡ್ಯೂಸ್ ದ ಪ್ರೆಷರ್ ಅಂದ್ರೆ ಹೌ ಕ್ಯಾನ್ ಯು ಬಿ ಮೋರ್ ಎಕೋ ಫ್ರೆಂಡ್ಲಿ ಅಂತ ಆನ್ಸರ್ ಮಾಡ್ಬೇಕು. ಒಂದು ನೀವು ಎನ್ವಿರಾನ್ಮೆಂಟ್ ಗೆ ಹೆಲ್ಪ್ ಆಗುತ್ತದನ್ನ ವಾಟ್ ಯು ಕ್ಯಾನ್ ಡೂ, ಯು ಕ್ಯಾನ್ ಸೆಗ್ರಿಗೇಟ್ ದ ವೇಸ್ಟ್. ಯು ಕ್ಯಾನ್ ಸೆಗ್ರಿಗೇಟ್ ದ ವೇಸ್ಟ್. ಹೌ ಡು ಯು ಸೆಗ್ರಿಗೇಟ್ ದ ವೇಸ್ಟ್? ಯು ಕ್ಯಾನ್ ಸೆಗ್ರಿಗೇಟ್ ದ ವೇಸ್ಟ್ ಇಂಟು ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್. ಒಂದು. ಸೆಕೆಂಡ್ ಥಿಂಗ್ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಯೂಸ್ ದ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಲೈಕ್ let us stop using the plastic because plastic is harming the environment alva. So we can use eco friendly materials rather than using plastics anta baribodu, right? 5 R's, exactly 5 R's ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ? ಯಾವುದೆಲ್ಲ 5 R's ಇದೆ? ರೆಡ್ಯೂಸ್, ರೀಯೂಸ್, ರೀಸೈಕಲ್, ರೀಪರ್ಪಸ್, ರೆಫ್ಯೂಸ್. ಇದಕ್ಕೆ ರಿಲೇಟೆಡ್ ಆಗಿರುವಂತ ಪ್ರಶ್ನೆಯನ್ನ ಬರೀರಿ. ಓಕೆನಾ? ರೈಟ್, ಫೈನ್. ಸೊ ವೀರೇಶ್ RRR ಅಂತ ಹಾಕಿದ್ದೀರಾ, ಅಬ್ಸಲ್ಯೂಟ್ಲಿ. ಸೊ ಯಾವ್ದಾದ್ರು ಎರಡನ್ನ ಎಕ್ಸ್ಪ್ಲೈನ್ ಮಾಡಿ ಮಕ್ಕಳ, ಫುಲ್ ಮಾರ್ಕ್ಸ್ ಕೊಡ್ತಾರೆ. ಕ್ವೆಶನ್ ಸ್ವಲ್ಪ ಏನಂದ್ರೆ ಈ ಒಂದು ಪೇಪರ್ ಅಲ್ಲಿ ನಾನ್ ನೋಡಿದ್ದು ಸ್ವಲ್ಪ ಅಂದ್ರೆ ಡೈರೆಕ್ಟ್ ಆಗಿ ಕೊಡೋ ಬದಲು ಚೂರು ನಿಮ್ಗೆ ಅದನ್ನ ಅವ್ರು ಟ್ವಿಸ್ಟ್ ಮಾಡಿದ್ದಾರೆ, ಬಟ್ ಯಟ್ ನಿಮ್ಗೆ ಕಾನ್ಸೆಪ್ಟ್ ಕನ್ವೆ ಆಗುತ್ತೆ. ಓಕೆನಾ? ರೈಟ್. ನೆಕ್ಸ್ಟ್ ನೋಡಿ, ವಾಟ್ ಆರ್ ದ ಕಾಮನ್ ಪ್ರಾಬ್ಲಮ್ಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಮ್ಯಾಸಿವ್ ಡ್ಯಾಮ್ಸ್? ಈಗ ನಾನು ಈಗ ಆಲ್ರೆಡಿ ಪ್ರಿಪರೇಟರಿ ಸೀರೀಸ್ ಅಂತ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕೆಲವೊಂದು ಪೇಪರ್ಸ್ ಅನ್ನು ಸ್ಟಾರ್ಟ್ ಮಾಡಿದೀನಿ. ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ಎಲ್ಲಾ ಪೇಪರ್ ಅಲ್ಲೂ ನೋಡಿದಂತ ಕಾಮನ್ ಕ್ವಶನ್ ಇದು, ಡ್ಯಾಮ್ಸ್ ರಿಲೇಟೆಡ್. ಬಟ್ ಒಂದೊಂದು ಪ್ರಶ್ನೆ ಏನ್ ಮಾಡಿದ್ರೆ ಡಿಫ್ರೆಂಟ್ ಆಗಿ ಕೇಳಿದ್ದಾರೆ. ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಅಂತ ಕೇಳಿದ್ದಾರೆ. ಕೆಲವೊಂದು ಪೇಪರ್ ಅಲ್ಲಿ ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಅಂತ ಕೇಳಿದ್ದಾರೆ, ರೈಟ್? ಬಟ್ ಡ್ಯಾಮ್ಸ್ ಇಂದ ಏನ್ ಪ್ರಾಬ್ಲಮ್ ಆಗುತ್ತೆ? ಯು ಹ್ಯಾವ್ ಟು ರೈಟ್ ದಟ್ ವಿ ಹ್ಯಾವ್ ಸೋಷಿಯಲ್ ಪ್ರಾಬ್ಲಮ್, we have economic problem ಇದೆ, and we also have environmental problem. ಮೂರು ರೀತಿಯ ಪ್ರಾಬ್ಲಮ್ ಇದೆ. ಸೊ ಯಾವ ಪ್ರಾಬ್ಲಮ್ ಅಲ್ಲಿ ನಾವು ಏನೇನ್ ಮಾಡ್ತೀವಿ ಕ್ಲಿಯರ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಸೋಷಿಯಲ್ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ, ಪೀಪಲ್ ಬಿಕಮ್ ಹೋಮ್ಲೆಸ್ ಬಿಕಾಸ್ ಇಫ್ ದೇ ಆರ್ ಕನ್ಸ್ಟ್ರಕ್ಟಿಂಗ್ ದ ಡ್ಯಾಮ್ ಇನ್ ದ ಪ್ಲೇಸ್ ಆಫ್ their locality. Say for example, if group of people are living in a huge area, if they want to construct dam in that area, people have to vacate that. They have to shift. They may also become homeless. Economic problem, huge public money is wasted, but public people are not getting, that means public is not getting the proper benefit from it. Environment problem, ಏನ್ ಮಾಡ್ತಾ ಇದೆ?
See, to construct the dam, we are also clearing the forest. Deforestation ಮಾಡ್ತಾ ಇದೀವಿ. As a result of it, it is affecting both environment as well as wildlife. ಎರಡನ್ನೂ ಕೂಡ ಎಫೆಕ್ಟ್ ಮಾಡ್ತಾ ಇದೆ. ಇದು ನಿಮಗೆ ಗೊತ್ತಿರಬೇಕು. ಇದನ್ನೆಲ್ಲ ನಾನು ನಿಮಗೆ ಎಕ್ಸಾಮ್ ಎನ್ಹಾನ್ಸರ್ದು ಈ ಲೆಸನ್ ಅನ್ನ ಹೇಳ್ಕೊಡ್ತಾ ನೋಟ್ಸ್ ನ ಪ್ರೊವೈಡ್ ಮಾಡ್ತೀನಿ ಸ್ಟೂಡೆಂಟ್ಸ್. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡಿ. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಸೆಲ್ಫ್ ಪಾಲಿನೇಷನ್ ಅಂಡ್ ಕ್ರಾಸ್ ಪಾಲಿನೇಷನ್ ಕೊಟ್ಟಿದ್ದಾನೆ. ಸೆಲ್ಫ್ ಪಾಲಿನೇಷನ್ ಅಂದ್ರೆ ಏನು? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ anther to stigma, which it happens within the flower or between the different flowers of the same plant. Okay, if you have one flower, ನೋಡಿ ಈ ರೀತಿ one flower ಇದ್ರೆ ಈ flower ಅಲ್ಲಿ ಏನಿರುತ್ತೆ? ಮೇಲ್ ಪಾರ್ಟ್ ಇರುತ್ತೆ, ಫೀಮೇಲ್ ಪಾರ್ಟ್ ಇರುತ್ತೆ. Transfer of this pollen grains, if it happen between the anther to stigma, this is anther, this is stigma, if it happens within the flower or between the two different flowers of same plant, ಒಂದೇ ಪ್ಲಾಂಟ್ ಅಲ್ಲಿರೋ ಎರಡು ಫ್ಲವರ್ ಮಧ್ಯೆ ಆದ್ರೂ ಕೂಡ ಸೆಲ್ಫ್. ಬಟ್ ಇಫ್ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಟೂ ಡಿಫರೆಂಟ್ ಫ್ಲವರ್ಸ್ ಆಫ್ ಟೂ ಡಿಫರೆಂಟ್ ಪ್ಲಾಂಟ್, ದೆನ್ ಇಟ್ ಇಸ್ ಕಾಲ್ಡ್ as ಕ್ರಾಸ್ ಪಾಲಿನೇಷನ್. ಈಗ ಇದೇ ಒಂದು ಫ್ಲವರು, ದಿಸ್ ಈಸ್ ಪ್ಲಾಂಟ್ ಎಕ್ಸ್ ಅಂಡ್ ಪ್ಲಾಂಟ್ ವೈ ಅಂತ ಅನ್ಕೊಳ್ಳಿ. ಇಟ್ ಮೇ ಬಿ ಎನಿ ಪ್ಲಾಂಟ್. ಪೋಲನ್ ಗ್ರೇನ್ಸ್ ಈ ಪ್ಲಾಂಟ್ ಇಂದ ಇನ್ನೊಂದು ಪ್ಲಾಂಟ್ ನ ಒಂದು ಸ್ಟಿಗ್ಮಾಗೆ ಹೋಗ್ತಾ ಇದ್ರೆ ದಿಸ್ ಇಸ್ ಕಾಲ್ಡ್ as ಕ್ರಾಸ್ ಪಾಲಿನೇಷನ್. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿ ಬಿಟ್ ಆಫ್ ದ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ. ನೆಕ್ಸ್ಟ್ ಏನ್ ಕ್ವೆಶನ್ ಕೇಳಿದ್ದಾರೆ? ಸೊ ಈ ಹೌ ಡು ಆರ್ಗನಿಸಮ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಇದಕ್ಕೆ ನೋಟ್ಸ್ ನಿಮಗೆ ನಾನು ಫಾರ್ವರ್ಡ್ ಮಾಡ್ತೀನಿ. ಹೌ ಬಡ್ಡಿಂಗ್ ಅಂಡ್ ಹೈಡ್ರಾ ಇಸ್ ಡಿಫರ್ ಫ್ರಮ್, ಓಕೆ, ಹೌ ಲೆಟ್ ಮಿ ರೀಡ್ ದ ಕ್ವೆಶನ್ ಒನ್ಸ್ ಅಗೇನ್. ಹೌ ಬಡ್ಡಿಂಗ್ ಇನ್ ಹೈಡ್ರಾ ಇಸ್ ಡಿಫರ್ಸ್ ಫ್ರಮ್ ಬಡ್ಡಿಂಗ್ ಇನ್ ಬ್ರಯೋಫಿಲಮ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಈ ಬಡ್ಡಿಂಗ್ ಅನ್ನೋದು ಹೈಡ್ರಾದಲ್ಲೂ ಆಗುತ್ತೆ, ಬ್ರಯೋಫಿಲಮ್ ಅಲ್ಲೂ ಆಗುತ್ತೆ. ಬಟ್ ಎರಡು ಕೂಡ ಹೇಗೆ ಡಿಫ್ರೆಂಟ್ ಅಂತ ಕೇಳ್ತಾ ಇದ್ದಾರೆ. ಈ ಹೈಡ್ರಾ ಅಂತ ಹೇಳಿದಾಗ ಯು ಮೈಟ್ ಆಲ್ವೇಸ್ ರಿಮೆಂಬರ್, ನಿಮ್ಗೆ ಹೈಡ್ರಾ ಅಂದ ತಕ್ಷಣ ನೋಡಿ ಈ ಪಿಕ್ಚರ್ ನಿಮ್ಮ ಇಮ್ಯಾಜಿನೇಷನ್ಗೆ ಬಂದ್ಬಿಡ್ಬೇಕು. ಬ್ರಯೋಫಿಲಮ್ ಅಂತ ಹೇಳಿದ ತಕ್ಷಣ ನೋಡಿ ಈ ಲೀಫ್ ನಿಮ್ಮ ಇಮ್ಯಾಜಿನೇಷನ್ಗೆ ಬರಬೇಕು. ಬ್ರಯೋಫಿಲಮ್ ಅಲ್ಲಿ ಏನಾಗುತ್ತೆ? ಯು ಕ್ಯಾನ್ ಸಿ ನೋಡಿ ಈ ರೀತಿ ಇರುತ್ತೆ. ಸೊ ಲೆಟ್ ಮಿ ಟೆಲ್ ಯು ವಾಟ್ ಇಸ್ ದಿಸ್. ಸೊ ಏನಾಗುತ್ತೆ? ಸಿ, ಇನ್ ಕೇಸ್ ಆಫ್ ಹೈಡ್ರಾ, a bud will be formed as an outgrowth. ಒಂದು ಬಡ್ ಫಾರ್ಮ್ ಆಗುತ್ತೆ as an outgrowth. ನಿಮ್ಗೆಲ್ಲ ಗೊತ್ತಿದೆ ಅನ್ಕೋತೀನಿ ಯಾಕೆ ಬಡ್ ಫಾರ್ಮ್ ಆಗುತ್ತೆ. why is bud formed? okay, it is because ಯಾವ ಪೋರ್ಷನ್ ಆಫ್ ಹೈಡ್ರಾದಲ್ಲಿ ರಿಪೀಟೆಡ್ ಆಗಿ ಸೆಲ್ ಡಿವೈಡ್ ಆಗುತ್ತೆ ಆ ಒಂದು ಪೋರ್ಷನ್ ಅಲ್ಲಿ ಏನಾಗುತ್ತೆ? a bud will be developed and this bud will stay on the parent body and once ಏನಾಗುತ್ತೆ, ಇದು ಮೆಚೂರ್ ಆದ್ಮೇಲೆ ಇದು ಡಿಟ್ಯಾಚ್ ಆಗುತ್ತೆ ಪೇರೆಂಟ್ ಬಾಡಿಯಿಂದ, ಇದು ಕೆಳಗಡೆ ಏನಾಗುತ್ತೆ? ಬಿದ್ದು ಹೋಗುತ್ತೆ. And now this bud will grow into one individual hydra. But ಇಲ್ಲಿ ಏನಾಗುತ್ತೆ? The buds are developed on the notches of the leaf. This is called as notches. Notches ಅಂದ್ರೆ ಈಗ ಈ ಏನ್ ಏರಿಯಾ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, this is called as notches. In bryophyllum what happened? Bud grows on the leaf in the notches and these buds will fall onto the ground. ಇದೇನಾಗುತ್ತೆ? ಗ್ರೌಂಡ್ ಮೇಲೆ ಬೀಳುತ್ತೆ. And again a new bryophyllum plant is developed. New plant is developed. ತುಂಬಾ ಸಿಂಪಲ್. ಎರಡರಲ್ಲೂ ಕೂಡ ಬಡ್ಡೆ ಫಾರ್ಮ್ ಆಗ್ತಾ ಇದೆ. ಬಟ್ ಹಿಯರ್ ಆಸ್ ಅನ್ ಔಟ್ ಗ್ರೋತ್ ಆಗ್ತಾ ಇದೆ. ಇಲ್ಲಿ ನಾಚಸ್ ಆಫ್ ದ ಲೀಫ್ ಅಲ್ಲಿ ಏನಾಗ್ತಾ ಇದೆ? ಲೀಫ್ ಅಲಾಂಗ್ ವಿತ್ ರೂಟ್ ಏನಾಗ್ತದೆ? ಡೆವಲಪ್ ಆಗ್ತದೆ. ಬಟ್ ಇನ್ ಬೋತ್ ದ ಕೇಸಸ್ ಇಟ್ ಇಸ್ ಬಡ್ ಓನ್ಲಿ. ಅರ್ಥ ಆಯ್ತು ಅನ್ಕೋತೀನಿ. ರೈಟ್. ಸೊ ಈ ಕೇಸ್ ಅಲ್ಲಿ ಡ್ಯೂ ಟು ರಿಪೀಟೆಡ್ ಸೆಲ್ ಡಿವಿಷನ್. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಕನ್ಸಿಸ್ಟೆನ್ಸಿ ಆಫ್ DNA ಕಾಪಿಯಿಂಗ್ ಇಸ್ ಇಂಪಾರ್ಟೆಂಟ್. ನಮ್ಮ ಒಂದು ಸ್ಟೇಟ್ ಸ್ಟೂಡೆಂಟ್ಸ್ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ, ಈಗ ನಾನು ಬೋರ್ಡ್ ಎಕ್ಸಾಮಿನೇಷನ್ ವ್ಯಾಲ್ಯೂಯೇಷನ್ ಮಾಡಕ್ ಹೋಗ್ತೀನಿ ಎವ್ರಿ ಇಯರ್ ಇನ್ ದ ಮಂತ್ ಆಫ್ ಏಪ್ರಿಲ್. ನಿಮ್ಮ ಎಕ್ಸಾಮ್ಸ್ ಎಲ್ಲ ಆದ್ಮೇಲೆ ವ್ಯಾಲ್ಯೂಯೇಷನ್ ಮಾಡಕ್ ಹೋಗ್ತೇನೆ. ವ್ಯಾಲ್ಯೂಯೇಷನ್ ಮಾಡಕ್ ನೋಡಿದಾಗ 80% ಆಫ್ ದ ಸ್ಟೂಡೆಂಟ್ಸ್ DNA ರಿಲೇಟೆಡ್ ಯಾವುದೇ ಪ್ರಶ್ನೆ ಬಂದಿದ್ರು ಅಟೆಂಡ್ ಮಾಡಲ್ಲ. ನೀವು ಯಾಕೆ ಕಷ್ಟ ಪಡ್ತೀರಾ? DNA ರಿಲೇಟೆಡ್ ಪ್ರಶ್ನೆ ಕೂಡ ಈಸಿಯಾಗೇ ಇರುತ್ತೆ. ಬಟ್ ದ ಥಿಂಗ್ ಇಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. DNA ನ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅವ್ರು ಕೇಳ್ತಾ ಇದಾರೆ DNA ಕನ್ಸಿಸ್ಟೆನ್ಸಿಯ ಕಾಪಿ ಮಾಡ್ಬೇಕಂತೆ. DNA ಎಲ್ಲಿರುತ್ತೆ? ಇನ್ ದ ನ್ಯೂಕ್ಲಿಯಸ್. ಇನ್ ದ ಸೆಲ್ ದರ್ ಇಸ್ ನ್ಯೂಕ್ಲಿಯಸ್. ಇನ್ ದ ನ್ಯೂಕ್ಲಿಯಸ್ ಯು ಹ್ಯಾವ್ ನ್ಯೂಕ್ಲಿಯೋಲಸ್ ಆಸ್ ವೆಲ್ ಆಸ್ ಕ್ರೊಮ್ಯಾಟಿನ್ ನೆಟ್ವರ್ಕ್. ಈ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಲ್ಲಿ ಏನಾಗಿರುತ್ತೆ? ಕ್ರೋಮೋಸೋಮ್ಸ್ ಇರುತ್ತೆ. ಕ್ರೋಮೋಸೋಮ್ಸ್ ಅಲ್ಲಿ ಹೆರಿಡಿಟರಿ ಯೂನಿಟ್ ಇರುತ್ತೆ. ಈ ರೀತಿ ಈ ಯೂನಿಟ್ಸ್ ನಾವು ಜೀನ್ ಅಂತ ಹೇಳ್ತೀವಿ, DNA ಅಂತ ಕೂಡ ಹೇಳ್ತೀವಿ. ಅರ್ಥ ಆಯ್ತಾ? ಈ DNA ಕಾಪಿಯಿಂಗು ಎಸ್ಪೆಷಲಿ ಒಂದು ಆರ್ಗ್ಯಾನಿಸಮ್ ನ ರೀಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಏನಾಗಬೇಕು?
ಕನ್ಸಿಸ್ಟೆಂಟ್ ಆಗಿರ್ಬೇಕಂತೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಈಸ್ ಬಿಕಾಸ್ DNA ಏನ್ ಹೇಳುತ್ತೆ, DNA ensures that each daughter cells formed at the end of cell division receives same amount of DNA, equal amount of DNA ಅಂತ ಹೇಳ್ತೀನಿ. ಇದು ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಬೇಸಿಕಲಿ ಏನಾಗುತ್ತೆ ಅಂದ್ರೆ ಈ ಕ್ರೊಮ್ಯಾಟಿನ್ ನೆಟ್ವರ್ಕ್ ನೀವೇನ್ ಅಬ್ಸರ್ವ್ ಮಾಡಿದ್ರಲ್ವಾ, ಈ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಲ್ಲಿ ಇರುವಂತ ಈ ಕ್ರೋಮೋಸೋಮ್ಸ್ ಈ ರೀತಿ ಯಾವಾಗ ಆಗುತ್ತೆ, ಕ್ರೋಮೋಸೋಮ್ಸ್ ಆಕ್ಚುಲಿ ಹೀಗಿರುತ್ತೆ ಥ್ರೆಡ್ ತರ, ಈ ರೀತಿ ಯಾವಾಗ ಆಗುತ್ತೆ ಅಂದ್ರೆ ಡ್ಯೂರಿಂಗ್ ಸೆಲ್ ಡಿವಿಷನ್ ಆಗುತ್ತೆ. ಸೆಲ್ ಡಿವಿಷನ್ ಆಗ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ, DNA ಕಾಪಿ ಆಗ್ತಾ ಇರುತ್ತೆ. ಸೊ ನಿಮಗೆ ಗೊತ್ತು, 1 cell will divide to form 2 cell, 2 cell will further divide to form 4 cell. ಈ ರೀತಿ ಸೆಲ್ ಡಿವೈಡ್ ಆಗ್ತಾ ಹೋಗುತ್ತೆ. ಸೆಲ್ ಡಿವೈಡ್ ಆಗ್ತಾ ಹೋಗ್ಬೇಕಾದ್ರೆ ಇಲ್ಲಿರುವಂತ DNA ಇಲ್ಲಿಗೆ ಕಾಪಿ ಆಗ್ಬೇಕಾದ್ರೆ ಇಟ್ ಶುಡ್ ಗಿವ್ ಈಕ್ವಲ್ ಅಮೌಂಟ್ ಆಫ್ ಇಟ್ಸ್ ಜೆನೆಟಿಕ್ ಮೆಟೀರಿಯಲ್. ಅರ್ಥ ಆಗ್ತಿದೆ ಅಲ್ವಾ? DNA should make sure that it is providing equal amount of genetic material to the daughter cell also. ಅರ್ಥ ಆಗ್ತಿದ್ಯಾ? That is the reason, it is very important to have the consistency of DNA copying during the reproduction ಅಂತ ಹೇಳ್ಬೋದು. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ ಸ್ಟೂಡೆಂಟ್ಸ್. ಓಕೆನಾ? ರೆಪ್ಲಿಕೇಶನ್ ಅದೆಲ್ಲ ವರ್ಡ್ ಯೂಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನಾನು ಏನ್ ಹೇಳ್ತಾ ಇದೀನಿ ಬರೆದ್ರು ಕೂಡ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಕೆಲವರು ಆನ್ಸರ್ ಮಾಡ್ತಾ ಇದ್ದೀರಾ. ದ ರೆಪ್ಲಿಕೇಶನ್ ಆಫ್ DNA ensures that each daughter cell formed at the end of cell division receives equal amount of DNA. Absolutely. I think Viresh is answering this question. Absolutely Viresh, your answer is also correct. Okay, ನಿಮ್ಮ ಆನ್ಸರ್ ಕೂಡ ಕರೆಕ್ಟ್ ಆಗಿದೆ. ಬಟ್ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ, ಸೆಲ್ ಡಿವಿಷನ್ ಯಾವಾಗ ಆಗುತ್ತೆ, DNA ಯಾವಾಗ ಕಾಪಿ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ. DNA ಕಾಪಿ ಆಗ್ಬೇಕಾದ್ರೆ ಈಕ್ವಲ್ ಅಮೌಂಟ್ ಆಗಿ ಏನಾಗುತ್ತೆ, ಜೆನೆಟಿಕ್ ಮೆಟೀರಿಯಲ್ ಶೇರ್ ಆಗುತ್ತೆ. ಆಯ್ತು ಅಲ್ವಾ? ನೆಕ್ಸ್ಟ್ ನೋಡಿ, ಕ್ಲಾಸು ಡಿಲೇ ಆಗ್ತಿರ್ಬೋದು. 10 o'clock ಆಲ್ರೆಡಿ ಆಗಿದೆ. ಸೊ ಇನ್ನೇನು ನಿಮಗೆ ಒಂದು 44 or 43 ಡೇಸ್ ಇದೆ ಫೈನಲ್ ಎಕ್ಸಾಮ್ಗೆ. ನಾನು ನಿಮಗೆ ಲಾಸ್ಟ್ ಇನ್ನೂ ಒಂದು 39 ಡೇಸ್ ಟ್ರೈನ್ ಮಾಡ್ತೀನಿ. ಲಾಸ್ಟ್ 4 ಡೇಸ್ನ ನಾನು ನಿಮಗೆ 3 to 4 ಡೇಸ್ ಅಂತೂ ಡಿಸ್ಟರ್ಬ್ ಮಾಡಲ್ಲ, ಬಿಕಾಸ್ ನೀವು ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಅದಾದ ನಂತರ ನಿಮಗೆ ಸೋಷಲ್ ಎಕ್ಸಾಮ್ ಇದೆ. ಸೋಷಲ್ ಎಕ್ಸಾಮ್ ಇಮ್ಮಿಡಿಯೇಟ್ ಆಗಿ ಯಾವಾಗ ಕಂಪ್ಲೀಟ್ ಆಗುತ್ತೆ, 2 ಡೇಸ್ ನಿಮ್ಗೆ ಏನ್ ಟೈಮ್ ಇದೆ, ಆ 2 ಡೇಸ್ ಕಂಪ್ಲೀಟ್ ನಾನು ಡೇ ಅಂಡ್ ನೈಟ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಎಲ್ಲಾ ರೀತಿಯಲ್ಲೂ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. 39 ಡೇಸ್ ಪ್ಲಸ್ ದೋಸ್ 2 ಡೇಸ್ ಆಫ್ ಯುವರ್ ಎಕ್ಸಾಮಿನೇಷನ್ ಏನಿರುತ್ತೆ, ಅಷ್ಟು ದಿನ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸೊ ಒಂದೊಂದು ಪಾಯಿಂಟ್ ಕೂಡ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ ನೋಟ್ ಮಾಡ್ಕೊಳ್ಳಿ. ಯಾವ್ದು ಬೇಸಿಕಲಿ ನಿಮ್ಗೆ ಅರ್ಥ ಆಗಿಲ್ಲ ಸ್ಕೂಲಲ್ಲಿ ಅದನ್ನ ನೋಟ್ ಮಾಡ್ಕೊಳ್ಳಿ. ಯಾವ ಕ್ವೆಶನ್ ಅರ್ಥ ಆಗಿಲ್ಲ, ಈಗ ಯಾವ ಕ್ವೆಶನ್ ಹೊಸ ತಿಳ್ಕೊಳ್ತಾ ಇದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಟೈಮ್ ಆಗಿದ್ರು ಕೂಡ ನೀವು ಈಗ ಟೈಮ್ನ ಡೆಡಿಕೇಟ್ ಮಾಡಿ ಕಲ್ತ್ಕೊಳ್ಳೋದ್ರಿಂದ ಎಕ್ಸಾಮ್ ಹಿಂದಿನ ದಿನ ಆರಾಮಾಗಿ ನೀವು ಎಕ್ಸಾಮ್ಗೆ ಹೋಗ್ಬೋದು. ನೌ ಯು ಹ್ಯಾವ್ ಟು ಸ್ಪೆಂಡ್ ಯುವರ್ ಮೋಸ್ಟ್ ಆಫ್ ದ ಟೈಮ್. ಓಕೆನಾ? ರೈಟ್. ನೆಕ್ಸ್ಟ್ ನೋಡಿ, ಹೌ ಡಸ್ ಬೈನರಿ ಫ್ಯೂಷನ್ ಡಿಫರ್ ಇನ್ ಅಮೀಬಾ ಅಂಡ್ ಲೀಶ್ಮ್ಯಾನಿಯಾ ಅಂತ ಕೇಳ್ತಾ ಇದ್ದಾರೆ. ಅಮೀಬಾ ಮತ್ತೆ ಲಿಶ್ಮ್ಯಾನಿಯಾ ಈ ಎರಡೂ ಕೇಸಲ್ಲೂ ಕೂಡ ಏನಾಗುತ್ತೆ, ಇನ್ ಬೋತ್ ದ ಕೇಸಸ್ ಬೈನರಿ ಫ್ಯೂಷನ್ ಆಗುತ್ತೆ. ಏನಾಗುತ್ತೆ, ಬೋತ್ ದ ಕೇಸಲ್ಲಿ ಬೈನರಿ ಫ್ಯೂಷನ್ ಆಗುತ್ತೆ. ಬಟ್ ಹೆಂಗ್ ಡಿಫ್ರೆಂಟು ಅಂತ ಬರಿಬೇಕು ನೋಡಿ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ನಾನು ಏನ್ ಹೇಳ್ತಾ ಇದ್ದೀನಿ. ಅಮೀಬಾ ನೋಡಿ, ಇದು ಅಮೀಬಾ, ಇದು ಲಿಶ್ಮ್ಯಾನಿಯಾ. ಈ ರೀತಿ ಇರುತ್ತೆ ಲಿಶ್ಮ್ಯಾನಿಯಾ. ಲಿಶ್ಮ್ಯಾನಿಯಾ ಅನ್ನೋದೇನು, ಲಿಶ್ಮ್ಯಾನಿಯಾ ಇಸ್ ಅ ಪ್ಯಾರಾಸೈಟ್ ವಿಚ್ ಕಾಸಸ್ ದ ಡಿಸೀಸ್ ಕಾಲ್ಡ್ ಕಾಲಾ ಅಜಾರ್ ಅಂತ ಹೇಳ್ತೀವಿ. ಓಕೆನಾ? ಇಲ್ಲಿ ಅಮೀಬಾ ಏನಿದೆ ಅಲ್ವಾ, ನೋಡಿ ಹೇಗ್ ಡಿಫ್ರೆಂಟ್ ಅಂತ ಕೇಳ್ತಾ ಇದಾರೆ, ಅದನ್ನ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಐ ಥಿಂಕ್ ವೀರೇಶ್ ಯುರ್ ವೆರಿ ಕ್ವಿಕ್ ಇನ್ ಆನ್ಸರಿಂಗ್. ಗುಡ್. ತುಂಬಾ ಜನ ಆನ್ಸರ್ ಮಾಡ್ತಾ ಇದ್ದೀರಾ. ಐ ಅಬ್ಸಲ್ಯೂಟ್ಲಿ ಕಂಗ್ರಾಚುಲೇಟ್ ಫಾರ್ ಆಲ್ ಆಫ್ ಯುವರ್ ಎಫರ್ಟ್ಸ್. ನೋಡಿ, ಅಮೀಬಾ ಇಟ್ ಕ್ಯಾನ್ ಸ್ಪ್ಲಿಟ್ ಇಟ್ಸ್ ಬಾಡಿ ಇನ್ ಎನಿ ಪ್ಲೇನ್. ಈ ರೀತಿ ಸ್ಪ್ಲಿಟ್ ಮಾಡಿ 2 ಡಾಟರ್ ಸೆಲ್ಸ್ ನ ಮಾಡ್ಬೋದು, ಅಥವಾ ಅಮೀಬಾ ಕ್ಯಾನ್ ಆಲ್ಸೋ ಸ್ಪ್ಲಿಟ್ ಇನ್ ದಿಸ್ ಓರಿಯೆಂಟೇಷನ್, ಆರ್ amoeba can also split its body in this orientation. Amoeba can split its body in any plane. ಏನ್ ಬರೀತಾರೆ ಎಕ್ಸಾಮ್ ಅಲ್ಲಿ ಆನ್ಸರು? Amoeba can split its body in any plane and it can form 2 new daughter cells. ಓಕೆನಾ? But Leishmania ಹಂಗಲ್ಲ. Leishmania has to split its body in this plane only. ಅಂದ್ರೆ ಯಾವ ಪ್ಲೇನ್ ಇದು? ವರ್ಟಿಕಲ್ ಆರ್ ಹಾರಿಜಾಂಟಲ್. ಇದು ವರ್ಟಿಕಲ್ ಆಗೇ ಸ್ಪ್ಲಿಟ್ ಮಾಡಬೇಕು ಅಂಡ್ ಹೀಗೆ ಸ್ಪ್ಲಿಟ್ ಮಾಡಬೇಕು. ಲಿಶ್ಮ್ಯಾನಿಯಾ ಕೆನಾಟ್ ಸ್ಪ್ಲಿಟ್ ಇಟ್ಸ್ ಬಾಡಿ ಲೈಕ್ ದಿಸ್. ಓಕೆ, ಈ ರೀತಿ ಸ್ಪ್ಲಿಟ್ ಮಾಡೋದ್ರಿಂದ ಏನಾಗುತ್ತೆ? ಸೊ ಲಿಶ್ಮ್ಯಾನಿಯಾ ವಿಲ್ ಸ್ಪ್ಲಿಟ್ ಟು ಫಾರ್ಮ್ 2 ನ್ಯೂ ಲಿಶ್ಮ್ಯಾನಿಯನ್ಸ್. ಓಕೆ, ಈ ರೀತಿ 2 ಲಿಶ್ಮ್ಯಾನಿಯಾ ಏನಾಗುತ್ತೆ? ಫಾರ್ಮ್ ಆಗುತ್ತೆ. ಅರ್ಥ ಆಗ್ತಿದೆ ಅನ್ಕೋತೀನಿ.
ಅಮೀಬಾ ಯಾವ ಆಂಗಲ್ ಅಲ್ಲಿ ಬೇಕಾದ್ರೂ ಬಾಡಿನ ಸ್ಪ್ಲಿಟ್ ಮಾಡಬಹುದು, ಬಟ್ ಲಿಶ್ಮ್ಯಾನಿಯಾ ಮಾತ್ರ ಇಟ್ ಹ್ಯಾಸ್ ಟು ಸ್ಪ್ಲಿಟ್ ಇಟ್ಸ್ ಬಾಡಿ ಇನ್ ವರ್ಟಿಕಲ್ ವೇ ಓನ್ಲಿ. ಅರ್ಥ ಆಗ್ತದೆ ಅಲ್ವಾ? ರೈಟ್. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದಾಗ ನೀವು ಬರೆಯಕ್ ಗೊತ್ತಿರಬೇಕು. ಎರಡೂ ಕೂಡ ಬೈನರಿ ಫ್ಯೂಷನ್. ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ದಿ ಅಮೀಬಾ ಅಂಡರ್ಗೋಸ್ ಬೈನರಿ ಫ್ಯೂಷನ್ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಡಾಟರ್ ಸೆಲ್ಸ್. Amoeba can split its body in any plane. Okay, ಇದು ಒಂದು ಆನ್ಸರ್. Second, when Leishmania is undergoing binary fission, Leishmania split its body in one particular plane, that is through horizontal or vertical. It is through vertical plane. ಅರ್ಥ ಆಯ್ತಲ್ವಾ? ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೆಕ್ಷುವಲ್ ಅಂಡ್ asexual reproduction. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸೆಕ್ಷುವಲ್ ಇನ್ಸೆಕ್ಷುವಲ್ ಅಂದ್ರೆ ಏನ್ ಬರೀತೀರಾ? ಸೆಕ್ಷುವಲ್ ಅಲ್ಲಿ ಓನ್ಲಿ ಒನ್ ಪೇರೆಂಟ್ ಇಸ್ ಇನ್ವಾಲ್ವ್ಡ್ ಅಂತ ಬರೀತೀರಾ. asexual ಅಲ್ಲಿ ಬೋತ್ ಮೇಲ್ ಅಂಡ್ ಫೀಮೇಲ್ ಆರ್ ಇನ್ವಾಲ್ವ್ಡ್ ಅಂತ ಬರೀತೀರಾ. ನೆಕ್ಸ್ಟ್, ಇಟ್ ಈಸ್ ದ ಫಾಸ್ಟರ್ ಮೋಡ್ ಆಫ್ ರಿಪ್ರೊಡಕ್ಷನ್. ಯಾವುದು asexual. ಸಾರಿ, ಉಲ್ಟಾ ಬರ್ಬಿಟ್ಟೆ. ಸಾರಿ. ಯಾವಾಗ್ಲೂ ಕೂಡ asexual ಫಸ್ಟ್ ಬರಿಬೇಕು, ಬಟ್ ಇಲ್ಲಿ ನಾನು ನಿಮ್ಗೆ ಹೇಳ್ಬೇಕಾದ್ರೆ asexual ಹೇಳ್ತಾ ಇದ್ದೀನಿ. ಸೆಕ್ಷುವಲ್ asexual ತಗೊಳ್ಳೋಣ. ಸೆಕ್ಷುವಲ್ ಏನಾಗುತ್ತೆ? ಬೋತ್ ದ ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್, ದಟ್ ಈಸ್ both male and female are involved. Asexual ಅಲ್ಲಿ only one parent is involved. Okay na? There is no differentiation of male and female anta ಹೇಳ್ತೀವಿ. And asexual ಏನಾಗುತ್ತೆ? It is the faster mode of reproduction, and sexual it is the slower mode of reproduction. And here in asexual reproduction we cannot see any variation. No variation is seen. No variation. But here variation is seen. ಅರ್ಥ ಆಗ್ತಿದೆ ಅಲ್ವಾ? ಇದು ನೀವು ಎಕ್ಸಾಮ್ ಅಲ್ಲಿ ಬರಿಬೇಕಾಗುತ್ತೆ. ಓಕೆನಾ? ಇದನ್ನ ಬಿಟ್ಟು ನಿಮ್ಗೆ ಏನೆಲ್ಲ ಗೊತ್ತಿದನ ಯು ಕ್ಯಾನ್ ಡೆಫಿನೆಟ್ಲಿ ರೈಟ್. ಓಕೆ, ರೈಟ್. ನೋಡಿ, ಇಷ್ಟಂತೂ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ ಏನ್ ಕೇಳ್ತಾ ಇದಾರೆ. ಹೌ ಇಸ್ ದ ಮೂವ್ಮೆಂಟ್ ಆಫ್ ಲೀವ್ಸ್ ಆಫ್ ಟಚ್ ಮಿ ನಾಟ್ ಪ್ಲಾಂಟ್ ಡಿಫ್ರೆಂಟ್ ಫ್ರಮ್ ದ ಮೂವ್ಮೆಂಟ್ ಆಫ್ ಸ್ಟೆಮ್ ಟುವರ್ಡ್ಸ್ ಲೈಟ್ ಅಂತ ಕೇಳ್ತಾ ಇದಾರೆ. ಟಚ್ ಮಿ ನಾಟ್ ಪ್ಲಾಂಟ್ ಬಗ್ಗೆ ಕೇಳ್ತಾ ಇದಾರೆ. ಹೇಗೆ ಡಿಫ್ರೆಂಟ್ ಇದು ಅಂತ ನೀವು ಬರಿಬೇಕಾಗತ್ತೆ. ವೆರಿ ಸಿಂಪಲ್. ದಿ ಟಚ್ ಮಿ ನಾಟ್ ಪ್ಲಾಂಟ್, the movement of leaves of touch me not plant shows nastic movement. Nastic movement ಅಂದ್ರೆ ಏನು? ಇದು ಗ್ರೋತ್ ಇಂಡಿಪೆಂಡೆಂಟ್, ಅಂದ್ರೆ ಗ್ರೋತ್ ಕಡೆಗಿರಲ್ಲ. ಓಕೆನಾ? ಇಟ್ ಈಸ್ ನಾನ್ ಡೈರೆಕ್ಷನ್ ಅಂತ ಕೂಡ ಹೇಳ್ಬೋದು. ಅಂದ್ರೆ ನಿಮ್ಗೆ ಹೇಳ್ತೀನಿ ನೋಡಿ. ಐ ಥಿಂಕ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆಯೋ ಇಲ್ವೋ ನನಗೆ ಕ್ಲಾರಿಟಿ ಇಲ್ಲ, ಬಟ್ ನಾನು ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ನೀವು ಟಚ್ ಮಿ ನಾಟ್ ಪ್ಲಾಂಟ್ ಅನ್ನ ಟಚ್ ಮಾಡ್ತೀರಾ ಅಲ್ವಾ? ಟಚ್ ಮಿ ನಾಟ್ ಅಂದ್ರೆ ಗೊತ್ತಲ್ಲ, ಮುಟ್ಟಿದರೆ ಮುನಿ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಇದನ್ನ ಟಚ್ ಮಾಡಿದ ತಕ್ಷಣ ನೀವು ಇಲ್ಲಿ ಟಚ್ ಮಾಡಿದ್ರೆ ಲೀಫ್ ಏನಾಗುತ್ತೆ? ಇಲ್ಲಿಂದ ಫೋಲ್ಡ್ ಆಗುತ್ತೆ, ಈ ಕಡೆಯಿಂದ ಫೋಲ್ಡ್ ಆಗುತ್ತೆ. ಇಲ್ಲಿಂದ ನೀವು ಟಚ್ ಮಾಡಿದಲ್ಲಿ ಈ ಪೋರ್ಷನ್, ಬಟ್ ಫೋಲ್ಡ್ ಆಗುವಂಥದ್ದು ಇಲ್ಲಿಂದ, ಈ ಸೆಗ್ಮೆಂಟ್ ಇಂದ ಫೋಲ್ಡ್ ಆಗುತ್ತೆ. ಈ ರೀತಿ ಫೋಲ್ಡ್ ಆಗುತ್ತೆ. ನೀವು ನೋಡಿರ್ತೀರ ಅಲ್ವಾ? ಈ ರೀತಿ ಫೋಲ್ಡ್ ಆಗುತ್ತೆ. ಯಾಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋಲ್ಡ್ ಆಗುತ್ತೆ ಅಂದ್ರೆ, ಇನ್ಸೈಡ್ ದಿಸ್ ಲೀಫ್, ಈ ಲೀಫ್ ಅಲ್ಲಿ ಏನಾಗುತ್ತೆ? ಅ ಕೈಂಡ್ ಆಫ್ ಪ್ರೆಷರ್, ಸೋ ಕಾಲ್ಡ್ as ಟರ್ಗರ್ ಪ್ರೆಷರ್ ಅಂತ ಹೇಳಿ ಕರಿತೀವಿ. ಓಕೆ, ಟರ್ಗರ್ ಪ್ರೆಷರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಟರ್ಗರ್ ಪ್ರೆಷರ್ ಯಾವಾಗ ಇನ್ಕ್ರೀಸ್ ಆಗುತ್ತೆ? ಈ ಸೆಲ್ಗಳು ಏನಿರುತ್ತೆ ಅಲ್ವಾ ಲೀಫ್ ಅಲ್ಲಿ, ಸೆಲ್ ವಿಲ್ ಲೂಸ್ ದ ವಾಟರ್. ಸೆಲ್ಲು ಹೀಗಿರುತ್ತೆ ಅನ್ಕೊಳ್ಳಿ. ಸೆಲ್ ಏನಾಗುತ್ತೆ? ವಾಟರ್ನ ಈ ರೀತಿ ಲೂಸ್ ಮಾಡ್ಕೊಂಡು ಶ್ರಿಂಕ್ ಆಗ್ಬಿಡುತ್ತೆ. ಇಮಿಡಿಯೇಟ್ ಆಗಿ ಅವಾಗ ಏನಾಗುತ್ತೆ? ಲೀಫ್ ಫೋಲ್ಡ್ ಆಗುತ್ತೆ. ಟಚ್ ಮಿ ನಾಟ್ ಪ್ಲಾಂಟ್ ಲೀಫ್ ಫೋಲ್ಡ್ ಆಗೋದೇ ಈ ಒಂದು ರೀಸನ್ ಇಂದ. ಕ್ಲಾರಿಟಿ ಇದೆ ಅಲ್ವಾ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ? ಟಚ್ ಮಿ ನಾಟ್ ಪ್ಲಾಂಟ್ ಯಾಕೆ ಫೋಲ್ಡ್ ಆಗುತ್ತೆ ಅನ್ನೋದು ನಿಮ್ಗೆ ಕ್ಲಾರಿಟಿ ಇರಬೇಕು ಮಕ್ಕಳ. ಓಕೆನಾ? ಯಾಕೆ? ಟರ್ಗರ್ ಪ್ರೆಷರ್ ಇನ್ಕ್ರೀಸಸ್ ಅಂಡ್ ಎನೇಬಲ್ಸ್ ಟು ಲೂಸ್ ದ ವಾಟರ್. ಆಸ್ ಎ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ? ಲೀಫ್ ಫೋಲ್ಡ್ ಆಗುತ್ತೆ. ಟು ನಾನ್ ಡೈರೆಕ್ಷನಲ್ ಅಂದ್ರೆ ನಾವು ಮುಟ್ಟಿದ್ದೇ ಒಂದ್ ಕಡೆ, ದ ಪ್ಲೇಸ್ ವೇರ್ ವಿ ಹ್ಯಾವ್ ಟಚ್ಡ್ ಈಸ್ ಡಿಫ್ರೆಂಟ್ ಫ್ರಮ್ ದ ಪ್ಲೇಸ್ ವೇರ್ ದ ಲೀಫ್ ಸ್ಟಾರ್ಟೆಡ್ ಟು ಫೋಲ್ಡ್. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಇನ್ನೊಂದು ಕೇಳ್ತಾ ಇರೋಂಥದ್ದು ಮೂವ್ಮೆಂಟ್ ಆಫ್ ಸ್ಟೆಮ್. ಸ್ಟೆಮ್ ಬಗ್ಗೆ ಮಾತಾಡೋದಾದ್ರೆ ಏನಾಗುತ್ತೆ? ಸ್ಟೆಮ್ ಶೋಸ್ ದ ಡೈರೆಕ್ಷನಲ್ ಮೂವ್ಮೆಂಟ್. Especially stem shows in response to phototropism. Phototropism ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಫೋಟೋ ಅಂದ್ರೆ ಲೈಟ್, ಟ್ರೋಪಿಸಮ್ ಅಂದ್ರೆ ಮೂವ್ಮೆಂಟ್. ಸನ್ಲೈಟ್ ಯಾವ ಕಡೆ ಬರ್ತಾ ಇರುತ್ತೆ ಆ ಕಡೆಗೆ ಏನಾಗುತ್ತೆ? ನಿಮ್ಮ ಸ್ಟೆಮ್ ಬೆಂಡ್ ಆಗ್ತಾ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಟ್ರೋಪಿಕ್ ಮೂವ್ಮೆಂಟ್. ವಾಟ್ ಡು ವಿ ಕಾಲ್ ದಿಸ್ ಆಸ್? ಟ್ರೋಪಿಕ್ ಮೂವ್ಮೆಂಟ್ ಅಂತ ಕರಿತೀವಿ. ಬೇಸಿಕಲಿ ಇಲ್ಲಿ ಟಚ್ ಮಿ ನಾಟ್ ಪ್ಲಾಂಟ್ ನಾಸ್ಟಿಕ್ ಮೂವ್ಮೆಂಟ್ ಅನ್ನ ತೋರಿಸಿದ್ರೆ, ಮೂವ್ಮೆಂಟ್ ಆಫ್ ಸ್ಟೆಮ್ ಏನಾಗುತ್ತೆ? ಇಟ್ ಶೋಸ್ ದ ಟ್ರೋಪಿಕ್ ಮೂವ್ಮೆಂಟ್. ನಾಸ್ಟಿಕ್ ಮೂವ್ಮೆಂಟ್ ಅಂಡ್ ಟ್ರೋಪಿಕ್ ಮೂವ್ಮೆಂಟ್ ಅಂತ ನೀವು ಬರಿಬೇಕಾಗುತ್ತೆ. ಆಯ್ತು ಅಲ್ವಾ? ರೈಟ್. ಏನು ಡೌಟ್ ಇಲ್ಲ ಅನ್ಕೋತೀನಿ ಅಲ್ವಾ? ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಇನ್ನೊಂದ್ 2-3 ಕ್ವಶನ್ ಇದೆ, ಕಂಪ್ಲೀಟ್ ಮಾಡ್ಬಿಡ್ತೀನಿ, ಕೇಳಿಸ್ಕೊಳ್ಳಿ.
ಎಕ್ಸ್ಪ್ಲೇನ್ ದ ಡೈಜೆಸ್ಟಿವ್ ಪ್ರೋಸೆಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ಅಂತ ಕೇಳ್ತಾ ಇದ್ದಾರೆ. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಏನಾಗುತ್ತೆ? ಸ್ಮಾಲ್ ಇಂಟೆಸ್ಟೈನ್ ಇಸ್ ಬೇಸಿಕಲಿ ಕಾಲ್ಡ್ ಆಸ್ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್. ಡಿ ಮಾರ್ಕ್ ಗೆ ಕೇಳಿದ್ದಾರೆ. ಸೊ ವಾಟ್ ಯು ಹ್ಯಾವ್ ಟು ರೈಟ್? ಯು ವಾಂಟ್ ಟು ರೈಟ್ ಆಲ್ ದ ಸೆಕ್ರೀಷನ್ಸ್ ದಟ್ ಆರ್ ಬೀನ್ ರಿಲೀಸ್ಡ್ ಬೈ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್. ಅರ್ಥ ಆಗ್ತದೆ ಅನ್ಕೋತೀನಿ. ಓಕೆನಾ? ರೈಟ್. ಸೊ ಉಷಾ ಇಸ್ ಟೆಲ್ಲಿಂಗ್ ಮ್ಯಾಮ್ ಬಯಾಲಜಿ ಕ್ವಶನ್ಸ್ ಕೂಡ ಈಸಿನೇ ಅಂತ. ಪ್ರಾಬಬಲಿ ನೀವು ಓದಿದ್ದೀರಾ and you are able to also apply the answers for the questions. Very good, Usha. Okay, ನೀವೇನ್ ಬರೀತೀರಾ ಅಂದ್ರೆ, see you have to write the process that takes place in small intestine. You have to write small intestine is called at site of complete digestion ಅಂತ ಬರಿಬೇಕು. Okay, so what happens? Food during small, digestion in the small intestine, it receives the secretions from the liver as well as pancreas. ನಿಮ್ಮೆಲ್ರಿಗೂ ಏನ್ ಗೊತ್ತಿದೆ ಅಂದ್ರೆ, ಸ್ಟೊಮಕ್ ಇಂದ ಫುಡ್ ಏನಾಗುತ್ತೆ, ಈ ರೀತಿ ಹೊರಗಡೆ ಬರುತ್ತೆ ಅಲ್ವಾ? ಸೊ ಹೊರಗಡೆ ಬರುತ್ತಲ್ಲ ಈ ಸೆಗ್ಮೆಂಟು, ಇಲ್ಲಿಂದಾನೇ ಸ್ಮಾಲ್ ಇಂಟೆಸ್ಟೈನ್ ಆಕ್ಚುಲಿ ಸ್ಟಾರ್ಟ್ ಆಗುತ್ತೆ. ನಾವ್ ಎಲ್ಲಿಂದ ಮಾರ್ಕ್ ಮಾಡ್ತೀವಿ? ಇನ್ಸೈಡ್ ದ ಲಾರ್ಜ್ ಇಂಟೆಸ್ಟೈನ್ ನಾವು ಮಾರ್ಕ್ ಮಾಡ್ತೀವಿ. ಬಟ್ ಸ್ಮಾಲ್ ಇಂಟೆಸ್ಟೈನ್ ಅನ್ನೋದು ಇಲ್ಲಿಂದಾನೇ ಶುರುವಾಗುತ್ತೆ. ದಿಸ್ ಇಸ್ ಆಲ್ಸೋ ಎ ಸ್ಮಾಲ್ ಇಂಟೆಸ್ಟೈನ್. ಸೊ ಇಲ್ಲಿಂದ ಏನಾಗ್ತಿದೆ ಬರ್ಬೇಕಾದ್ರೆ, ದರ್ ಇಸ್ ಅ ಲಿವರ್ ಹಿಯರ್, ಇಲ್ಲಿ ಲಿವರ್ ಇರುತ್ತೆ. ಅಂಡ್ ಇಲ್ಲಿ ಬಿಲೋ ಏನಾಗಿರುತ್ತೆ, ಈ ಒಂದು ಸೆಗ್ಮೆಂಟ್ ಅಲ್ಲಿ ಇಲ್ಲಿ ಪ್ಯಾನ್ಕ್ರಿಯಾಸ್ ಇರುತ್ತೆ. Okay, so small intestine basically receives the secretions from liver as well as pancreas. What do liver secrete? Can you tell answer, children? What is the secretion released by the liver? Tell me. What do liver secrete? Liver ಏನನ್ನ secrete ಮಾಡುತ್ತೆ, ಏನನ್ನ produce ಮಾಡುತ್ತೆ ಅಂತ ಅರ್ಥ. What do liver secrete? Okay, Viresh has given the right answer. Absolutely correct. Usha also has given the right answer. Krishna also has given the right answer. Very good. Okay. So, yes, absolutely correct. Bhavana, I think the Sai Charan. Okay, many of you are giving the right answer. Absolutely. All your answers are correct. Followed by Kushwant Pasivaraj also has given the right answer. Liver secretes the bile juice. So, bile juice ಏನ್ ಮಾಡುತ್ತೆ? It help in breaking down the large fat into small fats. Pancreas ಏನ್ ಮಾಡುತ್ತೆ? It releases pancreatic enzymes. Pancreatic enzymes ಅನ್ನು ರಿಲೀಸ್ ಮಾಡುತ್ತೆ. Pancreatic enzymes are namely trypsin ಇದೆ, ಲಿಪೇಸ್ ಇದೆ, ಅಂಡ್ ಇನ್ಯಾವುದಿದೆ ನಿಮ್ಗೆ, ಅಮೈಲೇಸ್ ಇದೆ. ಓಕೆನಾ? ಸೊ ಟ್ರಿಪ್ಸಿನ್ ಏನ್ ಮಾಡುತ್ತೆ? ಟ್ರಿಪ್ಸಿನ್ ಹೆಲ್ಪ್ಸ್ ಇನ್ ಬ್ರೇಕಿಂಗ್ ಡೌನ್ ದ ಪ್ರೋಟೀನ್. ಟ್ರಿಪ್ಸಿನ್ ಪೆಪ್ಸಿನ್ ಫಂಕ್ಷನ್ ಸೇಮ್ ಕಂಡ್ರೋ. ಓಕೆನಾ? ಲಿಪೇಸ್ ಟು ಬೈಲ್ ಜ್ಯೂಸ್ ಟು ಸೇಮ್ ಫಂಕ್ಷನ್. ಏನು? ಬೈಲ್ ಜ್ಯೂಸ್ ಏನ್ ಮಾಡ್ತಾ ಇದೆ? ಫ್ಯಾಟ್ ಅನ್ನು ಬ್ರೇಕ್ ಮಾಡ್ತಾ ಇದೆ. ಯು ವಿಲ್ ಕಾಲ್ ದಿಸ್ ಆಸ್ ಇಮಲ್ಸಿಫಿಕೇಶನ್. ಸೊ ಲಿಪೇಸು ಕೂಡ ಏನ್ ಮಾಡುತ್ತೆ? ಎಮಲ್ಸಿಫಿಕೇಶನ್ ಮಾಡುತ್ತೆ. ಅಮೈಲೇಸ್ ಅಂಡ್ ಸಲೈವರಿ ಅಮೈಲೇಸ್ ಎರಡರದ್ದು ಕೂಡ ಸೇಮ್ ಫಂಕ್ಷನ್. ಇಟ್ ಕನ್ವರ್ಟ್ಸ್ ದ ಸ್ಟಾರ್ಚ್ ಇಂಟು ಶುಗರ್. ಓಕೆನಾ? ಇದೆಲ್ಲಾ ಸೆಕ್ರೇಷನ್ಸ್ ನ ರಿಲೀಸ್ ಮಾಡ್ಕೊಂಡಂತ ಫುಡ್ ಏನಾಗುತ್ತೆ? ಇಟ್ ಗೆಟ್ ಕಂಪ್ಲೀಟ್ಲಿ ಡೈಜೆಸ್ಟೆಡ್. ಇದನ್ನ ಬರಿಬೇಕು ನೀವು ಎಕ್ಸಾಮ್ ಅಲ್ಲಿ. ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ಆಸ್ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್. ಡ್ಯೂರಿಂಗ್ ದ ಡೈಜೆಷನ್, ಸ್ಮಾಲ್ ಇಂಟೆಸ್ಟೈನ್ ರಿಸೀವ್ಸ್ ಸೆಕ್ರೇಷನ್ ಫ್ರಮ್ ಲಿವರ್. Liver secrete bile juice. It helps in breaking down the large fat into small fat. Pancreas secrete pancreatic juice, namely trypsin, lipase, amylase. ಹೇಳಿದೀನಿ ಏನೇನ್ ಮಾಡುತ್ತೆ ಅಂತ. After that, what you will write? Now the food get completely digested and small intestine has finger-like projections which we call it as villi. Villi ಅಂತ ಹೇಳಿ ಕರಿತೀವಿ. Right? These villi help in increasing the surface area inside the small intestine and also help in the absorption of digested food ಅಂತ ಬರಿಬೇಕು. ಇಷ್ಟು ಕೂಡ ನೀವು ಬರಿಬೇಕು. ಕ್ಲಿಯರ್ ಆಯ್ತು ಅಲ್ವಾ? ಸೊ ನಿಮ್ಗೆ ಇರೋಂಥ ಎಲ್ಲಾ ಡೌಟನ್ನು ನಾನು ಕ್ಲಾರಿಫೈ ಮಾಡಿದೀನಿ. ಸೊ ದಯವಿಟ್ಟು ನೀವು ಏನ್ ಹೇಳ್ತಾ ಇದೀನಿ ಅನ್ನೋದ್ರ ಕಡೆ ಗಮನ ಕೊಡಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ನೀವು ಏನ್ ತಿಳ್ಕೊಳ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ ಇರಲ್ಲ, ಏನು ಡೌಟ್ ಇರಲ್ಲ. ಅರ್ಥ ಆಗ್ದ್ಯಾ? ಐ ಥಿಂಕ್ ಭಾವನಾ ಇಸ್ ಆಸ್ಕಿಂಗ್ ವಾಟ್ ಈಸ್ ಗಾಲ್ ಬ್ಲಾಡರ್. ಸೊ ಐ ಥಿಂಕ್ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಗಾಲ್ ಬ್ಲಾಡರ್ ಅಂತ ಯೂಶಲಿ ಲೇಬ್ಲಿಂಗ್ ಮಾಡಕ್ ಕೇಳಲ್ಲ. ಬಿಕಾಸ್ ಗಾಲ್ ಬ್ಲಾಡರ್ ಎಲ್ಲಿರುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಇರಬೇಕು. ಗಾಲ್ ಬ್ಲಾಡರ್ ಅನ್ನೋದು ಆಕ್ಚುಲಿ ಒನ್ ಆಫ್ ದ ಪಾರ್ಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಲಿವರ್. ಲಿವರ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಿದ್ಯಾ? ಅದೊಂದು ಸ್ಮಾಲ್ ಏನಂತ ಹೇಳ್ಬೋದು, ಪಿಯರ್ ಶೇಪ್ಡ್ ಆರ್ಗನ್ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ಲಿವರ್ಗೆ ಕನೆಕ್ಟ್ ಆಗಿರುತ್ತೆ. ಅಂದ್ರೆ ಅಬ್ಡಾಮೆನ್ ಅಂಡ್ ಲಿವರ್ ಎರಡಕ್ಕೂ ಕೂಡ ಇದು ಕನೆಕ್ಟ್ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಗಾಲ್ ಬ್ಲಾಡರ್ ಏನ್ ಫಂಕ್ಷನ್ ಮಾಡುತ್ತೆ? ಅದು ಡೈಜೆಸ್ಟಿವ್ ಫ್ಲೂಯಿಡ್ ಅನ್ನ ಹೋಲ್ಡ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ವಾಟ್ ಇಸ್ ದ ಫಂಕ್ಷನ್ ಆಫ್ ಗಾಲ್ ಬ್ಲಾಡರ್ ಅಂತ ಕೂಡ ನೆಕ್ಸ್ಟ್ ನೀವು ಕ್ವಶನ್ ಕೇಳ್ತೀರಾ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದೀನಿ. ಈ ಗಾಲ್ ಬ್ಲಾಡರ್ ಅನ್ನೋದು ಏನ್ ಮಾಡುತ್ತೆ? ಈ ಲಿವರ್ ಸೆಕ್ರೇಟ್ ಮಾಡುತ್ತಲ್ಲ ನೋಡಿ,
ಲಿವರ್ ಸೆಕ್ರೀಟ್ ಮಾಡ್ತದೆ. ನೋಡಿ ಇಲ್ಲಿ ಬೈಲ್ ಡಕ್ಟ್ ಇದೆ. ಓಕೆ, ಲಿವರ್ ಸೆಕ್ರೀಟ್ ಮಾಡೋದನ್ನ ಇನ್ನು ಇಲ್ಲಿ ಬೈಲ್ ಡಕ್ಟ್ ನೋಡ್ತಾ ಇದ್ರಲ್ವಾ, ಈ ಗಾಲ್ ಬ್ಲಾಡರ್ ಅಂಡ್ ಬೈಲ್ ಡಕ್ಟ್ ನೀವು ನೋಡಿ ಇದೇ ಸೆಗ್ಮೆಂಟ್ ಏನ್ ಮಾಡ್ತಾ ಇದೆ, ಇದು ಬೈಲ್ ಜ್ಯೂಸ್ ಅನ್ನ ಸ್ಟೋರ್ ಮಾಡುತ್ತೆ. ಇಟ್ ಸ್ಟೋರ್ಸ್ ದ ಬೈಲ್ ಜ್ಯೂಸ್. ಆಯ್ತು ಅನ್ಕೋತೀನಿ. ಓಕೆನಾ? ತುಂಬಾ ಜನ ಕೇಳ್ತಾ ಇದ್ದೀರಾ ಮ್ಯಾಮ್ 5 ಮಾರ್ಕ್ಸ್ಗೆ ಯಾವಾಗ್ಲೂ ಚಕ್ಕರ್ ಬೋರ್ಡೇ ಕೇಳ್ತಾರಾ ಅಂತ. ಡೆಫಿನೆಟ್ಲಿ ನಾಟ್, ಚಕ್ಕರ್ ಬೋರ್ಡೇ ಕೇಳಲ್ಲ. ಬಟ್ ನೋಡಿ ಎಲ್ಲಾ ಪೇಪರ್ ಅಲ್ಲೂ ಬ್ರೈನೇ ಇದೆ. ಬಟ್ ತುಂಬಾ ಜನ ಮಕ್ಳು ಏನ್ ಮಾಡ್ತಾರೆ, ಆಗ ಇಗ್ನೋರ್ ಮಾಡ್ತೀರಾ ಹ್ಯೂಮನ್ ಹಾರ್ಟ್ ನ ಕಲ್ತ್ಕೊಳ್ಳೋದನ್ನ. ಡೋಂಟ್ ಡೂ ದಟ್. 4 ಮಾರ್ಕ್ಗೆ 100% ಕ್ವಶನ್ ಬ್ರೈನ್ ಮತ್ತು ಹಾರ್ಟ್ 100% ಕ್ವಶನ್. ಸೊ ಅದರಿಂದ ಎರಡನ್ನೂ ನೀವು ತಿಳ್ಕೊಳ್ಳಿ. ಓಕೆನಾ? ರೈಟ್. ಲಾಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ಹೌ ಫಾದರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನ್ ಬರೀತೀರಾ? ಫಾದರ್ ಹ್ಯಾಸ್ ಮಿಸ್ಮ್ಯಾಚ್ಡ್ ಪೇರ್ ಆಫ್ ಕ್ರೋಮೋಸೋಮ್, ದಟ್ ಇಸ್ ಎಕ್ಸ್ ಅಂಡ್ ವೈ. ಮದರ್ ಹ್ಯಾಸ್ ಪರ್ಫೆಕ್ಟ್ ಪೇರ್ ಆಫ್ ಕ್ರೋಮೋಸೋಮ್, ಎಕ್ಸ್ ಅಂಡ್ ಎಕ್ಸ್. ಓಕೆ, ಹೀಗೆ ಬರಿಬೇಕು ಎಕ್ಸಾಮ್ ಅಲ್ಲಿ. ಡ್ಯೂರಿಂಗ್ ದ ರಿಪ್ರೊಡಕ್ಷನ್, ಇಫ್ ಫಾದರ್ ಕಾಂಟ್ರಿಬ್ಯೂಟ್ ಎಕ್ಸ್ ಕ್ರೋಮೋಸೋಮ್, this will combine with X chromosome of mother, result in the formation of girl child. If father releases Y chromosome, it combine with X chromosome of mother and it results in the formation of boy child. Hence, who is responsible for the sex of the child? Yaar responsible agidare? Father or mother? Can you guys tell me? Who is responsible for the sex of the child? Whether it is father or mother? Who is responsible? ನೆಫ್ರಾನ್ ಕೇಳಲ್ಲ. ಯೂಶಲಿ ನಮ್ಮ ಬೋರ್ಡ್ ಅಲ್ಲಿ ನೆಫ್ರಾನ್ ಕೇಳಲ್ಲ, ಸೊ ಡೋಂಟ್ ವರಿ. ಸೊ ಕೇಳಿದ್ರು ಕೂಡ ಡಯಾಗ್ರಾಮ್ ಬೇಸ್ಡ್ ಕೇಳ್ತಾರೆ, ಡಯಾಗ್ರಾಮ್ ಕೇಳೋಲ್ಲ. ಸೊ ಉಷಾ ಹ್ಯಾಸ್ ಗಿವನ್ ಕರೆಕ್ಟ್ ಆನ್ಸರ್. ಭಾವನಾ, ಆಲ್ ಆಫ್ ಯು ಹ್ಯಾವ್ ಗಿವನ್ ರೈಟ್ ಆನ್ಸರ್. ವೀರೇಶ್ ಅಂಡ್ ನೌ ಎಡಿ ವಿತ್ ಸ್ಮಾರ್ಟ್ ಸ್ಟೂಡೆಂಟ್, ಸಾಯಿ ಚರಣ್, ಕುಸುಮಾ, ಓಕೆ, ಬಸವರಾಜ್, Raju, so many of you have given the right answer. Yes, it is the father. Father is the one who is responsible to determine the sex of the child, because father has the choice either to send X chromosome or to send Y chromosome. Right, Tolva? Right. Next, Nodi. When tall pea plant is crossed, tall pea plant, tall anta kottidare. Okay na? Is crossed with dwarf pea plant. Dwarf anta kottidare. First, ನೀವು ಇದು monohybrid or dihybrid confirm ಮಾಡ್ಕೊಳ್ಳಿ. Can you guys tell me whether it is monohybrid or dihybrid? Can you guys tell me whether it is monohybrid or dihybrid? Monohybrid or dihybrid ಅಂತ ಹೇಳಿದ್ರೆ ಫರ್ದರ್ ನಾನು ನಿಮ್ಗೆ ಏನು ಹೇಳಬೇಕು ಅಂತ ಹೇಳ್ತೀನಿ. For previous question, Nikita is answering. Good, very good, it's correct. Kushwant, you're answering so fastly, but my question is, I'm asking whether it is monohybrid or dihybrid. Krishna, Basviraj, Prasanna, Usha, and even Kushwant also has given the right answer, followed by Viresh, Bhavana, Mahendra, Kusmas. Right. Monohybrid ಕಂಡ್ರು. Mono ಅಂತ ಯಾಕೆ ಕರಿತೀವಿ ಅಂದ್ರೆ, here we have one trait. Trait ಅಂದ್ರೆ ಏನು? Trait is nothing but character ಕಣಪ್ಪ. ಅರ್ಥ ಆಗ್ತದೆ ಅಲ್ವಾ? Trait ಅಂದ್ರೆ ಕ್ಯಾರೆಕ್ಟರ್ ಕಂಡ್ರು. ಟಾಲ್, ಟಾಲ್ ಅನ್ನೋದು ಡ್ವಾರ್ಫ್ ಅನ್ನೋ ಒಂದು ಕ್ಯಾರೆಕ್ಟರ್. ಏನ್ ಕ್ಯಾರೆಕ್ಟರ್ ಇದು? The character is height. Height ಅನ್ನೋ ಒಂದೇ ಕ್ಯಾರೆಕ್ಟರ್. ಸೊ ಒಂದೇ ಕ್ಯಾರೆಕ್ಟರ್ ಇದ್ರೆ ಇದು ಮೋನೋಹೈಬ್ರಿಡ್. ಸೊ ಟಾಲ್ ಪ್ಲಾಂಟ್ ಇಸ್ ಕ್ರಾಸಿಂಗ್ ವಿತ್ ಡ್ವಾರ್ಫ್ ಪ್ಲಾಂಟ್ ಅಂತ ಕೇಳ್ತಾ ಇದ್ದಾರೆ. The result obtained in F2 generation of monohybrid cross with the help of checkerboard ಬರೀರಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎರಡನ್ನೂ ಕ್ರಾಸ್ ಮಾಡಿದಾಗ ಏನಾಗುತ್ತೆ? You get capital T and small t. So what is this? Dominant trait always dominant. So this is tall ಆಗಿರುತ್ತೆ. All the plants are tall in the F1 generation. When you go for F2 generation, ನಾವು ಏನು ಮಾಡ್ತೀವಿ? ಸೆಲ್ಫ್ ಪಾಲಿನೇಟ್ ಮಾಡ್ತೀವಿ. ಈ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ನಮ್ಗೆ ಏನಿದೆ ಇಲ್ಲಿ ಇರುವಂತದ್ದನ್ನ ಸೇಮ್ ಒಂದು ಟ್ರೇಟ್ಸ್ ಅಂದ್ರೆ ಲೆಟರ್ಸ್ ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಹಿಯರ್ ಟಿ ಕ್ರಾಸಸ್ ವಿತ್ ಟಿ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಅಂಡ್ ದಿಸ್ ವಿತ್ ದಿಸ್ ಅಗೇನ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಸ್ಮಾಲ್ ಟಿ, ಸ್ಮಾಲ್ ಟಿ. ಏನ್ ಅಬ್ಸರ್ವ್ ಮಾಡ್ತಾ ಇದ್ರ ಇಲ್ಲಿ? ಯು ಕ್ಯಾನ್ ಅಬ್ಸರ್ವ್ ಯೋರ್, ನೀವು ಅಬ್ಸರ್ವ್ ಮಾಡಿರೋ ಹಾಗೆ ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ಕ್ಯಾಪಿಟಲ್ ಟಿ ಅಂದ್ರೆ ಏನು? ದಿಸ್ ಈಸ್ ಅಗೇನ್ ಟಾಲ್, ಇದು ಕೂಡ ಟಾಲೆ, ಇದು ಕೂಡ ಟಾಲೆ, ಅಂಡ್ ದಿಸ್ ಇಸ್ ಡ್ವಾರ್ಫ್. So 3 plants are tall and 1 plant is dwarf. This is called as phenotypic ratio. Phenotype ಅಂದ್ರೆ physical appearance ಕಂಡ್ರು. Physical ಅಂದ್ರೆ plants ನ ನೋಡಕ್ಕೆ ಹೇಗೆ ಕಾಣುತ್ತೆ, that is called as phenotypic. Phenotypic ನೋಡಿ ಏನೇನ್ ಬಂದಿದೆ ನೋಡಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಅಂಡ್ ಸ್ಮಾಲ್ ಟಿ ಸ್ಮಾಲ್ ಟಿ.
ನಾನು ಇಲ್ಲಿ ಏನ್ ಬರ್ದಿದ್ದೀನಿ ಅದನ್ನ ನಿಮ್ಗೆ ಇಲ್ಲಿ ನೋಡಿ ಬರ್ಕೊಳ್ತಾ ಇದೀನಿ. ಅಬ್ಸರ್ವ್ ಮಾಡಿ, ಇಲ್ಲಿ ಸೆಗ್ಮೆಂಟ್ ಅಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಕ್ಯಾಪಿಟಲ್ ಟಿ ಬಂದಿದೆ ನೋಡಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ 2 times ಅಂಡ್ ಸ್ಮಾಲ್ ಟಿ. ಜೀನೋಟೈಪಿಕ್, ಜೀನನ್ನ ನೋಡಿ ಬರೀತೀರಾ. ಕ್ಯಾಪಿಟಲ್ ಟಿ ಅನ್ನೋದು 1 time ಇದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅನ್ನೋದು 2 times ಇದೆ, ಅಂಡ್ ಸ್ಮಾಲ್ ಟಿ ಅನ್ನೋದು 1 time. ಆಕ್ಚುಲಿ ಇದನ್ನ ಜೀನೋಟೈಪ್ ಅಂತ ಹೇಳ್ತೀವಿ. ಹೆರಿಡಿಟರಿ ಅಂಡ್ ಎವಲ್ಯೂಷನ್ ಅಲ್ಲಿ ಬಂದಾಗ ನಾನು ನಿಮ್ಗೆ ಇದನ್ನ ಹೋಮೋಝೈಗಸ್ ಅಂಡ್ ಹೆಟ್ರೋಝೈಗಸ್ ಅಂತ ಹೇಳ್ತೀನಿ. ಹೋಮೋಝೈಗಸ್ ಅಂಡ್ ಹೆಟ್ರೋಝೈಗಸ್ ಈ ಲೆಸನ್ ನಾನು ಮಾಡುವಾಗ ನೀವು ಕೇಳಿಸ್ಕೊಳ್ಳೇಬೇಕು. ಬಿಕಾಸ್ ನಿಮ್ಗೆ ಇಲ್ಲಿ ಬರುವಂತ ಅಪ್ಲಿಕೇಶನ್ ಸಾಲ್ವ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಲಿಸನ್ ದ ಎಕ್ಸಾಮ್ ಎನ್ಹಾನ್ಸರ್ ಸೀರೀಸ್ ಆಫ್ ದಿಸ್ ಲೆಸನ್. ಹೋಮೋಝೈಗಸ್ ಏನ್ ಗೊತ್ತಾ, ತುಂಬಾ ಸಿಂಪಲ್ ಕಣ್ರೋ. ಹೋಮೋ ಅಂದ್ರೆ ಸೇಮ್ ಟೈಪ್ ಆಫ್ ಅಲೀಲ್ ಇರುತ್ತೆ ನೋಡಿ. ಹೋಮೋ ಕ್ಯಾಪಿಟಲ್ ಟಿ ಸೇಮ್ ಟೈಪ್ ಆಫ್ ಲೆಟರ್ ಇದೆ ಹೋಮೋ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಡಿಫ್ರೆಂಟ್ ಟೈಪ್ ಅಂದ್ರೆ ಸ್ಮಾಲು ಇದೆ ಕ್ಯಾಪಿಟಲ್ ಇದೆ, ಇದ್ರೆ ಹಿಟಿರೋ. ಓಕೆನಾ, ಹೋಮೋ ಅಂಡ್ ಹಿಟ್ರೋ ಅಂತ ಹೇಳ್ತೀವಿ. ಆಗ್ತಿದ್ದಿಲ್ಲ? ಸೊ ಸಮ್ ಆಫ್ ಯು ಆರ್ ಆಸ್ಕಿಂಗ್ ಕ್ವಶನ್ ಆಲ್ಸೋ, ವೈ ಕಾರ್ಬನ್ ಕಂಪೌಂಡ್ಸ್ ಆರ್ ಯೂಸ್ಡ್ ಆಸ್ ಫ್ಯೂಯಲ್ಸ್ ಅಂತ ಕೇಳ್ತಾ ಇದ್ದೀರಾ. ಓಕೆ, ನಿಮಗೆ ಗೊತ್ತು ಕಾರ್ಬನ್ ನಲ್ಲಿ ಎಷ್ಟು ಅಡ್ವಾಂಟೇಜ್ ಇದೆ ಅಂದ್ರೆ, ಯಾಕೆ ನಾವು ಕಾರ್ಬನ್ ಅನ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ ಅಂತ ಒಂದು ಸ್ಟೂಡೆಂಟ್ ಯಾರೋ ಅಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಾ. ಯಾಕೆ? ಬಿಕಾಸ್ ವೆನ್ ಎವರ್ ವಿ ಟೇಕ್ ಕಾರ್ಬನ್ ನಾವ್ ಏನ್ ಮಾಡ್ಬೋದು, ವಿ ಕ್ಯಾನ್ ಈಸಿಲಿ ಬರ್ನ್. ಓಕೆ, ಕಾರ್ಬನ್ ವೆನ್ ದೇ ಬರ್ನ್ ಅಂದಾಗ ಏನಾಗುತ್ತೆ, ವಿ ಗೆಟ್ ಆಕ್ಸಿಜನ್. ಏನಾಗುತ್ತೆ ವೆನ್ ಕಾರ್ಬನ್ಸ್ ಆರ್ ಯೂಸ್, ವೈ ಇಟ್ ಈಸ್ ಯೂಸ್ಡ್ ಆಸ್ ಫ್ಯೂಯಲ್ ಅಂತ ಕೇಳ್ತಾ ಇದ್ದೀರಾ. ಬಿಕಾಸ್ ಏನಾಗುತ್ತೆ, ವೆನ್ ದೇ ಬರ್ನ್ ಏನಾಗುತ್ತೆ, ದೇ ಗಿವ್ ಔಟ್ ಲಾಟ್ ಆಫ್ ಹೀಟ್ ರಿಲೀಸ್ ಆಗೋದ್ರಿಂದಾನೇ ಆಟೋಮೊಬೈಲ್ಸ್ ಎಲ್ಲ ನಾವೀಗ ಏನಾಗ್ತಿದೆ, ರನ್ ಆಗ್ತಿದೆ ಅಲ್ವಾ. ಸೊ ಭಾವನಾ ಇಸ್ ಆಲ್ಸೋ ಟಾಕಿಂಗ್ ಅಬೌಟ್ ಅನ್ ಅಲೀಲ್ ಕಾನ್ಸೆಪ್ಟ್. ಎಸ್, ಅಲೀಲ್ಸ್ ಬಗ್ಗೆನೂ ಕೂಡ ನಾನು ಎಕ್ಸಾಮ್ ಎನ್ಹಾನ್ಸರ್ ಅಲ್ಲಿ ಹೆರಿಡಿಟರಿ ಲೆಸನ್ ಮಾಡುವಾಗ ಹೇಳ್ಕೊಡ್ತೀನಿ. ಆಯ್ತು ಅಲ್ವಾ? ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್. ನೋಡಿ, ಕಾರ್ಬನ್ ನ ಬರ್ನ್ ಮಾಡಿದ್ರೆ ವಿ ಗೆಟ್ ಲಾಟ್ ಆಫ್ ಹೀಟ್, ಅಲಾಂಗ್ ವಿತ್ ದಿಸ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಮೇನ್ ಪರ್ಪಸ್ ಹೀಟ್ ಇದ್ರೆ ಏನಾಗುತ್ತೆ, ಇಂಜಿನ್ ರನ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಲಾಟ್ ಆಫ್ ಆಟೋಮೊಬೈಲ್ಸ್ ಆಲ್ಸೋ ಟೇಕ್ ಪ್ಲೇಸ್. ಸೊ ಐ ಥಿಂಕ್ ಒನ್ ಆಫ್ ದ 9th ಸ್ಟೂಡೆಂಟ್ ಹ್ಯಾಸ್ ಜಾಯಿನ್ ದ ಸೆಷನ್. ಐ ಥಿಂಕ್ 9th ಗೆ ಲೈವ್ ಕ್ಲಾಸ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ 9th ಗೆ ಆಲ್ರೆಡಿ ನಾನು 2 ಮಾಡೆಲ್ ಪೇಪರ್ಸ್ ನ ಮಾಡಿದ್ದೀನಿ. ನಾಳೆ ನಿಮ್ಗೆ 9th ಯಾರ್ಯಾರು ಇದ್ದೀರಾ, 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ಯಾರ್ಯಾರು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋನ ಫಾಲೋ ಮಾಡ್ತಾ ಇದ್ರೆ ಪ್ಲೀಸ್ ನಿಮ್ ಜೂನಿಯರ್ಸ್ಗೆ ಹೇಳಿ. 9th ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮ್ ಇರೋದ್ರಿಂದ ಅವ್ರಿಗೂ ಕೂಡ ಕೆಲವೊಂದು ಸೆಷನ್ಸ್ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಅಪ್ಕಮಿಂಗ್ ಸೆಷನ್ಸ್ ನಲ್ಲಿ ಅವ್ರಿಗೆ ಈಗ ಆಲ್ರೆಡಿ ಬ್ಲೂ ಪ್ರಿಂಟ್ ಬಗ್ಗೆ ಅವ್ರಿಗೆ ಹೇಳಿದ್ದೀನಿ, ಅವರ ಮಾಡೆಲ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಯಾವ್ಯಾವ ಲೆಸನ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂತ ಡಿಸ್ಕಸ್ ಮಾಡ್ತಾ ನಾನು ಮಾಡಿರುವಂತ 2 ಓನ್ ಮಾಡೆಲ್ ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡ್ತೀನಿ. ಸೊ ದಟ್ ಅವ್ರಿಗೆ ಐಡಿಯಾ ಬರುತ್ತೆ. ಕ್ಲಿಯರ್ ಆಯ್ತಲ್ವಾ? ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಆಲ್ಮೋಸ್ಟ್ ಮೋರ್ ದೆನ್ 1 hour ನೀವೆಲ್ಲ ವಿಡಿಯೋದಲ್ಲಿ ಅಂದ್ರೆ ಈ ಲೈವ್ ಸೆಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್ ಸ್ಟೂಡೆಂಟ್ಸ್. ಪ್ಲೀಸ್ ಸಪೋರ್ಟ್ ಆಲ್ ಮೈ ವಿಡಿಯೋಸ್, ವಾಚ್, ಶೇರ್ ದಿಸ್ ವಿಡಿಯೋಸ್. ಅಂಡ್ ನಾನು ಇವತ್ತಿನ ಒಂದು ಸೆಷನ್ ಅಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಕೇಳಿದ್ದೆ, ಬ್ಯಾಲೆನ್ಸಿಂಗ್ ಈಕ್ವೇಶನ್. ಅದಕ್ಕೆ ಆನ್ಸರ್ ತುಂಬಾ ಜನ ಕೊಟ್ಟಿಲ್ಲ. ವಿಡಿಯೋ ಎಂಡ್ ಮಾಡಿದ್ಮೇಲೆ ನಿಮ್ಮ ಆನ್ಸರ್ ನ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್. ಹ್ಯಾವ್ ಅ ಗ್ರೇಟ್ ನೈಟ್. ಅಂಡ್ ಟುಮಾರೋಸ್ ಕ್ಲಾಸ್ ಟೈಮಿಂಗ್ಸ್ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ಟೆಲಿಗ್ರಾಮ್ ಗ್ರೂಪ್ ನ ಫಾಲೋ ಮಾಡ್ತಾ ಇರಿ. ಇವತ್ತು ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಆ PDF ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಫಾಲೋ ಮಾಡಿ. ಅಂಡ್ ನಾಳಿನ ಕ್ಲಾಸ್ ಟೈಮಿಂಗ್ಸ್ ನಾನು ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡಿ. ಓಕೆನಾ? ಸೊ ಬಾಯ್ ಚಿಲ್ಡ್ರನ್.